ब्रह्मेन्द्र रुद्रादि देवतानां श्रेयोऽपि च ज्ञानस्फूर्तिः सदा तस्मै हरये गुरवे नमः। ओष्ठापिधानानकुली दन्तैः परिवृता पविः सर्वस्यैर्वाच ईशानः चारुमाम् इह वादये। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नमः श्रीपादराजाय नमस्ते व्यासयोगिने नमः पुरंदरार्याय विजयार्याय ते नमः। समस्त गुरुभ्यो नमः। ओಂ। ಕಳೆದ 4 ದಿನಗಳಲ್ಲಿ ಯಾವ ಮಹಾನುಭಾವರು ಆಡು ಭಾಷೆಯನ್ನು ದೇವಭಾಷೆಯನ್ನಾಗಿ ಮಾಡಿದರೋ, ಯಾರು ನಮ್ಮ ಜೀವನದ ನಿತ್ಯ ನುಡಿಯುವ ಮಾತುಗಳನ್ನು ದೇವರಿಗೆ ಮುಟ್ಟಿಸುವ ಮಾತುಗಳನ್ನಾಗಿ ಮಾಡಿದರೋ, ದೇವಭಾಷೆಯನ್ನು ಆಡು ಭಾಷೆಯನ್ನಾಗಿ ಒಂದು ಕಾಲಕ್ಕೆ ಇತ್ತು. ಆದರೆ ಆಡು ಭಾಷೆ ಅದನ್ನು ದೇವಭಾಷೆಯನ್ನಾಗಿ ಮಾಡಿದ ದೇವರಿಗೆ ನಮ್ಮ ಬೇಡಿಕೆಗಳನ್ನು, ನಮ್ಮ ಪ್ರಾರ್ಥನೆಯನ್ನು ಮುಟ್ಟಿಸುವ ಮಾಧ್ಯಮವನ್ನಾಗಿ ಕನ್ನಡವನ್ನು ಎತ್ತಿದ ಕ್ರಾಂತಿ ಹರಿದಾಸರು ಮಾಡಿದರು. ಪ್ರತಿಯೊಬ್ಬರ ಜೀವನವನ್ನು ಶಾಸ್ತ್ರೀಯ ತಳಹದಿಯ ಮೇಲೆ ಕಟ್ಟಲಿಕ್ಕೆ ಹೆಣಗಿದರು. ತತ್ವಜ್ಞಾನದ 2 ಮುಖ, ವಾದ, ವಾಕ್ಯಾರ್ಥ, ಅಧ್ಯಯನ, ವಿಮರ್ಶನ, ಮನನ, ಅದರಿಂದ ಜ್ಞಾನದ ಸಂಪಾದನ. ಸಂಪಾದಿತವಾದ ಜ್ಞಾನವನ್ನು ತನ್ನ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಇನ್ನೊಂದು ವಿಧಾನ. ಇದಕ್ಕೆ ಸಾಧನ ಅಂತಾರೆ. ಹರಿದಾಸರು ನಿಮಗೆ ಆ ಜ್ಞಾನದ ಸಂಪಾದನೆಯ ಬಹಳಷ್ಟು ಕ್ಲೇಶಗಳನ್ನು ದೂರ ಮಾಡಿ, ತಾವು ಸಂಪಾದನೆ ಮಾಡಿ ಆ ಜ್ಞಾನವನ್ನು ಸುಲಿದ ಬಾಳೆಯ ಹಣ್ಣಿನಂತೆ ನಮಗೆ ನೀಡಿ ಅನುಷ್ಠಾನ ಮಾಡಲಿಕ್ಕೆ ಪ್ರೇರಣೆಯನ್ನು ಮಾಡಿದ ಕಾರ್ಯ ನಮ್ಮ ಪುರಂದರದಾಸರು ಮೊದಲ ಅಂತ ಹರಿದಾಸರು. ಅಂತಹ ವೇದ ಉಪನಿಷತ್ತುಗಳ, ಇತಿಹಾಸ ಪುರಾಣಗಳ, ಸರ್ವಮೂಲಾದಿ ಕೃತಿಗಳ ಆರ್ಷವಾದ ಅಪೂರ್ವವಾದ ವಿಚಾರಗಳು ನಮ್ಮ ಮನಸ್ಸಿಗೆ ಮುಟ್ಟುವಂತೆ, ನಮ್ಮ ಹೃದಯಕ್ಕೆ ಹತ್ತಿರವಾಗುವಂತೆ ಮಾಡಿದ ಮಹಾನ್ ಭಾವರು ಕರ್ನಾಟಕದ ಹರಿದಾಸರು. ಮನುಷ್ಯನ ಜೀವನ ಭಗವತ್ ಪ್ರಜ್ಞೆಯಲ್ಲಿ ಈಶ್ವರ ಕೇಂದ್ರಿತವಾಗಿ ಕರ್ಮದ ಚೌಕಟ್ಟಿನಲ್ಲಿ ಭಕ್ತಿಯ ಬಿಗಿಯಲ್ಲಿ ಮುಂದುವರಿಯುವಂತೆ ಮಾಡಿದ ಮಹಾನ್ ಭಾವರು ಕರ್ನಾಟಕದ ಹರಿದಾಸರು. ಈ ಹಿನ್ನೆಲೆಯಲ್ಲಿ ಪುರಂದರದಾಸರ ಬದುಕು ಎಲ್ಲರಿಗೂ ಗೊತ್ತಿದ್ದೇ ವಿಷಯ. ಜೀವನದ ಒಂದು ಸಂದರ್ಭದೊಳಗೆ ಶ್ರೀಮಂತಿಕೆಯ ತುತ್ತ ತುದಿಯನ್ನು ಮುಟ್ಟಿದ ಹರಿದಾಸರು ನವಕೋಟಿ ನಾರಾಯಣ ಒಂದು ಘಟನೆಯಿಂದ, ಮೂಗುತಿಯ ಘಟನೆಯಿಂದ ಪರಿವರ್ತಿತನಾಗಿ ಕೊನೆಗೆ ಅಂಥ ಹೆಂಡತಿಯನ್ನು ಅಭಿನಂದಿಸಿದ. ಭಾಗವತದಾಗೂ ಬರ್ತದೆ. ಆವಾಗ ಬೇಡ್ಕೋತಾರೆ ಆ ದೊಡ್ಡ ದೊಡ್ಡ ಋಷಿಮುನಿಗಳು, ಬ್ರಾಹ್ಮಣರು, ನಮಗೆ ಮಡಿವಂತಿಕೆಯ ಬಗ್ಗೆ ಇರ್ತಕ್ಕ ನಿಷ್ಠಾ ಬಹಳ. ಹೀಗಾಗಿ ನಾವು ಕೃಷ್ಣನನ್ನು ದೂರಿಟ್ಟಿದ್ವಿ. ಅದು ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ಶಾಸ್ತ್ರನಿಷ್ಠಕ್ಕಿಂತ ಅವರ ಭಾವನಿಷ್ಠಾ ಬಹಳ ದೊಡ್ಡದಿತ್ತು. ನಮ್ಮನ್ನು ಅವರೇ ಈ ಮಾರ್ಗಕ್ಕೆ ತಂದರು ಅಂತ ನಾಸಾಂಗ್ ಗುರುಕುಲವಾಸ
ಹೆಣ್ಮಕ್ಕಳು ಯಾವ ಗುರುಕುಲಕ್ಕೆ ಹೋಗಿ ಏನು ಅಧ್ಯಯನ ಮಾಡಲಿಲ್ಲ, ಆದರೆ ಸಾಧನ ಮಾರ್ಗದೊಳಗೆ ಪರಿಪಕ್ವತೆಯನ್ನು ಅವ್ರು ಹೊಂದಿದ್ರು. ನಮ್ಮ ಭಾಗ್ಯ ಏನು ಅಂದರೆ ಇಂತಹ ಹೆಣ್ಮಕ್ಕಳು ನಮಗೆ ಸಿಕ್ಕಾರಲ್ಲ ಜೀವನದಾಗ ಮಡದಿಯಾಗಿ, ಅದೇ ದೊಡ್ಡ ಭಾಗ್ಯ ಅಂತ ಭಾಗವತದ ಕೃಷ್ಣನ ಕಥೆಯೊಳಗೆ ಬರುವ ವಿಪ್ರ ಪತ್ನಿಯರ ಬಗ್ಗೆ ಆಡಿದ ಮಾತು. ನಮ್ಮ ಪುರಂದಾಸರು ಕಲಿಕೆ ಹೆಂಡತಿಗೆ ಅಭಿನಂದನೆ ಮಾಡಿದರು. ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಈ ನಮ್ಮ ಹೆಣ್ಮಗಳು ಹೇಳ್ತಿ ಅಂಥ ಅಕ್ಕಿಯಂಥ ಹೆಣ್ಮಗಳು ಸಾವಿರ ಸಂಖ್ಯೆಯಲ್ಲಿ ಬೆಳೀಲಿ, ಪ್ರತಿಯೊಂದು ಮನೆಯನ್ನು ಬೆಳಗಲಿ, ಪ್ರತಿಯೊಬ್ಬರ ಜೀವನವನ್ನು ಬೆಳಗಲಿ. ಇಂಥ ದಂಡಿಗೆ ಬೆತ್ತ ಹಿಡಿಯೋದಕ್ಕೆ ಭೂಪತಿಯಂತೆ ನಾನು ತುತ್ತಲಿದ್ದೆ. ನನಗೆ ಭಾರಿ ಐಶ್ವರ್ಯ, ಸಂಪತ್ತು, ಹೀಗಾಗಿ ದೇವರು, ಧರ್ಮ, ಒಂದು ವೇಷ ಭೂಷ, ಧಾರ್ಮಿಕವಾದ ಆಚಾರ ವಿಚಾರಗಳು ಅಂದರೆ ಮೂಗು ಮುರಿಯುವ ಒಂದು ಸಂಪ್ರದಾಯ ನಂದು. ಆದರೆ ನನ್ನ ಹೆಂಡತಿ ನನ್ನನ್ನು ಧರ್ಮ ಮಾಡಬೇಕು ಯಾರು ತಂದು ಒತ್ತಾಯದಿಂದ ಇಂಥ ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ಪುರಂದರದಾಸರು ಆ ಹೆಂಡತಿಯನ್ನು ಆಕೆಯಿಂದಾಗಿ ಯಾವುದನ್ನು ಬೇಡ ಅಂತ ದೂರ ಸರಿಸಿದ್ದೆ ಅಂಥ ಉತ್ತಮವಾದ ಸಾಧನಕ್ಕೆ ನನ್ನನ್ನು ತೊಡಗಿಸಿ ನನ್ನನ್ನು ಧರ್ಮ ಮಾರ್ಗದೊಳಗೆ ಮುಂದುವರಿಸಿದರು ಅಂತ. ಒಂದು ಉದಾಹರಣೆ, ಅಡಿಗೆ ಮನೆಯಿಂದ ಪಡಸಾಲಿಗೆ ಧರ್ಮ ಬರ್ತದೋ, ಪಡಸಾಲಿಯಿಂದ ಅಡಿಗೆ ಮನೆಗೆ ಹೋಗ್ತದೋ ಧರ್ಮ ಅಂತ. ಇಲ್ಲಿ ಪಡಸಾಲಿ ಗಾದಿ ಮಾತಿದು. ಪಡಸಾಲಿ ಪುರುಷರು ಕೂಡುವ ಸಂಕೇತ, ಅಡಿಗೆ ಮನೆ ಹೆಣ್ಮಕ್ಳು ಇರುವ ವಾಸಸ್ಥಾನ. ಅಡಿಗೆ ಮನೆಯಿಂದ ಪಡಸಾಲಿಗೆ ಧರ್ಮ ಬರ್ತದೆ ಹೊರತು ಗಂಡಸರಿಂದ ಹೆಣ್ಮಕ್ಳು ಧಾರ್ಮಿಕ ಆಗೋದು ಕಡಿಮೆ, ಹೆಣ್ಮಕ್ಳಿಂದ ಗಂಡಸರು ಧಾರ್ಮಿಕ ಆಗೋದು ಬಹಳ. ಅದನ್ನು ಪುರಂದರದಾಸರು ಎತ್ತಿ ಹಿಡಿದು ಜೀವನದಾಗ ಹೆಣ್ಮಕ್ಕಳಿಗೆ ಹೇಗಿರಬೇಕು ಅಂತಂಬುದನ್ನು ಹೇಳುವಾಗ ಈ ಮಾತು ಬಹಳ ಚಂದ ಹೇಳಿದರು. ಹೇಳಿ ನಿನ್ನೆ ಅನೇಕ ಅವರು ಕಲಿಸಿದ ಲೋಕನೀತಿಗಳು, ಸತ್ಯ ಶೌಚವಿಲ್ಲದ ಆಚಾರವೇಕೆ, ಭಕ್ತಿ ಭಾವವಿಲ್ಲದ ದೇವ ಪೂಜೆ ಏಕೆ. ನಮ್ಮ ಪೂಜೆ ಹಂಗಿರ್ತಾವಂತ ಅದನ್ನು ಬೈತಾರೆ ಅವರು. ಉದರ ವೈರಾಗ್ಯವಿದು ಅವರೇ ಬೈದದ್ದು. ಜೊತೆಗೆ ಹಸಿವಾಯಿತೇಳು ದೇವರ ತೊಳೆಯಂಬರು ಅಂತ ಹಿಂಗೆ ಕೆಲವು ಮನೆಯೊಳಗೆ ಉಳಿದಿರ್ತಾವೆ, ಅವನ್ನೆಲ್ಲ ಬೈತಾರೆ. ಇಲ್ಲ, ಭಕ್ತಿ ಭಾವದಿಂದ ದೇವ ಪೂಜೆಯನ್ನು ಮಾಡಬೇಕು. ಚಿತ್ತ ಶುದ್ಧಿ ಇಲ್ಲದ ಜ್ಞಾನವಿನ್ನೇಕೆ, ಉತ್ತಮರಿಲ್ಲದ ಸಭೆಯು ಇನ್ನೇಕೆ, ಕ್ರೋಧವ ಬಿಡದಿಹ ಸನ್ಯಾಸವೇಕೆ, ಆದರವಿಲ್ಲದ ಅಮೃತಾನ್ನವೇಕೆ. ಕೃಷ್ಣ ಹೇಳ್ತಾನೆ, ಊಟ ಎರಡು ಬಗೆಯಾದದ್ದು, ಕೆಲವು ಪ್ರೀತಿ ಭೋಜ್ಯ, ಕೆಲವು ಆಪದ್ ಭೋಜ್ಯ ಅಂತ. ಅನಿವಾರ್ಯವಾಗಿ ಒಂದು ತುತ್ತು ಅನ್ನ ಸಿಗದೇ ಇದ್ದ ಸಂದರ್ಭದಲ್ಲಿ ಯಾರು ಏನೇ ಅಂದು ಹಾಕಿದರೂ ಅನಿವಾರ್ಯವಾಗಿ ಉಣಬೇಕಾಗ್ತದೆ, ಅದು ಆಪದ್ ಭೋಜ್ಯ. ಪ್ರೀತಿಯಿಂದ ಕರೆದಿದ್ದಾರೆ, ದಾಕ್ಷಿಣ್ಯ, ಅವರ ಪ್ರೀತಿಯ ಬಂಧನವನ್ನು ಬಿಡಿಸುವಕ್ಕಾಗಲಾದ್ರೆ ಹೋಗ್ತೀವಿ, ಅದು ಪ್ರೀತಿ ಭೋಜ್ಯ. ಆದ್ದರಿಂದ ಮತ್ತು ಅಂತ ಆದರವಿಲ್ಲದ ಅಮೃತ ದುರ್ಯೋಧನ ಕರೆದ ಕೃಷ್ಣನ ಊಟಕ್ಕೆ ಬಾ ಅಂತ ದೊಡ್ಡ ಏರ್ಪಾಡು ಮಾಡಿದ್ದೇನೆ ದುಶ್ಯಾಸನ ಅರಮನೆಯಲ್ಲಿ. ಎರಡು ಊಟ, ಒಂದು ಪ್ರೀತಿ ಭೋಗ್ಯ, ಒಂದು ಆಪತ್ ಭೋಗ್ಯ. ನನಗೇನು ಒಂದು ತುತ್ತು ಅನ್ನ ಸಿಗೋದಿಲ್ಲ ಎಂಬುವ ಆಪತ್ತು ಬಂದಿಲ್ಲ. ನೀನು ನನ್ನ ಮೇಲೆ ಊಟ ಮಾಡಿದರೆ ಬಹಳ ಪ್ರೀತಿ ಆಗುವುದೂ ಇಲ್ಲ, ಎದಕ್ಕೆ ಬರ್ಬೇಕು ನಿಮ್ಮ ಮನೆಗೆ ಅಂತ. ಅದಕ್ಕೆ ಆದರ, ಎಲ್ಲೇ ಪ್ರೀತಿ ಆದರ ಬಹಳ ಮುಖ್ಯ. ಅದು ಇಲ್ಲದೇ ಇದ್ದ ಅಮೃತಾನ ತೊಗೊಂಡು ಏನು ಮಾಡೋದು. ಸಾಲದಟ್ಟುಳಿ ಎಂಬ ಸಂಸಾರ ಬೇಕೆ. ಸಂಸಾರ ಅಂದ್ರೆ ಸಾಲ ಮಾಡುವುದೇ ಸಂಸಾರ ಅಂತ ಎಂದು ತಿಳ್ಕೋಬಾರ್ದು. ಸರ್ವಜ್ಞನು ಹೇಳ್ಯಾನ, ಪುರಂದರದಾಸರು ಹೇಳ್ಯಾರ, ಎಂದಿಗೂ ದೇವರು ಕೊಟ್ಟದ್ದನ್ನು ಸಾಲದು ಅನ್ನಬಾರ್ದು, ಸಾಲ ಎಂದೂ ಮಾಡಬಾರ್ದು. ಅದಕ್ಕೆ ಇಷ್ಟಾಂಗ ಇರುವೇನು ಹರಿಗೆ, ನಮಗೇನು ದೇವರು ಕೊಟ್ಟಾನ ತೃಪ್ತಿಯಿಂದ ಅದರೊಳಗೆ ಬಾಳಬೇಕೆ ಹೊರತು ಜನ್ಮದೊಳಗೆ ಸಾಲವನ್ನು ದೇಹಿ ಅಂತ ಅನ್ನಬಾರ್ದು, ಪಡಿಬಾರ್ದು. ಮುಂದಿನವರಿಗೆ ಅದನ್ನು ಹೊರೆಯನ್ನಾಗಿ ಇಟ್ಟು ಹೋಗಬಾರ್ದು.
ಸಾಲದ ಬಗ್ಗೆ ಒಂದು 4-5 ಕಡೆಗೆ ಪುರಂದರದಾಸರು ಬಹಳ ವಿರೋಧ ಮಾಡ್ಯಾರ. ಸಾಲ ಮಾಡಬೇಡ್ರಿ, ಹಬ್ಬದ ಬಗ್ಗೆ ಒಂದು ಬೈಬೇಕಾಗಿಲ್ಲ. ಹಬ್ಬಗಳು ಅಂತ ಹಬ್ಬಗಳಿವೆ ಕೇಳಿ ಉರುವಿಯೊಳಗೆ ಇನ್ನೊಬ್ಬರ ಕಾಲಿ ಬೇಲಿ ತಂದು ಮಾಡಿದರೆ ಅದು ಹಬ್ಬವೇ ಅಲ್ಲ. ಏನು ದೇವರು ಕೊಟ್ಟಾನ ಅದರೊಳಗೆ ತೃಪ್ತಿಯಿಂದ ಇರಬೇಕು, ಅದೇ ಹಬ್ಬ. ಕೆಲವು ಅನಾಲಿಸಿಸ್ ಏನವ ಬಹಳ ಉದಾತ್ತವ. ಒಮ್ಮೆ ಧರ್ಮರಾಜನ ಬಗ್ಗೆ ಇಲ್ಲಿ ಅವನ ಪಾತ್ರದ ವಿವೇಚನೆ ಮಾಡುವಾಗ ಧರ್ಮರಾಜ ಅವನ ಕೆಲವು ಮಾತುಗಳು ನಾವು ಎಷ್ಟು ಹಳೆಯವಂತೀವಿ ಅಷ್ಟು ಅವು ನಿತ್ಯ ನೂತನ ಆಗಿರ್ತಾವೆ. ಎಷ್ಟು ಕೆಲವು ಹೊಸ ವಿಚಾರ ಅಂತೀವಿ ಅವು ಅಷ್ಟು ಹಳೆಯವೂ ಆಗಿರ್ತಾವೆ. ಧರ್ಮರಾಜನ ವಿಚಾರ ಅವತ್ತಿನ ಕಾಲಕ್ಕೆ ಕೇಳ್ತಾನವ ವೇದವ್ಯಾಸರನ್ನ. ವೇದವ್ಯಾಸರ ಈ ಜಾತಿ 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 ಒಂದು ವರ್ಣ ಅಂತದ ನನಗೆ ಯಾಕೋ ಇದ್ರ ಬಗ್ಗೆ ಬಹಳ ಸಂಶಯ. ಎದರಿಂದ ಬರ್ತದೆ ಜಾತಿ? ಜಾತಿ ಎದರಿಂದ? ಇದು ಪುರಂದರದಾಸರ ಮಾತ. ಈಗ ಅದಕ್ಕೆ ಸಂವಾದಿಯಾಗಿ ಧರ್ಮರಾಜ ಏನಂದಿದ್ದ ಪುರಂದರದಾಸರ ಕೇಳಿದ ಮಾತು ಓದಿ ತೋರಿಸ್ತೀನಿ ಒಂದೇ ಮಿನಿಟ್. ಇದು ಎಲ್ಲಿಂದ ಬರ್ತದೆ? ಯಾಕೆ ಇದಕ್ಕೆ ಸಮಾಜ ಇಷ್ಟು ಭಾಳ ಅಂಟಿಕೊಳ್ಳದು ಈ ಜಾತಿಗೆ? ಜಾತಿ ಅಥವಾ ವರ್ಣ ತಂದೆ ತಾಯಿಯಿಂದ ಇದು ಎದರಿಂದ ಬರ್ತದೆ, ಎದರಿಂದ ಅದ ಅಂತ ನಿಶ್ಚಯ ಮಾಡ್ತೀರಿ ಅಂತ ಧರ್ಮರಾಜ ಕೇಳ್ತಾನೆ. ಇಲ್ಲ, ಅವ್ವ ಅಪ್ಪನಿಂದ ಮನುಷ್ಯಗೆ ಜಾತಿ ಬರ್ತದ. ಹೌದು, ಕೆಲವು ಹೆಣ್ಮಕ್ಳ ಜೀವನದಾಗ ಯಾರಿಂದ ಈ ಹುಡುಗ ಹುಟ್ಟ ನಮ್ಮ ನಿಶ್ಚಯ ಇರುವುದಿಲ್ಲ. ಹೀಗಾಗಿ ಇವನೇ ಅಪ್ಪ ಅಂತ ಹೇಳೋದು ಕಷ್ಟ ಇರ್ತದೆ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ. ಹೀಗಾಗಿ ಅವ್ವ ಅಪ್ಪನಿಂದ ಜಾತಿ ಬಂತು ಅಂತ ಅನ್ಬೇಕಾಗಿದ್ರೆ ಅವ್ರ ಅವ್ವ ಅಪ್ಪ ಹೆಂಗಿದ್ರು ಯಾರಿಗೂ ಗೊತ್ತು. ಅದೇನು ಭೈರಪ್ಪನ ವಂಶವೃಕ್ಷ. ಜಾತಿ ತಂದೆ ತಾಯಿ ಮೇಲೆ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ. ಇವನೇ ತಂದೆ ಅಂತೂ ಹೇಳಿಕ್ಕೂ ಬರುವುದಿಲ್ಲ, ಮತ್ತು ಅವ್ರ ತಂದೆ ಅವಳೆಲ್ಲ ಹಾಗೆ ಇದ್ರು ಅಂತೂ ಹೇಳಿಕ್ಕೆ ಬರುವುದಿಲ್ಲ. ಅದರಿಂದ ಎಂದೂ ಕೂಡ ಜನ್ಮದಿಂದ ತಂದೆ ತಾಯಿಯಿಂದ ಜಾತಿ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಧರ್ಮರಾಜ ಅವತ್ತಿನ ಕಾಲಕ್ಕೆ 7,000 ವರ್ಷದ ಹಿಂದೆ ಸಂಸ್ಕಾರದಿಂದ. ಸಂಸ್ಕಾರ 1,000 ರೂಪಾಯಿ ಕೊಟ್ಟು ಬೇಕಾದ ಮಠ ಗುಡಿ ಒಳಗೆ ಸಂಸ್ಕಾರ ಮಾಡ್ತಾರೆ. ಅವು ಐಸಿ ಇರಲಿ ಬಿಸಿ ಇರಲಿ, ಸಂಸ್ಕಾರ ಏನು ಅಂದ್ರೆ ಬೇಕಾದ ರೊಕ್ಕ ಕೊಟ್ಟು ಮಾಡಿದ್ರು. ಸಂಸ್ಕಾರದಿಂದ 16 ಸಂಸ್ಕಾರ ಏನಲ್ಲ, ಅದರಿಂದ ಜಾತಿ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ವೃತ್ತಿಯಿಂದ ಮಾಡ್ಲಿಕ್ಕೆ ಬರ್ತದೇನು? ವೃತ್ತಿಯಿಂದ ಮಾಡ್ಲಿಕ್ಕೆ ಬರುವುದಿಲ್ಲ. ಬೇಕಾದವರು ಬೇಕಾದ ವೃತ್ತಿಯನ್ನು ಮಾಡ್ತಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೆಲವು ದ್ವಾರಗಳು ಬಂದಾದವು. ಎಲ್ಲ ಬ್ರಾಹ್ಮಣರು ಕೊಲ್ಹಾಪುರ ಆ ಪ್ರಾಂತದಾಗ ಚಪ್ಪಲಿ ಅಂಗಡಿ ತೆಗೆದ್ರು, ಚಮ್ಮಾರಾದರು. ಕೆಲವು ದೊಡ್ಡ ದೊಡ್ಡ ಕಂಪ್ನಿ ಅದರಿಂದ ಇದು ಉಪಜೀವನಕ್ಕೆ ಅನುಕೂಲವಾಗುವ ವೃತ್ತಿಯನ್ನು ಅವಲಂಬಿಸಿದ ಇವತ್ತು ಎಲ್ಲ ಕೆಲವು ಏನೇನೋ ಪೂಜಾರಲ್ಲಿ ವರ್ಗಾವಣೆ ಆಗಿದೆ. ಇದು ಕಸಬು. ವೃತ್ತಿಯಿಂದ ಜಾತಿ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ, ಸಂಸ್ಕಾರದಿಂದ ಮಾಡ್ಲಿಕ್ಕೆ ಬರುವುದಿಲ್ಲ, ತಂದೆ ತಾಯಿಯಿಂದ ಮಾಡ್ಲಿಕ್ಕೆ ಬರುವುದಿಲ್ಲ. ಯೋಗ್ಯತಾದಿಂದ ಯಾರ ಯೋಗ್ಯತಾ ಏನದಂತ ನಮಗೆ ಹೇಗೆ ಗೊತ್ತಾಗೋದು? ಯೋಗ್ಯತಾ ಯಾರ್ದು ಏನು ಅದ ಎಂಬುದು ಯಾರಿಗೂ ಗೊತ್ತಾಗುದಿಲ್ಲ. ಅವರಿಗೆ ತಮ್ಮ ಯೋಗ್ಯತಾ ಗೊತ್ತಾಗುದಿಲ್ಲ, ಇನ್ನು ಮಂದಿ ಏನು ಗೊತ್ತಾಗ್ತದೆ ಅವ್ರವ್ರ ಯೋಗ್ಯತಾ? ಯೋಗ್ಯತೆಯಿಂದಲೂ ಅಲ್ಲ. ಆದ್ದರಿಂದ ಈ ವರ್ಣ, ಈ ಜಾತಿ ಎನ್ಮೂಲಕವಾಗಿ ನೀವು ನಿರ್ಧಾರ ಮಾಡ್ತೀರಿ? ಕಷ್ಟದ. ಇಲ್ಲಿ ಏನೋ ತಂದೆ ತಾಯಿಯಿಂದ ಅಥವಾ ಏನೋ ಸಂಸ್ಕಾರದಿಂದ ಅಂತ ಸಾಮಾನ್ಯವಾದ ನಂಬಿಕೆಯಲ್ಲಿ ನಾವು ಹೊಂಟಿದ್ದೇವೆ ಹೊರತು ಮೂಲಭೂತವಾಗಿ ವಿಚಾರ ಮಾಡಿದರೆ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಇದರ ನಿರ್ಧಾರ ನಾವೇನು ಇವತ್ತಿನ ಸಮಾಜದಾಗ ಮಾಡ್ಕೊಂಡು ಕೂಡ್ತೀವಿ ಗಟ್ಟಿಯಾಗಿ, ಅಥವಾ ಒಬ್ಬ MLA ಕೊಡ್ತಾನೆ, ಇಲ್ಲ ತಹಸೀಲ್ದಾರ್ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ, ಇವನು ಇನ್ನೂ ಕೂಡ SC ST ಆಗೇ ಇದ್ದಾನೆ. ಆ ತಹಸೀಲ್ದಾರ್ ಸರ್ಟಿಫಿಕೇಟ್ ಮೇಲೆ ನಮ್ಮ ಜಾತಿ ನಿರ್ಧಾರ ಆಗ್ತಾವೆ. ಅವನದೇ ಗತಿ ಇಲ್ಲ, ನಮ್ಮದೇ ಜಾತಿ ನಿರ್ಧಾರ ಮಾಡ್ತಾನೆ. ಇವು ಎಷ್ಟು ಹೊಸ ವಿಚಾರ. ಪುರಂದರದಾಸರು ಅದಕ್ಕೆ ಅಂತಾರೆ ಏನು ಅಂದರೆ
ಅದಕ್ಕೆ ಜಾತಿ ಇವು ಮನುಷ್ಯನ ಜಾತಿ ಭಾಳ ನೋಡೋದಕ್ಕಿಂತ ಅವನ ಭಾವ, ಪರಿಪಕ್ವತೆ, ಮನಸ್ಸನ್ನು ನೋಡಬೇಕು. ಗೌರವ ಜಾತಿಯಿಂದ ಕೊಡಬೇಕು, ಭಕ್ತಿಯಿಂದ ಕೊಡಬೇಕು. ಭಾಗವತ ಎತ್ತಿದೆ ಈ ಪ್ರಶ್ನೆ. ಭಾಗವತ ಹೇಳ್ತದೆ, ವೇದ ಅಂದರೆ ವೇದವ್ಯಾಸ ದೃಷ್ಟಿ. ಕಿರಾತರು, ಹೂಣ, ಪುಲಿಂದ, ಪುಲ್ಕ, ಈ ಜಗತ್ತಿನ ಏನೇಕ ಪಾಪ ಯಾರೇ ಇಲ್ಲ. ಈ 11 ಯೋಗ್ಯವಾದ ಗುಣಗಳು ಬ್ರಾಹ್ಮಣನಿಗಿಂತ ಶೂದ್ರ ಅಂತೇನಾದ್ರು ಇದ್ರೆ ಅವನೇ ಶ್ರೇಷ್ಠ. ಇದು ಭಾಗವತದ ಅತಿ ಸ್ಪಷ್ಟವಾದ ಮಾತು. ಅದನ್ನು ಪುಂದಾಸು ಅಂತಾರೆ, ಆವ ಕುಲವಾದರೇನು ಭಾವದ ವಿಜ್ಞಾನ ತಿಳಿದವನಿಗೆ. ಮತ್ತೆ ಭಾವ, ಅವರ ಮನಸ್ಸು, ಅವರ ಭಕ್ತಿ, ಅವರ ಸಾತ್ವಿಕತೆಯ ವಿಶಿಷ್ಟ ಜ್ಞಾನ ಆದಾಗ ಕುಲ ಯಾವುದಾದ್ರೂ ಏನೊಂದು ಕುಲ ಏನು? ಹಸು ಗೊಂಕು ಕಬ್ಬು ಇರಲು, ಕಬ್ಬು ಗೊಂಕಿರ್ತದೆ, ಆದರೆ ಅದರೊಳಗಿದ್ದ ರಸ ತಾನು ಗೊಂಕೇನಲು, ಕಬ್ಬು ಗೊಂಕಿದ್ದ ಒಳಗಿನ ರಸ ಗೊಂಕಿರ್ತದೆ. ಮರುಳೆ, ವಿಷಯ ಭಾವನೆ ಬಿಟ್ಟು ನೀ ಹೋಗಿ ಗುರುಗಳ ಹಸನಾಗಿ ಕೇಳೋ ಕಾಣೋ ಮನುಷ್ಯ. ನಾವೇನು ಇವತ್ತಿನ ವರ್ಣ ಅಥವಾ ಜಾತಿಯನ್ನು ಒಂದು ರೀತಿಯಲ್ಲಿ ನಿರ್ಧಾರ ಮಾಡ್ತೀವಿ, ಅದಕ್ಕೆ ಆಧಾರ ಇಂದಿನ ಜೀವನದ ಮಟ್ಟ. ಅದೇನು ಭಾಳ ನಿರ್ಣಾಯಕ ಆಗುವುದಿಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತಾದಾಗ ಜಾತಿ ವರ್ಣ 2 ಬಗೆ, ಒಂದು ಸ್ವರೂಪಕ್ಕಂತಿದ್ದು, ಇನ್ನೊಂದು ಜನ್ಮಕ್ಕಂತಿದ್ದು. ನಾವು ಜನ್ಮಕ್ಕಂತಿದ್ದು ಇಟ್ಕೊಂಡು ಕೂತೀವಿ, ಸ್ವರೂಪದ ಜಾತಿ ವರ್ಣವನ್ನು ನಾವು ನಿರ್ಧಾರ ಮಾಡಿಲ್ಲ ಅಂತ ಶ್ರೀಮನ್ ಮಧ್ವಾಚಾರ್ಯರು ಇದನ್ನು ಹೇಳ್ಯಾರ. ಅದಕ್ಕೆ ವರ್ಣಾಶ್ರಮ ವಿಭಾಗದ ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಶಃ ಅದು ಸ್ವರೂಪಕ್ಕಂತಿದ್ದು, ಕರ್ಮಶಃ ಈಗ ನಾವೇನೋ ನಿರ್ಧಾರ ಮಾಡಿದ್ದು. ಆದ್ದರಿಂದ ನಾನಾ ವರ್ಣದ ಆಕಳ ಬಣ್ಣ ನಾನಾ ನಮೂನಿ, ಅನೇಕ ಬಣ್ಣದ್ದಿರ್ತಾವ ಹಸನ ಆವಾಗ. ಆದರೆ ನಾನಾ ವರ್ಣಗಳಲ್ಲಿ ಹುದೆ ಮನುಷ್ಯ ಆಕಳ ಹಾಲಿನಾಗೇನಾರು ಅದರಿಂದ ವ್ಯತ್ಯಾಸ ಆಗ್ತದೆ. ಇಂಥ ಅನೇಕ ಉದಾಹರಣೆ ಕೊಡ್ತಾರೆ ಪುಂದಾಸರು. ಆದ್ದರಿಂದ ಮನುಷ್ಯನ ಸಾತ್ವಿಕತೆ, ಯೋಗ್ಯತೆ ಅದು ಬಹಳ ಮುಖ್ಯ. ನಾವು ಅದನ್ನು ಗುರುತಿಸಿ ಅವನ ಸ್ವರೂಪವನ್ನು, ಅವನ ಯೋಗ್ಯತೆಯನ್ನು, ಅವನ ಭಕ್ತಿಯನ್ನು ನಿರ್ಧಾರ ಮಾಡಬೇಕೇ ಹೊರತು ಈ ಜನ್ಮದಿಂದ ಜಾತಿ ಅಂತೇನದ ಇದನ್ನು ಬಹಳ ಪುರಸ್ಕಾರ. ಇನ್ನು ಕನಕದಾಸಂತೂ ಇನ್ನೂ ಕುಲವೆನ್ನುತ್ತ ಬಡಿದ ಅಂತೇಳಿ ಕುಲವಾಗೋದು ಅಂತ ಕನಕದಾಸರು ಈ ಪ್ರಶ್ನೆಯನ್ನು ಮಾಡ್ಯಾರ. ಇದು ಗೀತಾದೊಳಗೆ ಕೃಷ್ಣನು ಹೇಳ್ಯಾನ, ಇದು ಅನಿತ್ಯವಾದ ವರ್ಣ. 50, 60, 70, 80 ವರ್ಷದ ಅವರವರ ಆಯುಷ್ಯದ ಅವಧಿಗೆ ಸೀಮಿತವಾಗಿರ್ತಕ್ಕ ವರ್ಣ ಅನಿತ್ಯ. ಸ್ವರೂಪಗತವಾದದ್ದು ನಿತ್ಯ. ಅದು ಗುಣಮೂಲಕವಾಗಿದ್ದಂತಹ ವರ್ಣದ, ಅವನು ಎಲ್ಲೇ ಹುಟ್ಟಿದ್ರೂ ಆ ಗುಣ ಇರ್ತಾವೆ. ಹೀಗಾಗಿ ಈ ವರ್ಣದೊಳಗೆ ಅಲ್ಲಲ್ಲಿ ಹುಟ್ಟಿದವರು ಅವ್ರು ಬಹಳ ಸಾತ್ವಿಕರು, ಮುಕ್ತಿ ಯೋಗ್ಯರು ಅಂತೇನೆಲ್ಲ ಇಲ್ಲ. ಯೋಗ್ಯತೆ ಉಳ್ಳವರು ತಮ್ಮ ಕರ್ಮಕ್ಕನುಗುಣವಾಗಿ ಬೇಕಾದ ಯೋನಿಯಲ್ಲಿ ಹುಟ್ಟಿ ಬರಬಹುದು. ಆದ್ದರಿಂದ ಜಾತಿ ಭಕ್ತಿಗೆ ನಿರ್ಣಾಯಕ ಅಲ್ಲ, ಜಾತಿ ಮೋಕ್ಷಕ್ಕೂ ನಿರ್ಣಾಯಕವಲ್ಲ. ಇವತ್ತು ನಾವು ವ್ಯವಹರಿಸುವ ವರ್ಣ ಜಾತಿ ಎಂಬುದು ಅನಿತ್ಯವಾದದ್ದು. ಹಿಂದಿನ ಜನ್ಮ ಏನಾಗಿದ್ದೋ ಯಾರಿಗೂ ಗೊತ್ತು, ಅದಕ್ಕೆ ಇನ್ನು ಮುಂದಿನ ಜನ್ಮ ಏನಾಗ್ತೀವೋ ಅದು ಗೊತ್ತಿಲ್ಲ. ಆದ್ದರಿಂದ ಇದಕ್ಕಾಗೇ ಬಹಳ ಒಂದು ದೊಡ್ಡ ಸಂಘರ್ಷ ಅಥವಾ ಸಮಾಜದೊಳಗೆ ಮೇಲು ಕೀಳ್ತನ ಇವೇನು ಬೇಡ ಅಂತಾರೆ. ಅದಕ್ಕೆ ನಾನಾ ವರ್ಣಗಳಿಹುದೇ ಮನುಜ, ಶರಧಿಗಳು ತೆರೆ ನೊರೆಗಳು ಆಪರಿಯಂತೆ ಈ ಶರೀರ ಹೆಂಗೆ ಬರ್ತಾವ? ಒಂದು ಸಮುದ್ರದೊಳಗೆ
ಶರಧಿಗಳು, ತೆರೆಗಳು. ಒಂದು ತೆರೆ ಬಂತು ಅನ್ನೋದಕ್ಕೆ ಇನ್ನೊಂದು ಅದು ಅಷ್ಟು ಬಂದು ದಂಡಿ ಮುಟ್ಟುವಾಗ ಅದ್ರ ಹಿಂದೆ ಇನ್ನೊಂದು ತೆರೆ ಬರ್ತದೆ. ಈ ತೆರೆಗಳು ತಡೆಯಿಲ್ಲದೆ ನಿರಂತರವಾಗಿ ಬರುವಂತೆ ಮನುಷ್ಯನ ಶರೀರಗಳು ಹಿಂಗೆ ಬರ್ತಿರ್ತಾವ ಹೋಗ್ತಿರ್ತಾವ. ಈ ಅನಿತ್ಯವಾದ ಶರೀರಗಳು ದಧೀಸಿ, ಅದಕ್ಕೆ ಉದಾಹರಣೆ ಕೊಡ್ತಾರೆ ಪುಂದಾಸರು. ಇದೇನು ಇಂದ್ರಾದಿ ದೇವತೆಗಳಿಗೆ ಅವರ ರೀತಿ ಹಡ್ಡಿ, ಬ್ಯಾಕ್ ಬೋನ್ ಅಥವಾ ಬೆನ್ನೆಲುಬು ಅದು ಬೇಕಾಗಿತ್ತು. ಅದೇ ವಜ್ರದ ಅಂದ್ರೆ ವಜ್ರದಿಂದ ಏನು ಮಾಡಿದ್ದಲ್ಲದು. ಒಬ್ಬ ತಪಸ್ವಿಯಾದ ದಧೀಚಿಯ ಬೆನ್ನೆಲುಬು ಅದು ನಮ್ಗೆ ಬೇಕು ಅಂದರು, ತಗೋ ಅಂದರು, ಬರಾಬರ ಅದನ್ನು ಕೊಟ್ಟು ಆ ದೇಹ ಬಿಟ್ಟು ಇನ್ನೊಂದು ದೇಹ ತೊಗೊಂಡ್ರು. ಹೀಗಾಗಿ ದೇಹ ಸಮುದ್ರದ ಅಲೆಗಳಂತೆ ನಿರಂತರವಾಗಿ ಹೋಗ್ತಿರ್ತಾವ. ಅದರಿಂದ ವ್ಯಕ್ತಿಯ ಯಾವ ಸ್ವರೂಪವನ್ನಾಗಲಿ ಯೋಗ್ಯತೆಯನ್ನಾಗಲಿ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ, ವರ್ಣವನ್ನೂ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ. ಈ ಜೆನೆಟಿಕ್ ಇನ್ಫ್ಲೂಯೆನ್ಸ್ ಅಂತ ಏನದ, ಇದು ಬಹಳ ಚಂದ ಇದರ ವಿವೇಚನೆ ಮಾಡ್ಯಾರ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಈ ಜೆನೆಟಿಕ್ ಇನ್ಫ್ಲೂಯೆನ್ಸ್ ಅಂತಾರೆ, ಇದಕ್ಕೆ ಹೆರಿಡಿಟರಿ, ಆನುವಂಶಿಕತೆ, ಇವು ಚೇಂಜ್ ಆಗ್ತಿರ್ತಾವ. ಹೆಂಗೆ ಚೇಂಜ್ ಆಗ್ತಾವ? ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವ ಅಭಿಭವಂ ಪ್ರಯಾಂತಿ. ಗುಣಾಸ್ತು ಕಾಲಾತ್, ಸಮಯ ಕಾಲ ವ್ಯಕ್ತಿಯ ಗುಣಗಳಲ್ಲಿ ಬದಲಾವಣೆ ಅಂತ ಇರ್ತಿರ್ತಾವೆ, ಅದರಿಂದ ನಾವು ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಪಿತೃಮಾತೃ ದೋಷಾತ್, ಬಹಳ ಒಳ್ಳೆಯ ವ್ಯಕ್ತಿ ಇರ್ಬೋದು, ಸಾತ್ವಿಕ ಇರ್ಬೋದು, ತಂದೆ ತಾಯಿಗಳು ಅಯೋಗ್ಯರಿದ್ದರೆ ಆ ಮಕ್ಕಳಲ್ಲಿ ಅಯೋಗ್ಯ ಭಾವನೆಗಳು ಬಂದ್ಬಿಡ್ತಾವೆ. ಒಂದು ವೇಳೆ ಅಯೋಗ್ಯ ವ್ಯಕ್ತಿ ಆಗಿದ್ದ ಅಂದ್ರೆ ತಂದೆ ತಾಯಿ ಯಾವ ಮಾಧ್ಯಮದಿಂದ ಹುಟ್ಟಿ ಬರ್ತಾನೋ ಅವರು ಬಹಳ ಯೋಗ್ಯರಾಗಿದ್ದರೆ ಅವನಲ್ಲಿ ಯೋಗ್ಯ ಗುಣ ತಾತ್ಕಾಲಿಕವಾಗಿ ಬಂದ್ಬಿಡ್ತಾವೆ. ಇವತ್ತಿನ ತಾತ್ಕಾಲಿಕವಾಗಿ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರುವ ಗುಣಧರ್ಮಗಳಿಂದ ವ್ಯಕ್ತಿಯ ಸ್ವರೂಪವನ್ನು ಎಂದೂ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ. ಇವತ್ತು ಯಾವನೋ ಭಾಳ ಗುಡಿಗೆ ಒಂದು ಗಂಟೆ ಬರ್ದ, ಇದೇನು ರನ್ ಅಂತಲ್ಲ, ಏನು ಟೆಂಪಲ್ ರನ್ನು. ಈ ಟೆಂಪಲ್ ರನ್ದಾಗ ಅವ್ರು ಯಾರೋ ಗುಡಿಗೆ ಬಂದು ಅಗ್ಗಿ ಶೃಂಗೇರಿ ಸ್ವಾಮಿ ಕೈ ಮುಕ್ಕೊಂಡು ಕೂತ, ಹಂಗಾಗಿ ನೀವು ಪಾಪ ಮೋಕ್ಷ ಯೋಗ್ಯ ಏನೂ ಕಲ್ಪನಾ ಮಾಡಲು ಕಾಣಿಲ್ಲ. ಇವ್ರು ಯಾವ ಈ ಮೋಕ್ಷಕ್ಕೆ ಹೋಗೋರಲ್ಲ. ಅವನು ಯಾವನೋ ಇನ್ನೊಂದು ಗುಡಿಗೆ ಹೋದ, ಅಲ್ಲಿ ಯಾರಿಗೂ ನಮಸ್ಕಾರ ಮಾಡಿದ ಅಂದ ಕ್ಷಣಕ್ಕೆ ಭಾರಿ ಸಾತ್ವಿಕ ತಮ ಉತ್ಸಾಹರಿ ಇಲ್ಲವು. ಈ ಗುಣ ರಾಜಕೀಯವಾಗಿ ಬಂದದ್ದು, ಒಮ್ಮೆ ಮನುಷ್ಯನಾಗೂ ಬರ್ತಾವೆ ಇವು ಆ ಲೈಫ್ನಾಗ. ಅದರಿಂದ ವ್ಯಕ್ತಿಯ ಸ್ವರೂಪ ನಿರ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ, ವರ್ಣ ನಿರ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ತಂದೆ ತಾಯಿ ಒಳಗೆ ದೋಷ ಇದ್ರೆ ಮಕ್ಕಳಲ್ಲಿ ದೋಷ ಬರ್ತಾವೆ. ಅದು ಆಗಂತುಕ ದೋಷ, ಸ್ವರೂಪತಃ ಇದ್ದ ದೋಷಗಳಲ್ಲ. ಒಂದು ತಂದೆ ತಾಯಿಯಲ್ಲಿ ಗುಣ ಇದ್ರೆ ಯಾರನ್ನ ಮಾಧ್ಯಮರನ್ನಾಗಿ ಮಾಡಿಕೊಂಡು, ಯಾರು ಒಳಗೆ ನಾವು 9 ತಿಂಗಳು ಇದ್ದು ಬರ್ತೀವಿ ಅವರ ಗುಣಗಳನ್ನು, ಅದು ಬೇಂದ್ರೆ ಹೇಳ್ದಂಗೆ ದೇಹದ ಭದ್ರಾಕೃತಿ, ಮುಖದ ಮುದ್ರಾಕೃತಿ ಎಲ್ಲ ಹೊತ್ಕೊಂಡು ಬರ್ತೀವಿ ನಾವು. ರೋಗ ರುಜಿನ ಹೊತ್ಕೊಂಡು ಬರ್ತೀವಿ. ಶುಗರು 3 ಜನ್ರೇಷನ್ದಿಂದ, ತಂದೆ ಕಡೆಗೆ 3 ಮಂದಿ ಜನ್ರೇಷನ್ನು, ತಾಯಿ ಕಡೆಗೆ 3 ಜನ್ರೇಷನ್ನು. ಅದೇ ಹಿಂಗೆ 12 ಮಂದಿ ಇರ್ತಾರೆ ಅವರು ಸಾಧ್ಯದಾಗ. ಅವು 12 ಮಂದಿ ಯಾಕಂದ್ರೆ ಅವ್ರ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಇರ್ತದೆ ನಮ್ಮ ಬಾಡಿ ಮೇಲೆ. ಅದಕ್ಕೆ 12 ಮಂದಿನ ತೋಗ್ತಿರ್ತೀವಿ ಹೆಸರು. ಡೈರೆಕ್ಟ್ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಅವರು. ಅದೇ ದೋಷ ಅವ್ರಿಗೆ ಶುಗರ್ ಇದ್ದರೆ ನಮಗೂ ಬರ್ತದೆ ಶುಗರು. ಅದು ಎಲ್ಲಿಂದ ಬರಲಿ, ಅವ್ರ ಮುಖ ಸುಲಿಕ್ಕೆ ನಾವು ನೋಡಿರ್ಲಿಕ್ಕಿಲ್ಲ, ಅದು ನಮ್ಗೆ ಅವರಿಂದ ಬರ್ತದೆ ಶುಗರ್. ಹಂಗೆ ರೋಗ ರುಜಿನಿಗೆ ಸೈಂಟಿಫಿಕ್ ಆಗಿ ನೀವು ಒಪ್ತೀರಿ, ಹಂಗೆ ಗುಣದೋಷಗಳಿಗೂ. ಅದರಿಂದ ಇವತ್ತಿನ ತಾತ್ಕಾಲಿಕವಾಗಿ ಒಬ್ಬ ವ್ಯಕ್ತಿಯನ್ನು ಆಸ್ತಿಕ ಯೋಗ್ಯ ಅಂತೂ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ, ಅಯೋಗ್ಯ ತಮೋಯೋಗ್ಯ ಹಂಗೂ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ. ಯಾರ ಬಗ್ಗೆ ಹಿಂಗೆ ನಿರ್ಣಯ ಕೈಕೋಬೇಡ್ರಿ. ಯಾಕಂದ್ರೆ ಇವೆಲ್ಲ ಏನವ ಬಹಳ ಸೂಕ್ಷ್ಮವಾದ ಆಂತರಿಕ. ಇವನ್ನೆಲ್ಲ ಪುಂದಾಸರು ಹೇಳಿ ಅದಕ್ಕೆ ಶರಧಿಗಳು ತೆರೆ ನೊರೆಗಣ ಆ ಪರಿಯಂತೆ ಶರೀರವಲ್ಲದೆ ಬೇರುವುದೇ. ಆದ್ದರಿಂದ ಭಗವಂತನ ಸ್ಮರಣ ಅದು ಕರ್ತವ್ಯ ಎಲ್ಲರದು. ಅದನ್ನು ಬಿಟ್ಟು ನೀ ಜಾತಿ ಹೆಂಗೆ ನಿರ್ಧಾರ ಮಾಡ್ತೀವಿ?
ಇವತ್ತು ಅವ್ರು ಭಾಳ ಮಡಿ ದೇವರು ದಿನರು ಗುಡಿ ಗುಂಡಾರ ನಿಂತು 10 ಗುಂಡಿ ಒಳಗೆ ಗಂಟೆ ಬಡಿದು ಕಿವಿ ಹರಿದು ಬರ್ತಾರೆ ದೇವ್ರದ್ದು. ಅದರಿಂದ ಅವ್ರು ನಾವು ನಿರ್ಣಯ ಮಾಡಲಿಕ್ಬೋದಿಲ್ಲ ಭಾಗ್ಯ ಆಸ್ತಿಕರು ಅಂತ. ಅವ ಒಂದು ದಿವಸ ಒಂದು ಟೆಂಪಲ್ ರನ್ವೇ ಒಂದು ಗುಡಿಗೆ ಹೋಗುದಿಲ್ಲವ, ಅದೇನು ನಾಸ್ತಿಕ ಅನ್ಲಿಕ್ಕೂ ಬರೋದಿಲ್ಲ. ಗುಡಿಗೆ ಹೋಗಿಲ್ಲ ಅದರಿಂದ ನಾಸ್ತಿಕ ಅಲ್ಲ, ನಿತ್ಯ ಗುಡಿಗೆ ಹೋಗ್ಯಾನ ಅಂದಾಗ ಭಾಳ ಆಸ್ತಿಕನೂ ಅಲ್ಲ ಅಂತ. ಧರ್ಮರಾಜ ಕೇಳಿದ ಹಂಗೆ ಜನ್ಮದಿಂದೂ ಬರುವುದಿಲ್ಲ, ಸಂಸ್ಕಾರದಿಂದನೂ ಅಲ್ಲ, ಅವ್ವ ಅಪ್ಪನಿಂದನೂ ಅಲ್ಲ, ವೃತ್ತಿಯಿಂದನೂ ಅಲ್ಲ, ವರ್ಣ ಯೋಗ್ಯತಾ ಏನಲ್ಲ ಮುಂದೆ ಗೊತ್ತೂ ಇಲ್ಲ. ಆ ಯೋಗ್ಯತಾದೊಳಗೆ ತಾತ್ಕಾಲಿಕವಾಗಿ ಸ್ವಲ್ಪ ಪರಿವರ್ತನೆ ಆಗ್ತಾವೆ. ಅದಕ್ಕೆ ಇದರಿಂದ ಸಾಧನ ಮಾರ್ಗಕ್ಕೆ ಏನು ದೊಡ್ಡ ಬಾಧಕ ಯಾರೂ ಮಾಡ್ಕೋಬಾರ್ದು. ಸಾಧನ ಸರ್ವೇ ಸಾಮಾನ್ಯವಾದದ್ದು. ಪುಂದಾಸರು ಅದಕ್ಕೆ ಭಗವಂತ ಸ್ಮರಣ ಮಾಡಲಿಕ್ಕೆ, ನಿರಂತರ ಭಗವದ್ ಧ್ಯಾನ ಮಾಡಲಿಕ್ಕೆ ಅದಕ್ಕೆ ಜಾತಿ ಅಡ್ಡು ಬರ್ತಾವೆ. ಯಾವ ಜಾತಿನೂ ಅಡ್ಬೋದಿಲ್ಲ. ನಮ್ಮ ಭಾಗವತ ದೃಷ್ಟಿಯೊಳಗೆ ಕಿರಾತ ಹುಣ ಅಂದ್ರೆ ಅವರು ಮುಸಲ್ಮಾನರಿರಲಿ ಅಥವಾ ಇನ್ನು ಯಾರೇ ಇರಲಿ, ಎಂಥವರೇ ಇರಲಿ, ಅವರಿಗೂ ಕೂಡ ಒಮ್ಮೊಮ್ಮೆ ಪರಿಸ್ಥಿತಿ ಅವರಿಗೆ ಪ್ರಾಯಶ್ಚಿತ್ತ ಆದಾಗ ತನ್ನನ್ನು ಆತ್ಮೋದ್ಧಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಅದ ಎಂಬುವ ಒಂದು ದೊಡ್ಡ ದೃಷ್ಟಿಯೊಳಗೆ ನಮ್ಮ ಎಲ್ಲ ಹರಿದಾಸರು ಬೆಳೆದವರು. ಅಂತ್ಯವಾದಾಸಗಳು ಬಹಳ ಧರ್ಮದ ಇಂಗ್ಲೀಷ್ಗೆ ಒಂದು ಶಬ್ದದ ಫ್ಲೆಕ್ಸಿಬಿಲಿಟಿ ಅಂತ ಕರೀತಾರೆ. ಬಹಳ ಹಿಗ್ಗಿಸ್ದಂಗೆ ಧರ್ಮ ಭಾಳ ಹಿಗ್ಗಿತದ. ನಾವು ಆದಷ್ಟು ಅದನ್ನು ಕುಗ್ಸೋ ಹಂಗೆ ಮಾಡಿರ್ತೀವಿ. ನಾವು ನಮ್ಮ ಬಲೂನೊಳಗೆ ಹವಾನೇ ಇಲ್ಲ, ಹಿಂಗಾಗಿ ಮಡಿಸ್ಕೊಂಡು ಕೂಗ್ತದೆ. ನಮ್ಮ ಧರ್ಮ ಹೆಂಗದ ಅಂದ್ರೆ ಮಡಿಸಿದ್ದದೆ ಅಲ್ಲ, ಅದು ಭಾಳ ದೊಡ್ಡ ಜಗತ್ತಿನ ಸಮಗ್ರ ಸಮಾಜಗಳನ್ನು ಸಮಾವೇಶ ಮಾಡಿಕೊಳ್ಳುವ ಉದಾತ್ತವಾದ ಗುಣದ ಮೇಲೆ ಇಡೀ ಜಗತ್ತನ್ನೇ ಧರಿಸುವ ಶಕ್ತಿಯನ್ನು ಹೊಂದಿ ಈ ನಮ್ಮ ಧರ್ಮಗಳು ಹುಟ್ಟಾವ, ನಮ್ಮ ಧರ್ಮಗಳು ಬೆಳೆದಾವು. ಧರ್ಮದ ದೃಷ್ಟಿ ಅದು. ಆ ದೃಷ್ಟಿ, ಆ ಮೂಲಭೂತ ದೃಷ್ಟಿಯನ್ನು ಸಾಂಪ್ರದಾಯಿಕ ದೃಷ್ಟಿಗಿಂತ ಮೂಲಭೂತವಾದಂತಹ ದೃಷ್ಟಿಯನ್ನು ಇಷ್ಟು ಚೆಂದಾಗಿ ಮಂಡನೆ ಮಾಡಿದವರು ಇವತ್ತಿನ ಕಾಲಕ್ಕೆ ನಮ್ಮ ಕಣ್ಣೆದುರಿಗೆ ಮಹಾನ್ ಭಾವರಾಗಿರ್ತಕ್ಕ ಪುರಂದರದಾಸರು ಅಂತಿಕೊಂಡೆ. ಅವ್ರ ಜೀವನದೊಳಗೆ ಈ ಮಾತನ್ನು ಹೇಳಿ ಅದಕ್ಕೆ ಸಾಲ ಕೆಲವು ದೈನಂದಿನ ಜೀವನಕ್ಕೆ ಭಾಳ ಎಚ್ಚರಿಕೆ ಕೊಡ್ತಾರೆ, ಕೆಲವು ಮಾತು ನಿತ್ಯ ಜೀವನಕ್ಕೆ ಭಾಳ ಎಚ್ಚರಿಕೆ ಕೊಡ್ತಾರೆ. ಪರರು ಮಾಡಿದ ಪಾತಕವ ನಾಲಿಗೆಯೋಳು ಉಚ್ಚರಿಸದಿರಿ ಎಚ್ಚರಿಕೆ. ಯಾರೋ ಏನೋ ಪಾಪ ಮಾಡ್ಯಾರ, ಅದನ್ನ ಯಾಕೆ ಅದನ್ನ ಹೇಳಿಕ್ಕೆ ಹೋಗ್ತೀವಿ, ಮಂದಿ ಮುಂದೆ ಪ್ರಚಾರ ಮಾಡ್ತೀವಿ. ಮನುಷ್ಯನ ಸೈಕಾಲಜಿ ಏನು ಅಂದರೆ, ಯಾರಲ್ಲಿ ಏನಾದರೂ ದೋಷ ಕಂಡ್ರೆ ಅದನ್ನ 10 ಮಂದಿ ಮುಂದೆ ಹೇಳಿ ಆನಂದ ಪಡುವ ಒಂದು ಸ್ವಭಾವ. ಇದು ಭಾಗವತ ಇಷ್ಟು ಚಂದ ಒಂದು ಉದಾಹರಣೆ ರೂಪಕ ಕೊಟ್ಟದು. ಹೆಂಗಂದ್ರೆ ಕೃಷ್ಣ ಅದು ಶಮಂತಕ ಮಣಿ ಅಪಹಾರ ಮಾಡ್ಯಾನೇನು ಅಂತ ಇಷ್ಟು ಸಣ್ಣ ಪಾಯಿಂಟ್ ಅಂದವ. ಯಾರು ಸತ್ರಾಜಿತ ಸತ್ಯಭಾಮನ್ ತಂದಿ ಶಮಂತಕ ಮಣಿ ಇದು ಒಮ್ಮೆ ಅಂದಿದ್ದವ, ಇದು ನಾನು ಕೊಳ್ಳ ಚಂದ ಕಾಣಿಸ್ತದೆ ನೋಡು ಅಂತ. ಬಹುಶಃ ಒಯ್ದಾನೋ ಏನೋ ಅಂತ ಸಂಶಯ ವ್ಯಕ್ತ ಮಾಡಿದ್ದ. ಇಲ್ಲಿ ಜನರೆಲ್ಲ ಕೃಷ್ಣ ಗೊತ್ತಿಲ್ಲ ನಿಮಗೆ ಏನು ಶಮಂತಕ ಮಣಿ ತುಡು ಮಾಡ್ಯಾನು, ಅದಕ್ಕೊಂದು ಶಬ್ದ ಪ್ರಯೋಗ ಮಾಡ್ಯಾರ ಸಂಸ್ಕೃತಿಯಾಗ. ಭಾಳ ಚಂದ ಶಬ್ದದ ಅದು. ಕರ್ಣೆ ಕರ್ಣೆ ಜಪನ್ ಜನಾಹ ಅಂತ ವೇದವ್ಯಾಸದೇವರ ಮಾತು. ಕಿವಿ ಒಳಗೆ ಜಪ ಮಾಡಿದಂತ. ಜಪ ಮೌನವಾಗಿ ಮಾಡಬೇಕು, 10 ಸರ್ತಿ ಮಾಡಬೇಕು, ಹೌದಲ್ಲ? ಇದು ಜಪದ ಲಕ್ಷಣ. ಹಂಗೆ ಕರ್ಣೆ ಕರ್ಣೆ ಪರ್ತನು ಯಾರು ಹೇಳ್ಬೇಡ್ರೆ ಕೃಷ್ಣ ತುಡು ಮಾಡ್ಯಾನ, ಯಾರು ಹೇಳ್ಬೇಡ್ರೆ ಎಲ್ಲರೂ ಯಾರು ಹೇಳ್ಬೇಡ ಅನ್ನೋದು. ಕರ್ಣೆ ಕರ್ಣೆ ಜಪನ್ ಜನ ಅವಾಗಂತಾರೆ. ದೊಡ್ಡವ್ರ ಬಗ್ಗೆ ಆಡ್ಕೊಂಬುದು ಅಂದರೆ ಅವ್ರು ಆಡ್ಕೊಂಬುದಾಗೆ ಒಂದು ಆನಂದ ಇರ್ತದೆ. ಯಾವ್ದಾರ ಬಗ್ಗೆ ಅದಕ್ಕೆ ಹಂಗೆ ಮಾಡಬೇಡ. ಪರರು ಮಾಡಿದ ಪಾತಕವ ನಾಲಿಗೆಗಳು ಉಚ್ಚರಿಸದಿರಿ ಎಚ್ಚರಿಕೆ. ಗುರು ಹಿರಿಯರ ಸೇವೆ ಮಾಡದೆ ಉದರವ ಹೊರೆಯದಿರಿ ಎಚ್ಚರಿಕೆ. ದೊಡ್ಡವ್ರ ಸೇವೆ ಮಾಡು, ತಂದೆ ತಾಯಿ ಬಂಧು ಬಳಗ. ಜೀವನದಾಗ ತನ್ನ ಒಂದೇ ಹೊಟ್ಟೆ ಹೊರೆಯೋದಲ್ಲ, ತನ್ನ ಜೊತೆ 4 ಮಂದಿಗೆ ಆಧಾರ ಆದರೆ ಅದು ಜೀವನದ ಸಾರ್ಥಕತೆ. ಹೀನ ಮಾನಿನಿಯರ ಧ್ಯಾನ ಕಾನನದೋಳು ಇಳಿಯದಿರ ಎಚ್ಚರಿಕೆ. ಹೀನ ಮಾನಿನಿಯರ
ಧ್ಯಾನವೆಂಬ ಕಾನನ ಅದು ಇಳಿಬೇಡ, ದಟ್ಟ ಕಾಡು, ಅಲ್ಲಿ ಎಲ್ಲ ನಿಮ್ಮನ್ನು ಹಿಡಿದು ಹೊಡಿತಾರೆ, ಕಳ್ಳರು ಬಹಳ, ಅದಕ್ಕೆ ಇಂಥ ಕಾಡಿನಾಗೆ ಹೋಗಬೇಡ ಭಯ. ನಾನೆಂಬ ಅಹಂಕಾರ ಮಾಡಿ ನರಕದೋಳು ನರಳದಿರ ಎಚ್ಚರಿಕೆ. ನಾನು ನಾನು ಅಹಂ ಅಹಂ ಎಂಬುವ ಇಂಥ ಅಹಂಕಾರಕ್ಕೆ ಬೀಗಿ ಅಪರಾಧ ಮಾಡಿ ನರಕಕ್ಕೆ ಹೋಗಬೇಡ. ನಡೆವಾಗ ನುಡಿವಾಗ ಗಿಡವೆಲ್ಲ ನಣ್ಕರು, ಕಡೆಗಿಲ್ಲ ಎಚ್ಚರಿಕೆ. ನೀವು ಒಳ್ಳೆ ನಡೆಯುವಾಗ ನುಡಿಯುವಾಗ ನೀನಲ್ಲಿ ತುಂಬಿಕೊಂಡು ಐಶ್ವರ್ಯ ಇರುವಾಗ ಉಂಟಾದ ಕಾಲಕ್ಕೆ ಶ್ರೀಪಾದರಾಜರು ಹೇಳಿದಂಗೆ ನೆಂಟರು ಇಷ್ಟರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣು ಮೇಲಕ್ಕೆ ಎತ್ತುವರು. ಅದಕ್ಕೆ ಸಮಾಜ ಜಗತ್ತಿನ ಸ್ಥಿತಿ ಇರ್ತದ. ನಿನ್ನಲ್ಲಿ ಏನಾದ್ರು ಇರೋ ತನಕ ಎಲ್ಲ ಬಂಧು ಬಳಗ ನಮ್ಗೆ ಅವ್ರಿಗೆ ಭಾಳ ಕ್ಲೋಸ್ ಅಂತಾರೆ. ನೀ ಶ್ರೀಮಂತ ಇರೋ ತನಕ ಎಲ್ಲರೂ ನಿನ್ನ ಬಗ್ಗೆ ಭಾಳ ಕ್ಲೋಸ್ ಅಂತಾರೆ. ಸ್ವಲ್ಪ ಏನಾರೇ ಐಶ್ವರ್ಯ ಅಧಿಕಾರ ಸ್ಥಾನ ಮಾನ ಸ್ವಲ್ಪ ಡೌನ್ ಆಯ್ತು ಅಂದ್ರೆ ಇಲ್ಲ, ನಮಗೂ ಒಂದು ದೂರದ ರಿಲೇಷನ್ ಅಂದ್ರೆ ನಿನ್ನೆ ತನಕ ಕ್ಲೋಸು, ಇವತ್ತೇನಿದು ಪೂರ್ಣ ದೂರದ ರಿಲೇಷನ್ ಆಗ್ತದೆ. ಇದು ಸಮಾಜದ ದೃಷ್ಟಿ. ಅದಕ್ಕೆ ಸಮಾಜದ ಲೋಕಾನುಭವದ ಚಿತ್ರಣವನ್ನು ಮಾಡಿ ಅನುಭವ ಆದ ಮೇಲೆ ತಿಳ್ಕೊಂಬುದಕ್ಕಿಂತ ಮೊದಲು ಸ್ವಲ್ಪ ಶ್ರವಣದಿಂದ ತಿಳ್ಕೊಳ್ಳಲ್ಲ ಅಂದರೆ ಜೀವನವನ್ನು ಸುಧಾರಿಸ್ಕೊಳ್ಳಿಕ್ಕೆ ಬರ್ತದೆ. ಎಲ್ಲನೂ ಅನುಭವದಿಂದ ತಿಳಿಬೇಕು ಅಂತೇನಿಲ್ಲ. ಡಾಕ್ಟರ್ ಮೇಲೆ ವಿಶ್ವಾಸ ಇಟ್ಟಿರ್ತೀವಿ, ರೋಗಗಳಿಗೆ ಪರಿಹಾರಕ್ಕಾಗಿ ಅವ್ರ ಹತ್ತಿರ ಧಾವಿಸ್ತೀವಿ. ಪಾಪ ಅವ್ರು ಎಲ್ಲ ರೋಗಗಳ ಅನುಭವ ಮಾಡ್ಕೊಂಡಾರೆ, ಅಧ್ಯಯನ ಮಾಡ್ಯಾರ. ಯಾವ್ಯಾವ ಡಾಕ್ಟರು ಯಾವ್ಯಾವ ಔಷಧ ಕೊಡ್ತಾರೆ ಅದನ್ನ ಅಧ್ಯಯನ ಮಾಡಿ ಕೊಡ್ತಾರೆ ಹೊರತು, ಕೊಟ್ಟು ಕಡಿಮೆ ಮಾಡಿದ ಅನುಭವದಿಂದ ಕೊಡ್ತಾರೆ ಹೊರತು ರೋಗವನ್ನು ಅನುಭವಿಸಿ ಅದಕ್ಕೆ ಇದು ಪ್ರಖರವಾದ ಔಷಧ ಅಂತ ಎಂದು ಕೂಡ ಅವ್ರು ಕೊಡುವುದಿಲ್ಲ. ಅದಕ್ಕೆ ಇನ್ನು ತಿಳ್ಕೊ ನೀನು ಅಂಥೇಳಿ ಕೊಡುಗೆಯ ಮಾಡದೆ ಮಡಗಿದ ಧನ ಸಂಗಡ ಬಾರದಿರ ಎಚ್ಚರಿಕೆ. ಯಾರಿಗೂ ಜನ್ಮದಾಗ ಕೈ ಎತ್ತಿ ಕೊಡದೆ, ತಾನೂ ತಿನ್ನದೆ, ಪರಿವಾರಕ್ಕೂ ಅನುಭವಿಸಲಿಕ್ಕೆ ಅವಕಾಶವನ್ನು ನೀಡದೆ ಇಟ್ಟು ಹೋದಲ್ಲ, ಇಟ್ಟು ಹೋದ ಹಣ ಅದು ನಿನ್ನ ಸಂಗಡ ಬಂತೇನು? ಬರುವುದಿಲ್ಲ. ಅದಕ್ಕೆ ಒಡೆಯ ಪುರಂದರ ವಿಠಲನ ನೆನೆದು ನೀ ಕಡೆಹಾಯೋ ಎಚ್ಚರಿಕೆ. ರಾಜರು, ಮೇಲಿನ ಆಫೀಸರ್ಸು, ಬಾಸು ಇವ್ರ ಜೋಡಿ ಆಫೀಸ್ನಾಗ ಹೆಂಗಿರ್ಬೇಕು ಅಂದ್ರೆ ಇವತ್ತು ಭಾಳ ಪ್ರೀತಿ ಮಾಡ್ಯಾರ ಅಂದ್ರೆ ಮುಂದಿನ ಕ್ಷಣಕ್ಕೆ ನಾಳಿನ ದಿವಸ ಅಷ್ಟೇ ಪ್ರೀತಿ ಅವ್ರು ತೋರಿಸ್ತಾರಂತೆ ನಂಬಬೇಡ. ಯಾವಾಗಲೂ ದೊಡ್ಡವ್ರು ಏನಿದ್ದಲ್ಲ ಅವ್ರ ಸ್ವಭಾವ, ಅವ್ರ ಪ್ರೀತಿ ಅವು ಹೆಂಗಿರ್ತಾವ ಅಂದ್ರೆ ಮೂಡಿ ಮೇಲೆ ಇರ್ತಾವ. ಮೂಡು ಅಂತಾರೆ. ಮೂಡಿ ಅಂದ್ರೆ ಅವ್ರ ಮನಸ್ಸಿಗೆ ಮನ್ಸುಖರಾವ್ ಇದ್ದಂಗೆ ಅವರು. ಅದಕ್ಕೆ ದೊಡ್ಡವರು ಯಾವಾಗಲೂ ದೂರ ನಿಂತೇ ವ್ಯವಹಾರ ಮಾಡಬೇಕು. ಇವತ್ತು ಭಾಳ ಪ್ರೀತಿಯಿಂದ ಮಾತಾಡ್ಸ್ಯಾರ ಅಂಥೇಳಿ ನೀ ಅವ್ರು ಭಾಳ ಸಮಯ ನಮ್ಗವ್ರಿಗೆ ಭಾಳ ನೀ ಅಧಿಕಾರ ಆದ್ಯತೆಯಿಂದ ಯಾವ ದೊಡ್ಡವರ ಸಮೀಪ ಎಂದೂ ಹೋಗಬೇಡ. ಒಂದು ದಿವಸ ಭಾಳ ಕರೆದು ಪ್ರೀತಿ ಮಾಡ್ಸ್ಯಾರಿಲ್ಲೋ ಅದೇ ಒಂದು ಸಲಿಗೆ ಅದನ್ನು ಕೊಡ್ತಾರೆ ಅಂಥೇಳಿ ನೀವು ಮುಂದೆ ಸಮೀಪ ಆದ್ರಿಂದ ಮೊದಲು ದೂರ ಸರಿಸ್ತಾನೆ ನೀನು. ಅದಕ್ಕೆ ಯಾವಾಗಲೂ ದೂರೇ ಇರಬೇಕು. ಪೊಡವೀಪನೊಲಿಮೆ ಸುಸ್ಥಿರವೆಂದು ಗರುವದಿ ನಡೆಯದಿ ಎಚ್ಚರಿಕೆ. ಕಡು ಚಪಲನು ತಾನೆಂದು ಪರರ ಅವಗಣಿಸದಿ ಎಚ್ಚರಿಕೆ. ನಾ ಭಾಷಣ, ನಾ ಬುದ್ಧಿವಂತ, ನಾನು ಬೇಕಾಷ್ಟು ಜ್ಞಾನದ ಅಂಥೇಳಿ ಇನ್ನೊಬ್ಬರನ್ನು ಕಡಿಮೆಯನ್ನಾಗಿ ತಿಳಿದು ತಿರಸ್ಕರಿಸುವ ಭಾವ ಎಂದೂ ಬರುವುದು ಬೇಡ. ಯಾಕಂದ್ರೆ ಯಾವಾಗ ನೀವು ಯಾರ ಹತ್ರ ಹೋಗ್ಬೇಕಾಗ್ತಾ ಹೇಳಿಕ್ ಬರೋಲ್ಲ. ಸಿರಿ ಸೊಡರಿಗೆ ಗುರು ಹಿರಿಯರ ಅವಮಾನ ಬಿರುಗಾಳಿ ಎಚ್ಚರಿಕೆ. ಪುರಂದರದಾಸರು ಈ ಬಂಗಾರ ಅಂಗಡಿ ಯಾವಾಗಿತ್ತೋ, 9 ಕೋಟಿ ಯಾವಾಗ ಗಳಿಸಿದ್ರು, ಕನ್ನಡ ಸಾಹಿತ್ಯದ ಅಪರೂಪದ ಶಬ್ದ ಪರಂಪರೆಯನ್ನು ತನ್ನ ಬುದ್ಧಿಯೊಳಗೆ ಯಾವಾಗ ತುಂಬಿಕೊಂಡ್ರು ಆಶ್ಚರ್ಯ ಆಗ್ತದೆ. ಸಿರಿ ಸೊಡರಿಗೆ, ಸೊಡರು ಸಿರಿ ನಾವೆಲ್ಲ ಹೆಂಗೆ ಸಂಪತ್ತು ಅಂದ್ರೆ ಸೊಡರು ಅಂದ್ರೆ ಮಿಣುಕು ದೀಪ, ಮಿಣುಕು ದೀಪ. ಸಿರಿ ಸೊಡರಿಗೆ ನಮ್ಮ ಜೀವನದಾಗ ನಾವು ಪಡೆದ ಸಂಪತ್ತು ಏನದ ಅಂದ್ರೆ ಅದು ಸಂಪತ್ತು ಅಗ್ನಿ, ಅದು ಸಣ್ಣ ಮಿಣುಕು ದೀಪ ಇದ್ದಂಗೆ. ಮಿಣುಕು ದೀಪಕ್ಕೆ ಗುರು ಹಿರಿಯರ ಅವಮಾನ ಬಿರುಗಾಳಿ. ಬಿರುಗಾಳಿ ಬಂದ್ರೆ ಸಣ್ಣ ದೀಪ ಆಡಿ ಹೋಗ್ತದೆ. ಅದಕ್ಕೆ ಭಾಳ ಎಚ್ಚರಿಕೆ ಇರ್ಬೇಕು. ಸಂಪತ್ತು ಏನದ ಈಗ ಸಣ್ಣ ಮಿಣುಕು ದೀಪ ಇದ್ದಂಗೆ ನಮ್ಗೆ ಎಷ್ಟಿರ್ತದೆ.
ಒಮ್ಮೆ ಹೇಳಿದ್ನ, ಒಂದು ಸಂದರ್ಭದೊಳಗೆ ಭೀಮಸೇನ ದೇವರು ಕೆಲವು ಥೇರಿ ಹೇಳ್ತಿದ್ರು, ಈ 18 ವರ್ಷದ ಹಿಂದೆ ಹೇಳಿದ್ನ. ಜೀವರಿಗೆ ಕರ್ತೃತ್ವ ಅದನ್ನು ಇಲ್ಲೋ ಎಂಬುದು ಒಂದು ದೊಡ್ಡ ಸಮಸ್ಯೆ. ಕರ್ತಂಕ ಇನ್ನೊಬ್ಬರು ತಲೆಯಾಗಿ ಹೋಗುವುದೇ ಇಲ್ಲ. ಜೀವರಿಗೆ ಕರ್ತೃತ್ವನೋ ಇಲ್ಲೋ, ಎಲ್ಲ ದೇವ್ರು ಮಾಡಿಸ್ತಾನೆ ಅಂದರೆ ಮತ್ತು ನಮ್ಗೆ ಯಾಕೆ, ನಮ್ದೇನು ಉಳಿತು ಅಸ್ತಿತ್ವ ಅಂತ. ನಿಮ್ಮ ಅಸ್ತಿತ್ವದಂತೆ ನಿಮಗೆಲ್ಲ ಪಾಪಗಳು ನೀವು ಬೆನ್ನು ಹತ್ಯಾವ ಅಂತಿಕೊಂಡೇ ನೀವು ಆ ಕರ್ಮಗಳನ್ನ ಅನುಭವಿಸಿರುತ್ತೇವೆ. ನಿಮ್ಮ ಅಸ್ತಿತ್ವ ಇಲ್ಲ ಅಂತ ಹೇಳ್ಯಾರ ಯಾರು ನಿಮಗೆ? ಅದು ಅಲ್ಲೇ ಜೀವ ಕರ್ತೃತ್ವದ ಬಗ್ಗೆ ಕೆಲವು ಪಾಯಿಂಟ್ಸ್ ಭೀಮಸೇನ ದೇವರು ಹೇಳ್ತಾರೆ. ಜೀವರಿಗೆ ಕರ್ತೃತ್ವ ಅದ ಅಂದ್ರೆ ಅದ, ಇಲ್ಲ ಅಂದ್ರೆ ಇಲ್ಲ. ಹೆಂಗೆ? ಶ್ರೀಮಂತರು, ಇವರು ಭಾಳ ದೊಡ್ಡ ಶ್ರೀಮಂತರು, ಎಲ್ಲರೂ ಶ್ರೀಮಂತಿಗೆ ಬಂತು ನೋಡ್ರಿ. ಒಂದೇನು 1,400 500 ಮಂದಿ ಶ್ರೀಮಂತಿಗೆ ಪೇಪರ್ ತುಂಬಿ ಬಂತಿಲ್ಲ. 100 ಕೋಟಿ 200 ಕೋಟಿ 800 ಕೋಟಿ 12 ನಂದನ್ ನೀಲೇಕಣಿ ಇಲ್ಲ ಅವ್ರದ್ದು 1,500 ಕೋಟಿ. ಇನ್ನೊಬ್ಬ ಅವನೋ ಬಂದ ಅವನ ಡಿ ಕೆ ಶಿವಮೊಗ್ಗ ಅವ್ರದ್ದು 700 ಕೋಟಿ. ಇವೆಲ್ಲ ಸಂಪತ್ತು ಬಂತು ಇಲ್ಲ, ಎಲ್ಲರಿಗೂ ಬಂದಿಲ್ಲ. ಸಂಪತ್ತು ಎಷ್ಟಿಲ್ಲ ನಮಗೆಲ್ಲ ಹೊರಗೆ ಹಾಕಲಿಕ್ಕೆ ಬೇಕಲ್ಲ. ಹಂಗಾರೆ ಇವರು ಶ್ರೀಮಂತರೇ. ಅವ ಧೀರುಭಾಯಿ ಮಗ ಯಾವದಾವ ಎರಡು ಮುಖೇಶ ಪಕೇಶ, ಅವು ಶ್ರೀಮಂತರೇ. ಬಿರ್ಲಾನು ಶ್ರೀಮಂತರೇ. ಇವು ನಮ್ಮ ಪೂರ್ತಕ್ಕೆ, ಕರ್ನಾಟಕದ ಪೂರ್ತಕ್ಕೆ, ಇಲ್ಲ ಜಯನಗರ ಈ ನಗರ ಯಾವ JP ನಗರ ಪೂರ್ತಕ್ಕೆ ಇವು ಶ್ರೀಮಂತರು. ಶ್ರೀಮಂತ ಇವು ಇದು ಸಾಪೇಕ್ಷ ಶಬ್ದ. ಅಂತ ಭಾರಿ ಏನು ಲಕ್ಷಾವಧಿ ಕೋಟಿ ಬಿಲ್ಗ್ರೇನ್ ಅಂಥವ್ರು ಏನಿದ್ದಾರಲ್ಲ ಅವ್ರ ಮುಂದೆ ಇವು ಧರಿಸಿದ್ರೆ ಸುಧಾಮಿದ್ದಂಗೆ ಇವು. ಇನ್ನು ನಮ್ಮ ನಿಮ್ಮಂಥವ್ರು ಏನು MIG LIG ಮಂದಿ ಅದಲ್ಲ, ಅದ್ರ ಮುಂದೆ ಇವ್ರು HIG ಇವರು. ಹಾಗಾಗಿ ಇವು ಶ್ರೀಮಂತರು ಹೌದು. ಈ ಬಡವರನ್ನ ಅಪೇಕ್ಷೆ ನೋಡಿದರೆ ಕಂಪೇರ್ ಮಾಡಿ ನೋಡಿದ್ರೆ ಶ್ರೀಮಂತರು. ಭಾರಿ ಶ್ರೀಮಂತರ ಮುಂದೆ ಇವು ಧರಿಸಿದ್ರೆ ಹಂಗೆ ಕರ್ತೃತ್ವ. ಇದು ಜಡ, ಇದು ಜಡ ಮೈಕು. ಇದು ಅಖಂಡ ಪ್ರವಚನ ಕೇಳ್ಕೊತ ಬಂದದ್ದು ನಿತ್ಯ, ವರ್ಷಾಂಡ 10-20 ವರ್ಷದಿಂದ. ಅದಕ್ಕೇನು ಜ್ಞಾನ ಆಗಿದೆ? ನಾವು ಹಂಗೆ ಕುರ್ಚಿ ಬೇರೆ, ಕುರ್ಚಿ ಮೇಲೆ ಕೂತು ವ್ಯಕ್ತಿ ಬೇರೆ. ಕುರ್ಚಿಗೆ ಜ್ಞಾನ ಆಗಿಲ್ಲ, ಕುರ್ಚಿ ಮೇಲೆ ಕೂತವ್ರಿಗೆ ಆಗ್ಯದ. ಹಂಗಾರೆ ಕರ್ತೃತ್ವ ಅಂಬುದು, ಜ್ಞಾನ ಅಂಬುದು ಈ ಕುರ್ಚಿಗಿಲ್ಲ, ನಮಗದ. ಹೀಗಾಗಿ ಜಗತ್ತಿನಾಗ ಜೀವರಿಗೆ ಒಂದು ಕರ್ತೃತ್ವ ಅದ 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 ಅಂತಂದ್ರೆ ಪುನಃ ಚಂದ ಕ್ಲಿಯರ್ ಮಾಡ್ತಾರೆ ಈ ಸಮಸ್ಯೆಯನ್ನು. ಜಡಾಪೇಕ್ಷೆಯ ಜಡದ ಜೋಡಿ ಕಂಪೇರ್ ಮಾಡಿದ್ರೆ ನಮಗೆ ನಿಮಗೆ ದೇವರು ಭಾಳ ಕರ್ತೃತ್ವವನ್ನು ಕೊಟ್ಟು ಕಳ್ಸಾನ. ಇಲ್ಲ ಇಲ್ಲ ಅಂದ್ರೆ ಅವನ ಸಾರ್ವಭೌಮ ಕರ್ತೃತ್ವದ ಅವಂಗ. ಯಾರಿಗೆ? ದೇವರಿಗೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಬೇಕಾದ್ದು ಮಾಡಬಲ್ಲವ. ಅವನ ಜೋಡಿ ಅವನಿಗೆ ಇರ್ತಕ್ಕ ಕರ್ತೃತ್ವವನ್ನು ಕಂಪೇರ್ ಮಾಡಿ ಅಂತಹ ಸ್ವತಂತ್ರವಾದ ಸಾರ್ವಭೌಮವಾದ ಕರ್ತೃತ್ವ ಅದ ಅಂತ ನೀವು ಕೇಳಿದ್ರೆ ಇಲ್ಲ ಅಂತ ಉತ್ತರ. ಎರಡೂ ನಿಮಗೆ ಟೈಪದ ಧ್ವನಿ ಬರ್ತಾವೆ ವಯಸ್ಸು ಶಾಸ್ತ್ರದಾಗ. ಏನೂ ಜೀವರಿಗೆ ಕರ್ತೃತ್ವ ಇಲ್ಲ ಅಂತೂ ಕೆಲವು ವಾಕ್ಯ, ಜೀವರಿಗೆ ಕರ್ತೃತ್ವ ಅದ ಅಂತೂ ಕೆಲವು ವಾಕ್ಯ. ಇಲ್ಲ ಅಂದ್ರೆ ಏನರ್ಥ? ದೇವರಿಗಿದ್ದಂಥ ಕರ್ತೃತ್ವ ಇಲ್ಲ ಅಂತ, ಇಲ್ಲ ಅಂತ ಅರ್ಥ. ಅದ ಅಂದ್ರೆ ಏನರ್ಥ? ಹೌದು, ಜಡಾಪೇಕ್ಷೆ ಅದ. ಎದಕ್ಕೆ ಬೇಕಾಗಿತ್ತು ಅಂದರೆ ಸಂಪತ್ತು ಹಾಗೆ ಸಾಪೇಕ್ಷ. ಅದು ಬಂದಾಗ ಕಣ್ಣು ನೆತ್ತಿ ಮೇಲೆ ಹೋಗ್ಬಾರ್ದು. ಬಾಣಭಟ್ಟ ತನ್ನ ಕಾದಂಬರಿ ಒಳಗೆ ಭಾಳ ಚಂದ ಹೇಳ್ತಾನೆ, ಶ್ರೀಮಂತಿಕೆ ಬಂದಾಗ ಆಗುವ ಪರಿಣಾಮ ಏನಿರ್ತದಂತ. ಬಾಣಭಟ್ಟನ ಕಾದಂಬರಿ ಅದ್ಭುತವಾದದ್ದು, ಭಾಳ ಅದ್ಭುತವಾದದ್ದು. ಆ ಸುಖಾಸೋಪದೇಶ ಬರ್ತದೆ. ಹೆಂಗಿರ್ತದೆ ಶ್ರೀಮಂತಿಕೆಯ? ಕೃಷ್ಣ ಎಲ್ಲ ಕೂಡಿಸಿ 3 ಮಾತನಾಗ ಹೇಳಿದ. ಏನಿಲ್ಲ, ಶ್ರೀಮಂತಿಕೆ ಭಾಳ ಬಂದ್ರೆ 3 ಮಂದಿ ಸಂತಾನ ಹುಟ್ಟಾಗ ಮಕ್ಕಳು, 3 ಮಂದಿ ಮಕ್ಕಳು ಹುಟ್ಟಾಗ. ಒಂದು ಭಕ್ತಿ ಆಲಸ್ಯ, 2ನೇದ್ದು ಅಹಂಕಾರ, 3ನೇದ್ದು ವ್ಯಸನ. ಇವು ಶ್ರೀಮಂತಿಕೆಯ ಸಂತಾನಗಳು. ಅದಕ್ಕೆ ಭಾಳ ಬೆಳಿಬಾರ್ದು. ರಾಷ್ಟ್ರ, ಸಮಾಜ, ವೈಯಕ್ತಿಕವಾಗಿ ಅದಕ್ಕೆ ದೇವರು ಭಾಳ ಬೆಳೀತಿಲ್ಲೋ ಕಡಿಮೆ ಮಾಡ್ತಾನೆ. ಈ IT ಶುರು ಮಾಡಿದವ ಅವನೇ. ಈ ರೇಡ್ ಏನದಲ್ಲ ಅದು ಅವನೇ ರೇಡ್. ಜಗತ್ತಿನಾಗ ಮೊದಲೇ ನಂಬರ್ ರೇಡ್ ಮಾಡುವಂಥ ಆಫೀಸರ್ ಅವ. ಇದು ಋಗ್ವೇದ ಕರೆದ, ನಾ ಹೇಳುವುದಲ್ಲ. ಏಧಮಾನ ದ್ವಿಭಯಶ್ಚ ರಾಜ
ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಏಧಮಾನ ದ್ವಿಚ. ಯಾರು ತನ್ನ ಯೋಗ್ಯತೆಯನ್ನು ಮೀರಿ ಬೆಳಿಬಾರ್ದು. ಏಧಮಾನ ದ್ವಿಚ, ದ್ವಿಚ ಅಂದರೆ ಶತ್ರು, ಏಧಮಾನ ಭಾಳ ಬೆಳಿಬಾರ್ದು. ಪುಣ್ಯ ಭಾಳ ಬೆಳೀತು ಅದನ್ನು ದಕ್ಕಿಸ್ಕೊಳ್ಳಿಕ್ಕಾಗುದಿಲ್ಲ. ಸಂಪತ್ತು ಭಾಳ ಬಂತು ಅದನ್ನು ದಕ್ಕಿಸ್ಕೊಳ್ಳಿಕ್ಕಾಗುದಿಲ್ಲ. ವ್ಯಾಯಾಮ ಮಾಡಿ ಮೈ ತುಂಬ ಶಕ್ತಿ ಬಂತು ಅದನ್ನು ದಕ್ಕಿಸ್ಕೊಳ್ಳಿಕ್ಕಾಗುವುದಿಲ್ಲ. ಅವೆಲ್ಲದ್ರಲ್ಲಿ ಪರಿಣಾಮ ಏನು ಹೇಳಿಕ್ಕೆ ಹೋಗುದಿಲ್ಲ, ನಾನು ಭಾಳ ವಿಸ್ತಾರ ಆಗ್ತದೆ. ಅಂತೂ ಜೀವನದಾಗ ಇದಕ್ಕೆ ದೇವ್ರು ಬರೋಬ್ಬರು ಕಡಿಮೆ ಮಾಡ್ತಿರ್ತಾನೆ. ಈ ಕಡಿಮೆ ಮಾಡಿದ ಅಂತ ಬೈಯೋರು ತಿಳುವಳಿಕೆ ಇಲ್ಲದೆ ಇದ್ದವರು. ಅದು ಹರಿದಾಸ್ ಅಂತಾರೆ, ಬರೋಬ್ಬರು ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಬದುಕಿನ ಪ್ರತಿಯೊಂದು ಹಂತಕ್ಕೂ ಹೊಂದಿಕೊಂಬುವ ಪ್ರವೃತ್ತಿಯನ್ನು ಮೂಡಿಸಿದವರು ಪುರಂದಾಸರು. ಅದನ್ನು ಆ ಪುರಂದಾಸರಿಂದ ಕಲಿಬೇಕಾದದ್ದು ನಾವೇನು ಅಂದ್ರೆ, ಬದುಕಿನ ಪ್ರತಿಯೊಂದು ಪರಿಸ್ಥಿತಿ ಬಂದದ್ದನ್ನೆಲ್ಲ ಸಂತೋಷದಿಂದ ಇದು ಭಗವತ್ ಪ್ರಸಾದ ಅಂತ ಸಂತೋಷದಿಂದ ಸ್ವೀಕಾರ ಮಾಡುವುದಾಗ ಶಣತನ ಅದನ್ನು ಹೊರತು ಅದರ ವಿರುದ್ಧ ಸಂಘರ್ಷ ಮಾಡ್ತೀನಿ, ನನಗೆ ಬೇಕಾದಂಗೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋತೀನಿ, ಎಂದಿಗೂ ಯಾರಿಗೂ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಈ ವಾಸ್ತವತೆಗೆ ನಾವು ಅಂಟ್ಕೊಂಬ ಹಂಗೆ ನಮಗೆ ಪ್ರೇರಣೆ ಮಾಡ್ತಾರೆ ಪುರಂದಾಸರು. ಒಂದೊಂದು ಮಾತು ನಿತ್ಯ ಮೆಲಕ್ಕೆ ಹಾಕ್ಬೇಕು, ನಿತ್ಯ ಮೆಲಕ್ಕೆ ಹಾಕ್ಬೇಕು ಪುರಂದಾಸರು. ಅದು ನಮ್ಗೆ ತಿಳಿಸ್ತಾರೆ. ಹಾಗಾಗಿ ಲೋಕಾಪವಾದಕ್ಕೆ ಅಂಗಿ ನಡೆಯುವುದು ವಿವೇಕ ಕೆಳೆಚ್ಚರಿಕೆ. ಜೀವನದಾಗ ಹಿಂದಿನ ಕನ್ನಡದಾಗ ಒಂದು ಗಾದಿ ಮಾತದ, ಸಿಂಧಿ ಗಿಡದ ತಳ ಕೂತು ಹಾಲು ಯಾಕೆ ಕುಡಿತೀರಿ? ನಿಮ್ಮ ಹಾಲು ಕುಡಿಬೇಕು ಹೌದಲ್ಲ. ಸಿಂಧಿ ಗಿಡ ಅಂತಿದ್ದು ಹಿಂದಕ್ಕೆ ಈಚಲ್ ಮರ ಅಂತಾರೆ. ಈಚಲ್ ಮರದ ಕೆಳಗೆ ಕೂತು ನೀವು ಹಾಲು, ನೀವು ಕುಡಿದದ್ದು ಹಾಲು ಇರ್ಬೋದು, ಆದರೆ ನೀವು ಯಾವ ಗಿಡದ ತಳ ಕೂತೀರಿ ಅದನ್ನ ದೂರಿಂದ ನೋಡಿದ ಜನ ಏನಂತಾರೆ, ಅವ್ರು ಸ್ವಲ್ಪ ತೊಗೊಂಡಾರ ಅಂತ ನೋಡಲ್ಲ. ಇದು ಮಹಾಭಾರತದ ಮಾತ. ಒಬ್ಬ ಋಷಿ 100 ಮಂದಿ ವಿದ್ಯಾರ್ಥಿಗಳು ಗುರುಕುಲ. ಅವನ ಸಾಯಂಕಾಲ ಗರಿಕಿ ಅಂತದಲ್ಲ, ದುರ್ವಾ, ಕರಿಕಿ ದುರ್ವಾ ಅದರ ರಸ ಕುಳಿತಿದ್ದವ. ಅದು ಬಹಳ ಒಳ್ಳೆಯ ಶಕ್ತಿಶಾಲಿ. ಅದು ಸ್ವಲ್ಪ ಹಸಿರು ಹುಲ್ಲು ಸಂಗ್ರಹ ಮಾಡಿ ಅರೆದು ಅದನ್ನು ರಸ ಕುಳಿತಿದ್ದ. ಸ್ವಲ್ಪ ನೋಡಲಿಕ್ಕೆಲ್ಲ ಸ್ವಲ್ಪ ಬೇರೆ ಬೇರೆ ನಮೂನಿ ಕಾಣಿಸ್ತಿತ್ತದು. ಬೇರೆ ಬೇರೆ ನಮೂನಿ ಅಂದರೆ ಗೊತ್ತಾಗ್ತದೆ. ಅದನ್ನು ನೋಡಿ ಶಿಷ್ಯ ಯಾರೋ ಮುಂದೆ ಹೇಳಿದ, ಗುರುಗಳು ರಾತ್ರಿ ಯಾಕೋ ಸ್ವಲ್ಪ ತೋರ್ತಾರೆ. ಜಗತ್ತಿನ ತುಂಬ ಪ್ರಚಾರ ಆಗಿಬಿಡ್ತು. ಆ ಋಷಿ ಸ್ವರ್ಗಕ್ಕೆ ಹೊಂಟ ಯಾವುದೋ ಒಂದು ಕಾರಣಕ್ಕೆ ಅವ್ನು ತಡೆದ್ರು. ತಡಿ, ನಿನ್ನ ಹಿಂಗೆ ಅಪವಾದ ಬರಲಾರ್ದಂಗೆ ಜೀವನ ಮಾಡ್ಬೇಕು ಮನುಷ್ಯ. ನಿನಗೆ ಹಾಲೇ ಕುಡಿಯೋದು ಆ ಸಿಂಧಿಗಿಲ್ಲ ಈಚಲ್ ಮರುತ್ತಾಗಿ ಯಾಕೆ ಕುಡಿದು ಗುಡಿಯಾಗಿ ಕುಡಿಬೇಕಾಯ್ತು. ಆದ್ದರಿಂದ ಜೀವನದಾಗ ಲೋಕಾಪವಾದಕ್ಕೆ ಅಂಜಿ ನಡೆಯೋದು. ನಮ್ಮಷ್ಟಕ್ಕೆ ನಾವು ಚೆನ್ನಾಗಿದ್ದೀವಿ, ಜನ ಏನು ಬೇಕಾದಲ್ಲಿ ಇರ್ರಿ, ಹಾಗೆಲ್ಲ ಅನ್ಲಿಕ್ಕೆ ಹೋಗಬೇಡ. ಆದಷ್ಟು ಜೀವನದಾಗ ಲೋಕಾಪವಾದ ಬರಬಾರ್ದು. ಹಿಂಗೆ ಜೀವನವನ್ನು ರೂಪಿಸಿಕೊಳ್ಬೇಕು. ಮನುಷ್ಯ ಸುಮ್ಮನೆ ಲೋಕಾಪವಾದಕ್ಕೆ ಅದೇನು ಗಣಪತಿ ಚಂದ್ರನ ನೋಡಿದ್ದಕ್ಕೇನು ಒಳಗಾಗೋರು ಭಾಳ ಕಡಿಮೆ, ಯಾರು ನೋಡ್ಲಿಕ್ಕೆ ಹೋಗೋದೇ ಇಲ್ಲ. ಅದ್ರ ಮಂದೆಲ್ಲ ಒಳಗಾಗೋದು ಅದಕ್ಕಂದ್ರೆ ಈ ತಿಳುವಳಿಕೆ ಇರದೇ ಇದ್ದುದಿಲ್ಲ. ಅದಕ್ಕೆ ಭಾಳ ಎಚ್ಚರಿಕೆ ಕೊಡ್ತಾರೆ. ಜೀವನದಾಗ ಯಾರು ಇಷ್ಟು ಸೂಕ್ಷ್ಮ ವಿಚಾರ ಮಾಡ್ತದೆ ಮಹಾಭಾರತ. ಕುಂತಿ ದುರ್ಯೋಧನ ಕರ್ಕೊಂಡು ಹೋಗಿರ್ತಾನೆ. ಆಗ ಮನೆಗೆ ಬರುವುದಿಲ್ಲ. ರಾತ್ರಿ ಭೀಮ ಮನೆಗೆ ಬರಲಿಲ್ಲ. ಮಗ, ಅದು ತುಂಬಿದ ಮಗ, ಕಣ್ಣು ತುಂಬುವಂಥ ಮಗ ಮನೆಯಾಗ ಕಾಣಿಸ್ಲಿಲ್ಲ ಅನ್ನೋ ಕುಂತಿಗೆ ಏನೋ ಅಧೈರ್ಯ. ಯಾರ ಹತ್ರ ಕೇಳಿಕ್ಕೆ ಹೋಗಲಿ? ಅಲ್ಲ, ಭೀಷ್ಮಾಚಾರ್ಯ ಮನೆಗೆ ಹೋಗ್ಲೇನು? ನಮ್ಮ ಎಲ್ಲ ಮಂತನಕ್ಕೆ ಹಿರಿಯರು. ಅವ ಜನ್ಮ ಬ್ರಹ್ಮಚಾರಿ, ನೀವೊಬ್ಬ ವಿಧವಾ ಹೆಣ್ಮಗಳು, ಸುಮ್ಮನೆ ಅವ್ರ ಮನೆ ಒಳಗೆ ಹೋಗಿ ನಮ್ಮ ಹುಡುಗ ಬಂದಿಲ್ರಿ ನೋಡ್ರಿ, ಅಥವಾ ನಾವು ವಿಚಾರ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ ಕಳಿಸ್ತಾರೆ. ಅವ್ರ ಮನೆಗೆ ಹೋಗಿ ಬಂದದ್ದನ್ನೇ ನೋಡಿರಿ ಅಂದ್ರೆ ಈ ಮಂದಿ ಏನು ಅಲ್ಲಿ ಶುರು ಮಾಡ್ತಾರೆ, ಕುಂತಿ ಭೀಷ್ಮಾಚಾರ್ಯ ಹತ್ರ ಹೋಗಿದ್ಲು ಅಂತ. ಅವನಿಗೂ ಅಪವಾದ, ನಿನಗೂ ಅಪವಾದ. ಬೇಡ ಅಂದ್ರು, ಹೋಗಲ್ಲ ಅಂದ್ಲು. ಮತ್ತು ಎಲ್ಲಿ ಹೋಗ್ಲು? ಧೃತರಾಷ್ಟ್ರನ ಬಳಿಗೆ ಹೋಗ್ಬೇಕು. ಮಕ್ಕಳ ಅಪರಾಧದಾಗ ಅವನು ಶಾಮೀಲಾಗಿರ್ತಾನೆ. ಅಲ್ಲಿ ಹೋದ್ರೆ ನ್ಯಾಯ ಸಿಗುವುದಿಲ್ಲ. ಹಂಗಾಗಿ ಎಲ್ಲಿ ಹೋಗಲಿ? ವಿದುರನ ಮನೆಗೆ ಹೋದ್ರು. ಅಂದ್ರೆ ಯಾರ ಮುಂದೆ ಕಂಪ್ಲೇಂಟ್ ಹೇಳಲಿಕ್ಕೆ ನಾವು ಹೋಗ್ಬೇಕು ಎಂಬುದನ್ನೇ ಒಬ್ಬ ಹೆಣ್ಮಗಳಾಗಿ ಅಪವಾದ ಬಂದಿರಬಾರ್ದು ಅವರಿಗೂ ನನಗೂ. ಇದು ಒಂದು ಸೂಕ್ಷ್ಮ ಸೈಕಾಲಜಿ. ಜೀವನವನ್ನು ಬಾಳಲಿಕ್ಕೆ ಬೇಕಾಗುವ
ಮಾತುಗಳನ್ನು ಹೆಂಗೆ ಹೆಕ್ಕಿ ತೆಗಿಬೇಕು ನಾವು. ಹೆಕ್ಕಿ ತೆಗಿಯೋದೇನು ರಾಶಿನೇ ಆದದ. ಹೆಕ್ಕುದು ಯಾವಾಗ ಅಂದರೆ ಅನುಪಯುಕ್ತವಾದದ್ದು ಭಾಳ ಇದ್ರೆ ಇದನ್ನು ಮಾತ್ರ ಆರಿಸಿ ತೆಗಿಬೇಕು. ಆದರೆ ಪುರಂದಾಸರು ಪ್ರತಿ ಮಾತಿನಾಗ ಅಲ್ಲಿ ಅನುಭವದ, ಅಧ್ಯಯನದ, ಜ್ಞಾನದ, ಅದರೊಳಗೆ ಪರಿಪಕ್ವತೆ ಆದ ಜೀವನದ ಎಲ್ಲ ನೆಲೆಗಳಿಂದ, ನಿಲುವುಗಳಿಂದ ಜೀವನವನ್ನು ಬಾಳಿ ಬೆಳೆದು ಕೊನೆಗೆ ತಮ್ಮ ಆಡಿದ ಮಾತು ಅಷ್ಟು ಚೆನ್ನೆ ತುಂಬ್ಯವಾಗ. ಅದಕ್ಕೆ ಲೋಕಾಪವಾದಕ್ಕೆ ಕಲಿಕೆ ಆ ಋಷಿ ಅವನ ಕಳಿಸಿದ್ರು. ಅವನು ಬಂದ, ಅವನು ಯಾವ ವಿದ್ಯಾರ್ಥಿ ಈ ಅಪಪ್ರಚಾರ ಮಾಡಿದ್ದ ಅವನೇ ಕರೆದ. ನೀನೇ ನನಗೆ ಈ ದಿನ ಅವನು ಮಾಡ್ತಿದ್ದ ಆ ವಿದ್ಯಾರ್ಥಿ ನೀ ಮಾಡು ಅಂತ ಅವ ದಿನ ಫುಲ್ ಅರಿದು ಅದನ್ನು ಗರಿಕೆ ರಸ ತೆಗೆದುಕೊಳ್ಳಿಸತ್ತ. 2-3 ದಿವಸ ಅವ್ರು ತೊಗೊಂಡ್ರು. ಅವಾಗ ಅನ್ನಿಸ್ತು ಪಾಪ ಇದನ್ನೇ ಕುಳಿತಿದ್ರು ಏನೋ ಅವ್ರ ದಿನ. ನಾ ಸುಮ್ಮನೆ ಮಂದಿ ಎದುರಿಗೆ ಸ್ವಲ್ಪ ಸಂಜಿನಾಗ ಅಂತ ಹಿಂಗೆ ಅಂದ್ಬಿಟ್ಟು ನಾನು ಅಂತನೂ ಅದಕ್ಕೆ ಎಲ್ಲರಿಗೆ ಹೇಳ್ದ, ಇಲ್ಲ ಅವ್ರು ಏನೂ ತೊಗೊಂಬಿಲ್ಲ ಅಂತ. ದೊಡ್ಡ ಋಷಿ ಜ್ಞಾನಿ ಯಾಕೆ ಹಂಗೆ ಮಾಡ್ತಾರೆ ಅಂತ, ಅದೇನು ತೊಗೊಂಡಿಲ್ಲ ಅವರು ಅಂತ. ನೀನೇ ಹೇಳಿದ್ದೆ ಅದಕ್ಕೆ ನಾವು ಕೇಳಿದ್ವಿ. ಇಲ್ಲ ಸರಿ ನಮಗೂ ಅನಿಸಿತ್ತು ಅಂತ. ಆಮೇಲೆ ಅಪವಾದ ಪರಿಹಾರ ಆಯ್ತು. ಆಮೇಲೆ ಬಾ ಅಂದರು ಅಂತ. ಹಿಂಗೆ ಇದು ಕಥೆಗಿಂತ ತತ್ವ ಭಾಳ ಮುಖ್ಯ. ಅದನ್ನ ಭಾಳ ಚೆಂದ ಯಾರು ಶಿಕ್ಷಾಗ್ರಾಹ್ಯ ವಿಶೇಷತಃ ನ ಅರ್ಥಾತ್ ಕಥಂಚನ. ಬಹಿರಂಗದ ಪರೀಕ್ಷಣೆಗೆ ಬಹಳ ತಲೆ ಕೆಡಿಸೋಬಾರ್ದು ಯಾವಾಗಲೂ. ಅದು ಇತಿಹಾಸನೇ ಇರಲಿ, ಅದು ಯಾವುದೇ ಪುರಾಣನೇ ಇರಲಿ, ಅದು ಯಾವುದೇ ಕಥೆನೇ ಇರಲಿ, ಅದ್ರೊಳಗೆ ಅದು ಎಂದು ನಡೀತು, ಯಾವಾಗ ನಡೀತು, ದಾಖಲೆಗಳೇನು, ಭಾಳ ತಲೆ ಇವಕ್ಕೆಲ್ಲ ಬಹಿರಂಗ ಪರೀಕ್ಷಣ ಅಂತಾರೆ. ಈ ಬಹಿರಂಗ ಪರೀಕ್ಷಣೆಗೆ ಭಾಳ ತಲೆ ಕೆಡಿಸೋಬೇಕು. ಅದರಿಂದ ನಿಮ್ಮ ಜೀವನಕ್ಕೆ ಸಿಗುವ ನೀತಿ ಏನದ, ತತ್ವ ಏನದ, ಅದ್ರ ಕಡೆ ಗಮನ ಇರಲಿ. ಇದನ್ನು ಪುನಃ ಮಧ್ವಾಚಾರ್ಯ ತಾತ್ಪರ್ಯ ಇದು ಏನಂದರೆ ಶಿಕ್ಷಾಗ್ರಾಹ್ಯ ವಿಶೇಷತಃ ಪ್ರತಿಯೊಂದು ಕಥಾನಕ, ಇತಿಹಾಸ, ಪುರಾಣ ಯಾವುದೇ ನಿಮ್ಮ ಜೀವನಕ್ಕೆ ದೊರೆಯುವ ಮೌಲಿಕವಾದ ಶಿಕ್ಷಣ, ಮಾರ್ಗದರ್ಶನ ಏನು ಅದನ್ನು ತೋರಿ. ಅದನ್ನು ಹೊತ್ತು ಅದು ಎಂದು ನಡೀತು, ಯಾವಾಗ ನಡೀತು, ಎಲ್ಲದದು. ವಿರಾಟ್ ನಗರ ಅಂದರೆ ಎಲ್ಲದ, ಯಾವ ಭಾಷೆ ಹೇಳಾಡ್ತು ಕೂಡ್ತೀವಿ ಹೊರಗಿನ ಸಲುವಾಗಿ. ವಿರಾಟ್ ನಗರ ಹೊರಗೆ ಇದಕ್ಕೆ ಒಂದು ಆಧ್ಯಾತ್ಮಿಕವಾದ ಹಿನ್ನೆಲೆ ಇದೆ, ಸಂಪೂರ್ಣವಾದ ಆಧ್ಯಾತ್ಮಿಕವಾದ ಹಿನ್ನೆಲೆ. ಆದ್ದರಿಂದ ಆದಷ್ಟು ಜೀವನದಾಗ ಲೋಕಾಪವಾದ ಬರಲಾರ್ದಂಗೆ ಜೀವನವನ್ನು ಬಾಳಬೇಕು. ಅದರಿಂದ ಲೋಕಾಪವಾದಕ್ಕೆ ಅಂಜಿ ನಡೆಯುವುದು ವಿವೇಕಕ್ಕೆ ಎಚ್ಚರಿಕೆ. ಕಾಕು ಮನುಜರ ಕೊಂಡೆಯ ಕೇಳಿ ಕೋಪೋದ್ರೇಕ ಬೇಡ ಎಚ್ಚರಿಕೆ. ಯಾರ್ಯಾರೋ ರೇಗಿಸ್ತಾರೆ, ತಪ್ಪು ಹೇಳ್ತಾರೆ, ನಿಮ್ಮ ಮುಂದೆ ಏನು ನಿಮ್ಗೆ ಹಂಗಂದು ಯಾರು ಮಾತು ಕೇಳಿ ಒಮ್ಗಿಲೆ ಸಿಟ್ಟಿಗೆ ಹೇಳುವುದು. ಇವಕ್ಕಿಂತ ಹಿತ್ತಾಳಿ ಕಿನಿ ಅಂತಾರೆ. ಅದು ಕನ್ನಡ ಗಾದಿ ಮಾತದ್ದು. ಹಿತ್ತಾಳಿ ಕಿನಿ ಅಂದ್ರೆ ಮಂದಿ ಏನಾದ್ರು ಒಂದು ಸ್ವಲ್ಪ ಹೇಳಿದ್ರೆ ಸಾಕು ಛಾಡ ಅಥವಾ ಏನೋ ಒಂದು ಅಪವಾದ, ಅದು ನಂಬಿ ಬಿಡೋದು. ಹಂಗೆಲ್ಲೂ ಮಾಡಬಾರ್ದು. ಅಳಿಯುವುದು ದೇಹವು, ಉಳಿಯುವುದು ಕೀರ್ತಿಯು, ಇಳೆಯೋಳ ಎಚ್ಚರಿಕೆ. ಅಲರಿಸಿ ಪರರನ್ನು ಗಳಿಸಿದಂಥ ಹೊನ್ನು ಉಳಿಯೋದು ಎಚ್ಚರಿಕೆ. ಮಂದಿನ ಅಳಿಸಿ ನೋಯಿಸಿ ನೀನಾದ್ರು ಸಂಪಾದನೆ ಮಾಡಿದೆ ಅಂದರೆ ಅಂಥ ಹೊನ್ನು ಉಳಿಯೋದು ಎಚ್ಚರಿಕೆ. ಗಾಂಧಾರಿ ಗಂಡನಿಗೆ ಮಕ್ಕಳಿಗೆ ಇದನ್ನೇ ಹೇಳಿದ್ರು. ಪ್ರಧ್ವಂಸಿನಿ ಕ್ರೂರ ಸಮಾಹಿತ ಶ್ರೀ. ಅನ್ಯಾಯದಿಂದ ಮಂದಿನ ಶೋಷಣೆ ಮಾಡಿ ನಾವೇನು ಗಳಿಸ್ತೀವಿ ಎಂದೂ ನಮ್ಮ ಜೋಡಿ ಉಳಿಯುವುದಿಲ್ಲ. ಅದು ಪ್ರಧ್ವಂಸಿನಿ ಕ್ರೂರ ಸಮಾಹಿತ ಶ್ರೀ. ಕ್ರೂರ ಉಪಾಯಗಳಿಂದ ಎಲ್ಲ ಕ್ಷೇತ್ರದಾಗೂ ಕ್ರೂರ ಉಪಾಯನೂ ಅವ, ಒಳ್ಳೆಯ ಉಪಾಯನೂ ಅವ. ನಾವೀಗ ವಕೀಲಿಕೆ ಅವ್ರು ನೀವು ಸುಪ್ರೀಂ ಕೋರ್ಟ್ ವಕೀಲ ಒಬ್ಬೊಬ್ಬರು ಒಂದೊಂದು ದಿವಸಕ್ಕೆ 4 ಲಕ್ಷ 5 ಲಕ್ಷ ಗಳಿಸ್ತಾರೆ. ಈಗ ಏನಾಯ್ತು ನೋಡಿ ಹೋಗ್ತಾರೆ, ನಿಮ್ಮ ಲಿಸ್ಟ್ ಹೇಳ್ತೀನಿ ಬೇಕಾದ್ರೆ. ಪಾರ್ಥಿವಲ್ಲ ಗಳಿಸಿದ ಅಂದ್ರೆ ಅಪ್ಪಲ್ಲಿ ಗಳಿಸ ಭಾರಿ ಶಾಣ ಅಂದ್ರೆ ನಾನು ಭಾರಿ ವಿದ್ವತ್ತು. ಕಲಿಕೆ ಹುತ್ತು ಅಂದ್ರೆ ಹುತ್ತೆ, ಯಾರೂ ಗುರುತಿದ್ದಿಲ್ಲ. ಒಬ್ಬಂದಲ್ಲ, ಪಾಲಿ ನರಿಮಣ್ಣಂದು ಹಂಗೆ ಭಾಮ. ಈ ಪಾರ್ಸಿ ಮಂದಿ ಸ್ವಲ್ಪ ಕರೀಲಿ ಅವರಿಗೆ ಜಾತಿ ಎದಕ್ಕೆ ಬೇಕಾಯ್ತು ನಾವು ಮುಖ್ಯವಾಗಿ ಅಂದರೆ ಗಾಂಧಾರಿ ಹೇಳಿದ ಮಾತು, ಅನ್ಯಾಯದಿಂದ ಗಳಿಸಬೇಡ್ರಿ, ಅದು ಉಳಿಯುವುದಿಲ್ಲ. ಪ್ರಾಮಾಣಿಕ ಮೃದು ಪ್ರೌಢ ಗಚ್ಚತಿ ಪುತ್ರ ಪೌತ್ರ. ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಗಳಿಸಲಿ, ಮಕ್ಕಳು ಮೊಮ್ಮಕ್ಕಳ ತನಕ ಆ ಸಂಪತ್ತು ಮುಗ್ತದೆ. ನೀವು ಅನ್ಯಾಯದಿಂದ ಗಳಿಸಿದರೆ ನಿಮ್ಮ ವಂಶವನ್ನು ಹಾಳು ಮಾಡ್ತಾರೆ. ಅದನ್ನು ಪುರಂದರದಾಸರು ಎಚ್ಚರಿಕೆ ಕೊಡ್ತಾರೆ. ಬಹಳ ಅದು ಬರುವಾಗ ಒಂದು ಮಹಾಭಾರತದ ಮಾತು, ಅಧರ್ಮೇಣ ಏಧತೆ ತಾವತ್.
ನೀವು ಅಧರ್ಮ ಅನ್ಯಾಯ ಅಪ್ರಾಮಾಣಿಕತೆ ಅದರಿಂದ ಇರಲಿ, ಭಾರಿ ಬೇಗನೆ ನಿಮ್ಮ ಸಮೃದ್ಧಿ. ತತ್ವ ಭದ್ರಾಣಿ ಪಶ್ಯತಿ, ಎಲ್ಲ ಸಂಪತ್ತು ಪಡಿತಾನ. ಸಪತ್ನಾನ್ ಜಯತಿ, ಎಲ್ಲ ಶತ್ರುಗಳನ್ನು ನಾಶ ಮಾಡ್ತಾನೆ. ಆಮೇಲೆ ಸಮೂಲಂಹಿ ವಿನಶ್ಯತಿ, ಪೂರ್ಣವಾಗಿ ಬಿದ್ದು ಹೋಗ್ತಾನೆ. ಅದಕ್ಕೆ ಅನ್ಯಾಯದಿಂದ ಹಸುದು ಬೇಡ, ಕ್ರೂರ ಅನ್ಯಾಯದಿಂದ ಇವೆಲ್ಲ ಇದ್ಕೊಂಡು. ನಮ್ಮ ಯೂನಿವರ್ಸಿಟಿ ಇದ್ದಾಗ ಒಂದು ಸೋಷಿಯಲ್ ಸೈನ್ಸ್, ಸಾಮಾಜಿಕ ವಿಜ್ಞಾನದ ಒಂದು ವಿಭಾಗ. ಈ ದತ್ತಕ್ಕೆ ಬಂದಿರ್ತಾರೆ 100-150 ವರ್ಷದ ಇತ್ತೀಚಿನ ಇತಿಹಾಸದೊಳಗೆ ರಾಜಮಂತನಗಳು ಅಥವಾ ಅಲ್ಲಲ್ಲಿ ಮಾಂಡಲಿಕ ಸಂಸ್ಥಾನಗಳಿಗೆ ದತ್ತಕ್ಕಂತ ತೊಗೊಂಡಿರ್ತಾರೆ. ಆ ದತ್ತಕ್ಕೆ ಬಂದ ವ್ಯಕ್ತಿಗೆ ಹಿಂದಿನವರ ಪ್ರಾಪರ್ಟಿ ಹತ್ತೇದೇನು ಅಂತ ಹುಡುಕಿದ್ರು. ಅದಕ್ಕೊಂದು ಫೀಲ್ಡ್ ವರ್ಕ್ ಅಂತದ. ಎಷ್ಟೆಷ್ಟು ಸಿರಿಸಂಗಿ ಸಂಸ್ಥಾನ, ಜಮಖಂಡಿ ಸಂಸ್ಥಾನ, ಮುಧೋಳ ಸಂಸ್ಥಾನ, ಇಂಥ ಬಾಬಾ 100 ಎಲ್ಲ ಸಂಸ್ಥಾನಕ್ಕೆ ಹೋಗಿ ಎಲ್ಲೆಲ್ಲಿ ದತ್ತಕ್ಕೆ ಬಂದಾವ ಅವರಿಗೆ ಪ್ರಾಪರ್ಟಿ ಹತ್ತೇದೇನು ಒಂದು ಲವಲೇಶ್ ಹತ್ತಿದ. ಯಾಕೆ ಅನ್ಯಾಯ ಏನಾಗಿತ್ತು, ಯಾವಾಗ ಏನು ಅನ್ಯಾಯ ಆಯ್ತು, ಆ ಅನ್ಯಾಯದಿಂದ ಎಲ್ಲಿ ಕಳಿಸಿದ್ರು, ಅನ್ಯಾಯದಿಂದ ಅದನ್ನೆಲ್ಲ ಆಕ್ರಮಿಸಿದರು, ಅಲ್ಲಿ ಹಂಗೆ ಸಂಪೂರ್ಣವಾಗಿ ನಾಶ ಆಯ್ತು. ಇದು ಒಂದಲ್ಲ. ಇವತ್ತಿನ ಗೌರ್ಮೆಂಟ್ನಾಗ ಕೆಲವು ಹಿಂದೂ ದನ ಅಂತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹಿಂದೂ ದನ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಡ್ಕೊಳ್ಳಿಕ್ಕೆ ಬೇಕಾಗುವಷ್ಟು ಹಾಲು ಸಿಗ್ತದೆ ಅಂಥ ಟ್ಯಾಕ್ಸ್ಗಳು ಅವು ಹಿಂದೂ ದನ ಅಂತಾರೆ. ಯಾವ ಒಂದು ಸೆಲ್ಸ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಮತ್ತು PWD ಇವೆಲ್ಲ ಕೆಲವು ಇಲಾಖೆನವ ನಿಮ್ಮ ತಾಕತ್ತಿರುವಷ್ಟು ಹಿಡ್ಕೋಬಹುದು ನೀವು. ಆದರೆ ಎಂಥೆಂಥ ದೊಡ್ಡ ರಿಟೈರ್ಡ್ ಚೀಫ್ ಇಂಜಿನಿಯರ್ಸು ಅವ್ರು ಯಾರು ಬೇಕಾದವ್ರಿದೆ, ಅವರೆಲ್ಲರೂ ಸಂಪಾದನೆ ಏನು ಮಾಡ್ಯಾರ, ಆ ದುಡ್ಡೆಲ್ಲ ದಕ್ಕೇದೇನು ಅಂತ ಒಂದು ಚೂರು ಒಂದು 30-40 ವರ್ಷದ ಕರ್ನಾಟಕ ಸರ್ಕಾರದಿಂದ ನಿವೃತ್ತರಾದ ಇಂಥ ಪ್ರಮುಖ ಹುದ್ದೆಯಲ್ಲಿ ಏನು ಇದ್ದು ಬಂದಾರ ಅವ್ರು ಚರಿತ್ರೆ ಸ್ವಲ್ಪ ನೋಡಿ. ಆ ಹಣ ಹಸ್ತೋದಕವಾಗಿ ಏನು ತೊಗೊಂಡಿದ್ದಲ್ಲ ಮ್ಯಾಲಿಂದು, ಅದೇನಾದ್ರೆ ದಕ್ಕಿದ ಹೆಂಗೆ ಒಬ್ಬರು ದಕ್ಕಿದ. ರಿಟೈರ್ಡ್ ಆದ ಕೂಡಲೇ ಮಗ ಏನೋ ಬಿಸ್ನೆಸ್ ಮಾಡ್ತಂದ, ಅವನು 4-5 ಕೋಟಿ ಹಾಳು ಮಾಡ್ದ. ಹೆಂಡತಿಗೆ ಜಡ್ಡು, ಆ ಫಾರಿನ್ದಾಗ ಆಪ್ರೇಷನ್ ಆಗಬೇಕು, ತನಗೆ ಜಡ್ಡು ಪಾಪ. ಹಿಂಗಾಗಿ ವಸ್ತು ತಾವೇನು ಪ್ರಾಮಾಣಿಕ ಏನು ದುಡಿದಿದ್ದು ಅಷ್ಟು ಪೆನ್ಷನ್ನು ಅಷ್ಟು ಹಣ ದಕ್ತದೆ. ಇದು ಅಪ್ರಾಮಾಣಿಕದ್ದೇನೋ ಎಂದೂ ಲಕ್ಕಲ್ಲ. ನೀವು ಮೆಡಿಕಲ್ ಕ್ಷೇತ್ರದಾಗ ಹೋಗ್ರಿ, ವಕೀಲಿ ಕ್ಷೇತ್ರದಾಗ ಹೋಗ್ರಿ, ಶಿಕ್ಷಣ ಕ್ಷೇತ್ರದಾಗ ಹೋಗ್ರಿ, ನೀವು ರಾಜಕೀಯ ಕ್ಷೇತ್ರದಾಗ ಹೋಗ್ರಿ, ಸಂಪಾದನೆ ಮಾಡುವ ಮೊದಲೇ ದಿವಸ ಹೇಳಿದ್ದು ನಾನು ಚನ್ನಬಸವಣ್ಣವ್ರ ವಚನದ ಬಗ್ಗೆ ಹೇಳುವಾಗ, ಇವತ್ತಿನ ಮನುಷ್ಯನ ಶಾಣತನ ಏನು ಅಂದರೆ ನಾವು ಮುಂದುವರೆದದ್ದು ಎದಾಗ ಅಂದ್ರೆ ಜಗತ್ತಿನ ಯಾವುದೇ ಕ್ಷೇತ್ರ ಪರೋಪಕಾರಕ್ಕಾಗಿ ಇರಲಿ, ಅವು ಸ್ವರೂಪತಃ ಹುಟ್ಟಿದಾಗ ಅದನ್ನೆಲ್ಲ ಆರ್ಥಿಕ ಸಂಪಾದನೆಗೆ ಅದನ್ನು ವೃತ್ತಿಯನ್ನಾಗಿ ಬದಲಾಯಿಸಿಕೊಂಡಂತಹ ಸಾಮರ್ಥ್ಯ ನಮ್ಮದು. ಶಿಕ್ಷಣ ಕ್ಷೇತ್ರ ಸಂಪಾದನೆ ಅತ್ಯುತ್ತಮವಾದದ್ದು. ವಕೀಲಿ ವೃತ್ತಿ ಅನ್ಯಾಯವಾದವರಿಗೆ ನ್ಯಾಯವನ್ನು ಒದಗಿಸಲಿಕ್ಕಾಗಿ ಹುಟ್ಟಿದ್ದದು. ಅದ್ರ ಮೇಲೆ ಭಾರಿ ಪುಸ್ತಕವ ಮನುಸ್ಮೃತಿ ಅಂತ ಭಾಳ ಸ್ಮೃತಿ ಅವ. ಎನ್ಷೆಂಟ್ ಪ್ರಾಚೀನ ಭಾರತದೊಳಗೆ ನ್ಯಾಯಪಾಲಿಕ ನ್ಯಾಯಾಂಗ ಯಾಕೆ ಹುಟ್ಟಿತ್ತು, ಹೆಂಗೆ ಬೆಳೀತು ಭಾಳ ವಿಚಾರ ಮಾಡ್ಯಾರ ಎಲ್ಲನೂ. ಹುಟ್ಟಿದ್ದು ಪರೋಪಕಾರಕ್ಕೆ, ಆದದ್ದೇನು ವೈದ್ಯ ವೃತ್ತಿ, ಅದು ಇನ್ನೊಬ್ಬರು ರೋಗ ಪರಿಹಾರ ಮಾಡಿ ಪರೋಪಕಾರಕ್ಕಾಗಿ ಹುಟ್ಟಿದ ಎಲ್ಲ ವೃತ್ತಿಗಳನ್ನು ಸಂಪಾದನೆಯ ವೃತ್ತಿಗಳನ್ನಾಗಿ ಮಾಡ್ಕೊಂಡಿವಿ ನಾವು. ಇಷ್ಟು ಸಾಮರ್ಥ್ಯ ನಮ್ಮದು. ಎಲ್ಲ ಬೇಕಾದಿಲ್ಲ. ಈ ಪ್ರತಿಯೊಂದು ವೃತ್ತಿ, ಅರ್ಚಕ ವೃತ್ತಿ, ಪೀಠಾಧಿಪತಿ ಅಥವಾ ಸನ್ಯಾಸಿಯನ್ನು ಹಿಡ್ಕೊಂಡು ಜಗತ್ತಿನ ಆಧ್ಯಾತ್ಮಿಕ, ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಎಷ್ಟೆಷ್ಟು ಕ್ಷೇತ್ರದಾಗ ಎಷ್ಟು ವೃತ್ತಿಗಳವ ಅದನ್ನೆಲ್ಲ ಕನ್ಕ್ಲೂಷನ್ ಸಮಾರೋಪ ಮಾಡ್ತಾರೆ ಪುಂದಾಸರು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಜೇನು ಬಟ್ಟೆಗಾಗಿ. ಯಾವ್ಯಾವ ವೃತ್ತಿಯನ್ನು ಹೆಂಗೆ ಅದರ ಸ್ವರೂಪವನ್ನು ಬದಲಾಯಿಸ್ಕೊಂಡಾಗ ಅದು ಹೇಳಿದ್ನ ನಿಮ್ಗೆ. ಹೆಂಗೆ ಸ್ಟ್ರಗಲ್ ಫಾರ್ ಲೈಫ್ ಅಂತ ಈ ರೋಗಾಣುಗಳು ತನ್ನ ಸಂಹಾರಕ್ಕಾಗಿ ಪ್ರಯೋಗ ಮಾಡಿದ ಔಷಧವನ್ನು ತನ್ನ ಸಂಹಾರಕ್ಕಾಗಿ ತನಗೆ ಟಾನಿಕ್ಕಾಗಿ ಪರಿವರ್ತನೆ ಮಾಡ್ಕೊತ 5 ವರ್ಷ. ಹೀಗಾಗಿ 5 ವರ್ಷಕ್ಕೆ ಪುನರ್ ಮೌಲ್ಯಮಾಪನ ಮಾಡ್ಬೇಕು ನಾವು ಔಷಧದ್ದು. ಆ ಹಾಫ್ಕಿನ್ ಇನ್ಸ್ಟಿಟ್ಯೂಟ್ ಕಥೆ ಆಯ್ತು ನಿಮಗೆ. ನಾನು ನಮ್ಮ ಬಾಂಬೆದಾಗಿರ್ತಕ್ಕಂಥ ಹಾಫ್ಕಿನ್ ಇನ್ಸ್ಟಿಟ್ಯೂಟ್. ಹಂಗೆ ಮನುಷ್ಯ ಈ ಜಗತ್ತಿನ ಎಲ್ಲ ವೃತ್ತಿಗಳನ್ನು ಚಲಿಸುತ್ತಾನೆ. ಇದೇ ನಮ್ಮ ಪ್ರಗತಿ. 2018 ಇಸ್ವಿಯೊಳಗೆ ಬಂದು ನಿಂತೀವಲ್ಲ,
ಏನು ದೊಡ್ಡ ಪ್ರಗತಿ ಮಾಡಿವಿ ಅಂದ್ರೆ ಎಲ್ಲವೂ ವೃತ್ತಿ ಜೀವನ, ಎಲ್ಲ ಸಂಪಾದನೆಗಾಗಿ ವಸ್ತು ದೇವರು, ಧರ್ಮ, ನೀತಿ, ತತ್ವ, ಶಾಸ್ತ್ರ, ಪರೋಪಕಾರದ್ದು ಯಾವ್ಯಾವ ಭೂಮಿಕಾದೊಳಗೆ ಯಾವ್ಯಾವ ವಿಚಾರ ಇಟ್ಕೊಂಡು ಹುಟ್ಟ್ಯಾವ ಅವನ್ನೆಲ್ಲ ಪರಿವರ್ತನೆ ಮಾಡ್ಕೊಂಡು. ಅದಕ್ಕೆ ಪುರಂದಾಸರು ಸಮಾಜವನ್ನು ತಿದ್ದಲಿಕ್ಕೆ 4 ಮಾತು ಹೇಳಿದರು. ಅಳಿಯುವುದು ದೇಹವು, ಉಳಿಯುವುದು ಇದನ್ನೇ ಗಾಂಧಾರಿ ಹೇಳಿದರು. ಅದಕ್ಕೆ ಶಮೇನ, ಧರ್ಮೇನ, ನಯನಯುಕ್ತ, ಭಗವನ್ನಿಷ್ಠ, ಪರಿಶ್ರಮ, ಪ್ರಾಮಾಣಿಕತೆ. ಚನ್ನಬಸವಣ್ಣದೊಂದು ಮಾತು ಹೇಳಿದ್ದು ನಾನು, ದೇಹವ ದಂಡಿಸದೆ ಉದ್ದಂಡ ವೃತ್ತಿಯಿಂದ ಸಂಪಾದಿಸಿ ದಾಸೋಹ ಮಾಡಿದರೆ ಅದು ದೇವರಿಗೆ ಮುಟ್ತದೆ. ದುಡಿಮೆ ಇಲ್ಲ, ದುಡಿಯುವುದಿಲ್ಲ, ಉದ್ದಂಡತನದ ದುಷ್ಟ ಪ್ರವೃತ್ತಿಯಿಂದ ಭಾಳ ಸಂಪಾದನೆ ಮಾಡಿ ನಾಳೆ ಭಾಳ ದೊಡ್ಡ ಯಜ್ಞ, ಯಾಗ, ಹೋಮ, ಅವನ 100 ಮಂದಿ ಊಟಕ್ಕೆ ಹಾಕಿದ್ರು, ನಿತ್ಯ ಊಟಕ್ಕೆ ಲವಲೇಶ್ ಪುಣ್ಯ ಬರುವುದಿಲ್ಲ ಅಂತ ಸ್ವಚ್ಛ ಹೇಳಬೇಕು. ಅದು ಪುಂದಾಸು ಅದನ್ನೇ ಹೇಳ್ತಾನೆ. ಆದ್ದರಿಂದ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಅಂತ ಅನೇಕ ಮಾತುಗಳನ್ನೆಲ್ಲ ಹೇಳಿ, ಒಮ್ಮೆ ಅತಿ ಕೆಲವು ಜೀವನದಾಗ ಕೆಲವು ಒಳ್ಳೆಯ ಮಾತು ಹೇಳ್ಯಾರ. ಒಳ್ಳೆಯ ಮಾತು ಏನು ಹೇಳ್ಯಾರ ಅಂದರೆ, ತಾಳ್ಮೆ, ಸಹನಶೀಲತೆ ಇದು ಬಹಳ ದೊಡ್ಡ ಗುಣ. ಅದನ್ನು ಮನುಷ್ಯ ವಿವೇಕದಿಂದ ಸಂಪಾದನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಸೇಲಿಗೆ ಸೇಡು ಜಗತ್ತಿನ ಎಂದಿಗೂ ಉಪಾಯವಲ್ಲ. ಅವರು ಸಿಟ್ಟು ನಮಗೆ ಅಪಮಾನ ಮಾಡ್ಯಾರಂತ ನಾವು ಅವ್ರ ಮೇಲೆ ಸಿಟ್ಟಿಗೆ ಹೇಳುವುದು, ದೇಹದಂಡನೆ ಮಾಡುವುದು ಅಥವಾ ಇನ್ಯಾವುದೋ ಉಪಾಯ ಮಾಡುವುದು, ಇದು ಎಂದೂ ಉಪಾಯ ಅಂತ ಆಗುವುದಿಲ್ಲ. ಇವು ಮಾಡಬಾರ್ದು ನಾವು ಜೀವನದಾಗ ಅಂತಂಬುದನ್ನು ಪುರಂದಾಸರು ಇನ್ನೂ ಬಹಳಷ್ಟು ಹೇಳಿ. ಇನ್ನು ಹೊಲಯ, ಹೊಲತಿ ಅವ್ರು ಯಾರು? ಅವ್ರಿಗೆ ಯಾವ ಕೇಳಿಯೋಳಿಲ್ಲ. ಹೊಲಯ ಹೊಲತಿ ಇವರವರವರಲ್ಲ. ಹೊಲಗೇರಿಯವರು ಹೊಲೆಯ ಹೊಲತೆಯರಿಲ್ಲ. ಪತಿಯ ವಶವಾಗಿ ಜನನಿ ಜನಕರಿಗೆ ಅತಿ ನಿಷ್ಠುರುವ ನುಡಿಯುವ ಹೊಲೆಯ. ಪತಿಯಳ ಸತಿಯಳ ವಶವಾಗಿ ಹೊಲೆ ಯಾರು? ಆ ಹೊಲಗೇರಿಯಾಗಿರುವುದಿಲ್ಲ, ಪ್ರತಿಯೊಂದು ಮನೆಯೊಳಗಿರ್ತಾರೆ. ಹೆಂಡತಿ ಮಾತು ಕೇಳಿ ಸತಿಯಳ ವಶವಾಗಿ ಜನನಿ ಜನಕರಿಗೆ ಅತಿ ನಿಷ್ಠುರುವ ನುಡಿಯುವ ಹೊಲೆಯ. ಅವನೇ ಪಕ್ಕ ಹೊಲೆಯ. ಹೆಂಡತಿ ಮಾತು ಕೇಳಿ ಅವ್ವ ಅಪ್ಪನ ಬಾಯಿ ಬಂದಂಗೆ ಬೈಯುವ. ಇನ್ನೂ ಭಾಳ ಚೆಂದ ಹೇಳ್ಯಾರ ಪುರಂದಾಸರು. ಹೆಣ್ಮಕ್ಳ ಸಲುವಾಗಿ ಹೇಳ್ಯಾರ, ಗಂಡಸರಿಗೂ ಹೇಳ್ಯಾರ. ಈ ಭೀಷ್ಮಾಚಾರ ಅಂತೇನು ಮಹಾಭಾರತದಾಗ ಕಾಣ್ತೀವಲ್ಲ ನಾವು, ಅವ್ರು ಯಾಕೆ ಭೀಷ್ಮಾಚಾರ ಆದರು? ಆ ಶಿಖಂಡಿ ಅಂದರೆ ಅಂಬಾ ಜೋಡಿ ಏನು ದೊಡ್ಡ ಜಗಳ ಯಾಕಾತು ಅಂತ. ಭಾಳ ಅನ್ಯೋನ್ಯ ಪ್ರೀತಿಯ ಗಂಡ ಹೆಂಡತಿ. ಆಕೆ ವರಾಂಗಿ, ಇವರು ವಸು. ಹೆಂಡತಿ ಮಾತು ಕೇಳಿದ್ಲು, ಹೇಳಿದ್ಲು ವಸಿಷ್ಠರ ಆಶ್ರಮದ ನಂದಿನಿ ಅಪಹಾರ ಮಾಡ್ಕೊಂಡು ಬರ್ರಿ ಅಂತ. ತರಲಿಕ್ಕೆ ಅಂತ ಹೋದರು. ಮಧ್ಯರಾತ್ರಿ 8 ಮಂದಿ ಅಂತಮಂದು ಹೋಗ್ಯಾರ. ವಸಿಷ್ಠರ ಆಶ್ರಮ ನಂದಿನಿಯ ಕೊರಳಿಗೆ ಕಟ್ಟಿದ ಹಗ್ಗ ಬಿತ್ತಿದ್ರು, ಒಯ್ಬೇಕು ಸಪ್ರಾತು. ವಸಿಷ್ಠರು ಬಂದರು, ಇದು ಮನುಷ್ಯರು ಮಾಡೋ ಕೆಲಸ, ನೀವು ದೇವತೆಗಳು ಮಾಡಬಾರ್ದಪ್ಪ, ನೀವು ಮನುಷ್ಯರಾಗಿ ಹುಟ್ಟಿರಿ ಅಂತಂದ್ರು. ಅದಕ್ಕೆ ಅವರಿಂದ ನಿಮ್ಮ ಸಲುವಾಗಿ ನಾವು ಬಂದಿವಿ, ನಾವೇನು ಅಪರಾಧಿಗಳಲ್ಲ. ಅದಕ್ಕೆ 7 ಮಂದಿ ಜನ್ಮ ದುಃಖ, 7 ಮಂದಿ ಮರಣ ದುಃಖ, 7 ಮಂದಿ ಆಯುಷ್ಯ, 7 ಮಂದಿ ಬಲ ತೊಗೊಂಡು ಈ ಭೀಷ್ಮ ಹುಟ್ಟಿದ. ಈ ಭೀಷ್ಮ ಅಂತ ಯಾಕೆ ಹುಟ್ಟಿದ ಅಂದ್ರೆ ಇದಕ್ಕಾಗಿ ಹುಟ್ಟಿದ. ಅದಕ್ಕೆ ಪುರಂದರದಾಸರು ಹೆಣ್ಮಕ್ಳ ಮಾತು ಕೇಳ್ರಿ, ಯಾವುದು ಕೇಳಬೇಕು ಯಾವುದು ಕೇಳಬಾರ್ದು ಒಂದು ಸ್ವಲ್ಪ ವಿವೇಕ ಇದೆ. ಹೆಣ್ಮಕ್ಳ ಮಾತು ಕೇಳಲಾರ್ದ ಸಂಸಾರ ನಡೆಯುವುದಿಲ್ಲ, ಇದು ಖರೆ ಇದೆ. ಅದು ನಿಶ್ಚಿತವಾದದ್ದು. ಇಲ್ಲ ಊಟ ಹುಟ್ಟುವುದಿಲ್ಲ, ಅದು ಖರೆ ಇದೆ. ಆದರೆ ಯಾವುದು ಕೇಳಬೇಕು. ದ್ರೌಪದಿ ಬಗ್ಗೆ ಹೇಳುವಾಗ ಒಂದು ಮಾತು ಪುರಂದರದಾಸ ಹೇಳ, ಉವಾಚ ಭೀಮಸೇನಸ್ಯ ಯಶೋ ಧರ್ಮ ಅಭಿವೃದ್ಧಿ. ಯಾವುದೇ ಹೆಣ್ಮಕ್ಳು ಗಂಡನಿಗೆ ಪ್ರೇರಣೆ ಮಾಡಬೇಕಾದ್ರೆ 2 ಮಾನದಂಡಗಳನ್ನು ಇಟ್ಕೋಬೇಕು. ಏನು ಮಾನದಂಡ? ಯಶೋ ಧರ್ಮ, ಅವನ ಕೀರ್ತಿ ಬೆಳೆಯೋ ಹಂಗಿರ್ಬೇಕು. ನಾವು ಮಾಡಿದ ಪ್ರೇರಣೆ ಅವನ ಗಂಡನ ಕೀರ್ತಿ ಬೆಳೀಲಿಕ್ಕೆ ಅನುಕೂಲ ಆಗಿರ್ಬೇಕು. ಒಂದು, ಅವನ ಧರ್ಮ ಉಳಿಲಿಕ್ಕೆ ಕಾರಣ ಆಗಿರ್ಬೇಕು. ಉವಾಚ ಭೀಮಸೇನಸ್ಯ ಯಶೋ ಧರ್ಮ ಅಭಿವೃದ್ಧಿ. ಅದು ಪುರಂದರದಾಸ ಅಂತಾರೆ. ಇದರೊಳಗೆ ಎಕನಾಮಿಕ್ಸು ಅದ, ಸಂಸಾರ ಹೆಂಗೆ ಮಾಡಬೇಕು ಅದು ಅದ, ಅದಕ್ಕೆ ನೋಡಿ ಹೆಣ್ಮಕ್ಕಳಲ್ಲಿ ಎಷ್ಟು ಮಾತು ಕೇಳಬೇಕು ಅದು ಅದ. ಹೆಣ್ಮಕ್ಳಿಗೆ ಬೈತಾರೆ, ನೇರವಾಗಿ ಬೈತಾರೆ. ಸ್ವಲ್ಪ ಪೋಲ್ಮಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕ. ಪೋಲ್ಮಿಯಿಂದ ಒಳ್ಳೆ
ದೇವ್ರೇನು ಕೊಟ್ಟಾನ ಅದನ್ನ ಚಂದ ನಾಜೂಕಾಗಿ ಬಳಸ್ಬೇಕು ಹೆಣ್ಮಕ್ಳು. ಪುರಂದರದಾಸರ ಸಾಹಿತ್ಯ ಇಂಥ ಕ್ಷೇತ್ರದಾಗ ಅವ್ರ ಕೈ ಹಾಕಿಲ್ಲ ಅಂತಿಲ್ಲ, ಇಂಥ ಉಪದೇಶ ಮಾಡಿಲ್ಲ ಅಂತಿಲ್ಲ. ಇದಕ್ಕೆ ನೋಡೋ ದೃಷ್ಟಿನೂ ಇಲ್ಲ, ನೋಡ್ಲಿಕ್ಕೆ ನಮ್ಗೆ ಅವಕಾಶನೂ ಇಲ್ಲ. ಯಾವ ಹೆಣ್ಮಕ್ಳು ಒಂದು ತಂದರೆ ಮನೆಗೆ ಹತ್ತಾಗಿ ಭಾವಿಸದೆ ಒಂದು ದಿನಕ್ಕೆ ಆಗುವಷ್ಟು ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪ ಗಂಡ ತಂದ ಅಂದ್ರೆ 10 ದಿವಸಕ್ಕೆ ಆಗುವಷ್ಟು ತಂದಾನಂತ ಅದನ್ನ 10 ದಿನಕ್ಕೆ ಆಗುವಷ್ಟು ಪೋಲ್ಮೆಯಿಂದ ಬಳಸ್ಬೇಕು. ಅದನ್ನು ತಂದರೂ 10 ಮನೆಯೊಳಗೆ ಒಂದು ಮಾಡಿ ಇಂದಿಗೆ ಇಲ್ಲವೆಂದು ಮುಖವ ತಿರುವವಳು ಮದದಿಂದ ಹೋಳು ನಾರಿ ಬಲು ದೊಡ್ಡ ಮಾಡಿ. ಪಾಪ 10 ದಿವಸಕ್ಕೆ ಆಗುವಷ್ಟು ತಂದು ಹಾಕಿದ್ರೆ ಒಂದೇ ದಿವಸಕ್ಕೆ ಎಲ್ಲ ಬಳಸಿ ಮುಂಜಾನೆ ಏನೂ ಇಲ್ಲ ನೋಡ್ರಿ. ಅಲ್ಲ 10 ದಿವಸಕ್ಕೆ ಆಗುವಷ್ಟು ಎಣ್ಣೆ ತಂದಿದ್ದೆ, ಎಲ್ಲ ಕರೆದಿದ್ದೆ, ಅಲ್ಲಿ ನಿನ್ನೆ ಕರೆದಿದ್ದೆ. ಹಿಂಗೆ ಯಾವಾಗಲೂ ಸಂಸಾರ ಹೆಣ್ಮಕ್ಳ ಪಾತ್ರ ಪ್ರತಿಯೊಂದು ಮನೆಯೊಳಗೆ ಏನು ಇರ್ತದೋ ಅವ್ರನ್ನೂ ಬಿಡ್ತಿಲ್ಲ. ಗಂಡ ಅದಕ್ಕೆ ನೋಡು ಪೋಲ್ಮೀನ್ ಹೆಂಗಿರ್ಬೇಕು. ಮಕ್ಕಳಿಗೆ ಇಡಲಿಲ್ಲ, ಮರಿಗಳಿಗೆ ತೊಡಲಿಲ್ಲ, ಇಕ್ಕುವಡೆ ಬೆಳ್ಳಿ ಬಂಗಾರವಿಲ್ಲ, ಚಿಕ್ಕಳು ನಾನಿನ್ನ ಕೈ ಪಿಡಿದು ಕೆಟ್ಟನೆಂಬ ಮೂರ್ಖ ತಪ್ಪಿನ ಸಂಘ ಕುಲಕ್ಕೆಲ್ಲ ಭಂಗ. ಬಂದ ಕೂಡಲೇ ಮದುವೆ ಮಾಡಿಕೊಂಡು ತಾಯಿಯನ್ನು ಹೊರಡಿಸು, ತಂದೆಯನ್ನು ತೆರಳಿಸು, ದಾಯಾದಿಯನ್ನು ಮನೆಯಲ್ಲಿ ಇರಿಸಬೇಡ, ಬಾಯನ್ನು ಮನೆ ಕಟ್ಟಿ ಬೇರಿರುವ ನಾವೆಂಬ ಮಾಯ ಖಾತೆಯ ಸಂಘ ಅಭಿಮಾನ ಭಂಗ ಅಂತ. ಮದುವೆ ಆದ ಕೂಡಲೇ ಅವ್ವ ಅಪ್ಪನ ಬಿಟ್ಟೇ ಇರಬೇಕು, ಅವ್ವ ಅಪ್ಪನ ಜೊತೆಗೆ ತೊಂಬೋ ಹಂಗಿಲ್ಲ ಅಂಬೋ ಕಂಡೀಷನ್ ಹಾಕಿ ಮನೆಗೆ ಬಂದಿರ್ತಾರೆ ಹೆಣ್ಮಕ್ಳು. ಇಂಥವ್ರೆಲ್ಲ ನಾರಿ ಅಂತ ಕರಿಬೇಡ್ರಿ, ನೀವು ಕೈ ಹಿಡಿದಿದ್ದು ಮಾರಿ ಕೈ ಹಿಡಿದಿರಿ ಅಂತ ಪುಂಡಾಸ ಬೈತು. ಅದಕ್ಕೆ ಹೆಣ್ಮಕ್ಳು ಹಾಗೆ ಏನು ಜೀವನದಾಗ ಬಂದ ಕೂಡಲೇ ಇದನ್ನೇ ಮಾಡೋದು, ಇವೆಲ್ಲ ಮಾಡಬಾರ್ದು ಅಂಥೇಳಿ ಸಂಸಾರದವ್ರು ಹೆಂಗಿರ್ಬೇಕು, ಇರಬೇಕು ಇಲ್ಲದ ಹಂಗಿರಬೇಕು ಇತ್ಯಾದಿ ಅನೇಕ ಮಾತುಗಳನ್ನು ಪುಂಡಾಸರು ನೀತಿ, ತತ್ವ, ಪ್ರಮೇಯ, ನಮ್ಮ ಜೀವನದ ಧರ್ಮಗಳನ್ನು ನಿರೂಪಣೆ ಮಾಡಿಕೊಟ್ಟು. ಇನ್ನೊಂದು ಅವ್ರದ್ದು ವೈಶಿಷ್ಟ್ಯ ನಾನು ಭಾಳ ಹೇಳಬೇಕಾಯ್ತು. ಏನು 4,75,000 ಕೃತಿ ರಚನೆ ಮಾಡಿದವರು ಅವರು. ನಾನು 4 ದಿವಸದಾಗ 4,75,000 ಆ ಸಂಖ್ಯೆ ಅನ್ಲಿಕ್ಕೆ ಬರುವುದಿಲ್ಲ ನನಗೆ. ಅಲ್ಲಿ ಕೃತಿ ಏನು ಹೇಳಲಿಕ್ಕೆ ಸಾಧ್ಯಲ್ಲ. ಅವ್ರ ದೃಷ್ಟಿ, ಅವರ ಅನುಭವ, ಅವ್ರ ಜ್ಞಾನ, ಅವರ ಅಧ್ಯಯನ, ಅವರು ಭಗವಂತನ ಅನುಗ್ರಹ ಪಡೆದು ಆಡಿದ ಎಲ್ಲ ವೈವಿಧ್ಯಮಯವಾದ ಮಾತುಗಳನ್ನು ಒಂದೊಂದು ಮೆಲುಕು ಹಾಕ್ಲಿಕ್ಕೆ ಆಗುವುದಿಲ್ಲ ನಮಗೆ. ಒಂದು ತಿನ್ನೋದ್ರಾಗೆ ಇನ್ನೊಂದು ಉಳಿದು ಹೋಗ್ತದೆ. ಒಂದು ನಾನು ಉಡುಪಿಗೆ ಹೋಗಿದ್ದೆ ಯಾಗೊಂದು 15 ವರ್ಷದ ಹಿಂದೆ. ಅದು ಪರ್ಯಾಯಕ್ಕೆ ಕೂಡುವವರು ಹೊತ್ತು ಅವ್ರು ಯಾರು ಆಮಂತ್ರಣೋತ್ಸವ ಅಂತ ಮಾಡಿದ್ರು. ಅವತ್ತು ಒಟ್ಟು 108 ಸ್ವೀಟು. ನಮಗೇನು ಗೊತ್ತು ಉತ್ತರ ಕರ್ನಾಟಕ ಮಂದಿ, ನಾವು ಅನ್ನ ಸಾರು ಪಾಯಸ ಒಂದೇ ಇರ್ತದೆ ನಮ್ಮ ಮನೆಗೆ. ಅವ್ರಿಗೆ ಬಂದೇ ಬಂದು ಒಂದು ಹುಳಿನೇ ಒಂದು 10 ನಮೂನೆ ಇದ್ದು, ಸಾರು ಒಂದು 10 ನಮೂನೆ ಇದ್ದು. ದಿಕ್ಕು ತಪ್ಪಿ ಹೋಯ್ತು ನಮ್ಗೆ, ಏನು ಉಣ್ಬೇಕು ಗೊತ್ತಾಗಲ್ಲ ನಮ್ಮದು, ಏನು ಉಣ್ಬೇಕು ಏನು ಬೇಕು ಗೊತ್ತಾಗಲ್ಲ. ಹಿಂಗೆ ಪದಾರ್ಥ ಭಾಳ ಇದ್ದಾಗ ದಿಕ್ಕು ತಪ್ತದಂತಲ್ಲ, ಹಂಗೆ ಪುಂಡಾಸರ ಬಗ್ಗೆ ಮಾತಾಡೋದು ಅಂದ್ರೆ ದಿಕ್ಕು ತಪ್ತದೆ. ಅವರ ಬದುಕು ಒಂದು ವಸ್ತುಲ, ಅವರ ಸಾಹಿತ್ಯ ಒಂದು ವಸ್ತುಲೊಳಗೆ ಅವರೆಲ್ಲ ವ್ಯಕ್ತಿತ್ವ ವಿರಾಜಿಸ್ತದೆ. ಈ ವಸ್ತುಲ್ದಾಗ ಎಲ್ಲಿಂದ ಪ್ರಾರಂಭ ಮಾಡ್ತೀರಿ? ನಿಮಗೆ ಒಂದು ರೌಂಡ್ ಕೊಟ್ಟೆ ನಾನು. ಆ ರೌಂಡಿನೊಳಗೆ, ಆ ವಸ್ತುಲದೊಳಗೆ ಅದರ ಗಣನೆಯ ಪ್ರಾರಂಭ ಎಲ್ಲಿಂದ ಮಾಡ್ತೀರಿ ಹೇಳಿ? ಇದೇ ಯಾಕೆ ಇದೇ ಏನು ಗಮಕ ಇಲ್ಲಿಂದ ಹಂಗೆ ಎಲ್ಲಿಂದ ಪ್ರಾರಂಭ ಮಾಡೋದು ಎಂಬುದೇ ಹಂಗೆ ಒಂದು ಕ್ಷಿತಿಗಿದ್ದ ಹಂಗೆ ಆಗ್ತದೆ. ಹಾಗೆ ಅದು ಪುಂಡಾಸ ವ್ಯಕ್ತಿತ್ವ. ಸಂಗೀತ ದೃಷ್ಟಿಯಿಂದ ಹೇಳಬೇಕಾಯ್ತು, ಅದಂತೂ ಹೇಳಲಿಕ್ಕೆ ಆಗೋದೇ ಇಲ್ಲ ನಮಗೆ. ಭಾರಿ ಅದ ಸಂಗೀತ ದೃಷ್ಟಿಯಿಂದ ಅವರ ಮಹತ್ವ. ಸಾಹಿತ್ಯ, ಭಾಷಾ, ವಿಚಾರ, ಸಮಾಜದ ಬಗ್ಗೆ, ಅವರ ಪ್ರತಿಯೊಬ್ಬ ಸ್ತ್ರೀ ಬಗ್ಗೆ, ಪ್ರತಿಯೊಬ್ಬ ಪುರುಷನ ಬಗ್ಗೆ, ಪ್ರತಿಯೊಬ್ಬ ಸನ್ಯಾಸಿ ಬಗ್ಗೆ, ಮಹಾಪಂಡಿತನ ಬಗ್ಗೆ, ಒಬ್ಬ ಪೀಠಾಧಿಪತಿ ಬಗ್ಗೆ ಸರ್ವರ ಬದುಕನ್ನು ವಿಮರ್ಶೆ ಮಾಡಿ ಎಲ್ಲರ ಬದುಕಿಗೆ ಒಂದು ಪರಿಷ್ಕಾರವನ್ನು ಮಾಡಿಕೊಟ್ಟ, ಸಂವಿಧಾನವನ್ನು ಮಾಡಿಕೊಟ್ಟಿರ್ತಕ್ಕ ಪುಂಡಾಸರನ್ನ ತಿಳಿಯುವುದೇ ಬಹಳ ಕಷ್ಟ. ಆದರೂ ಇವರು ಇಬ್ಬರು ವೈಶಿಷ್ಟ್ಯ ಭಾರಿ ಅದ. ಪುಂಡಾಸ ಅದರಲ್ಲಿ ಒಂದು ರುಚಿ ತೋರಿಸ್ತೀನಿ, ಇನ್ನೊಂದು 20 ನಿಮಿಷ. ಏನು ವೈಶಿಷ್ಟ್ಯ ಅಂದರೆ ಮುಂಡಿಗೆಗಳು ಅಂತ. ಇದೊಂದು ಸ್ಟೈಲು. ವೇದದಾಗ ಒಂದು ಮಾತು ಬರ್ತದೆ, ಪರೋಕ್ಷ ಪ್ರಿಯಾ ಹಿ ವೈ ದೇವಾ ಪ್ರತ್ಯಕ್ಷ ದ್ವಿತ. ಏನಾದರೂ ಹೇಳುವುದಿದ್ದರೆ ಡೈರೆಕ್ಟಾಗಿ ನೇರವಾಗಿ ಹೇಳುವುದನ್ನು ದೇವತೆಗಳು ಅಷ್ಟು ಒಪ್ಕೊಂಬುದಿಲ್ಲ. ಅವರಿಗೆ ಪರೋಕ್ಷ ಪ್ರಿಯ, ಇನ್ಡೈರೆಕ್ಟ್ ಹೇಳುವುದಕ್ಕೆ ಬಹಳ ಆನಂದ.
ಪರೋಕ್ಷ ಪ್ರಿಯ ಹಿ ವೈ ದೇವ. ಅವ್ರು ಪ್ರತ್ಯಕ್ಷ ಹೇಳುವುದಿಲ್ಲ, ನಿಮ್ಗೆ ಏನು ಹೇಳ್ಬೇಕಾಗಿಲ್ಲ, ಅಪ್ರತ್ಯಕ್ಷವಾಗಿ ಹೇಳ್ತಾರೆ. ಯಾಕೆ? ಅದು ಮುಂಜಾನೆದ್ದು ವಿಜಯವಾಣಿ ಸಂಯುಕ್ತ ಕರ್ನಾಟಕ ಓದಂಗೆ ಬರೋದಿಲ್ಲ ಅವರು. ಅಲ್ಲಿ ತಲೆನೇ ಖರ್ಚಾಗೋದಿಲ್ಲ, ವ್ಯಾಯ ಖರ್ಚಾಗ್ತದೆ. ತಲೆ ಖರ್ಚಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿ ಅದರೊಳಗೆ ಪರಿಶ್ರಮ ಪಟ್ಟು ಆ ವಿಚಾರಗಳನ್ನು ತಿಳ್ಕೊಳ್ಳಿ ಪ್ರಯತ್ನ ಪಡಬೇಕು. ಅದಕ್ಕೆ ಒಂದು ಇಂಥ ಸ್ಟೈಲ್ ಅದು. ಇದು ವೇದದಾಗ ಮುಂಡಿಗೆ ಅಂತ ಇರ್ತದೆ. ನಿಮ್ಮ ಮುಂಡಿಗೆ ಬಿಸಿ ಆಗಬೇಕು ಸ್ವಲ್ಪ, ಅದು ಇಂಡೈರೆಕ್ಟ್ ಹೇಳಬೇಕು. ನೀವು ತಿಳಿದು ಪ್ರಯತ್ನ ಪಡಬೇಕು. ನಿಮ್ಮ ಅನುಭವ, ನಿಮ್ಮ ಅಧ್ಯಯನ, ನಿಮ್ಮ ಜ್ಞಾನ ಅದನ್ನು ಪರೀಕ್ಷೆ ಕೊಡಲಿಕ್ಕೆ ಒಂದು ಪರೀಕ್ಷೆ ಇದ್ದಂಗವು. ಹಂಗೆ ವೇದದಾಗವ ಚತ್ವಾರಿ ಶೃಂಗಾ ತ್ರಯೋಸ್ಯ ಪಾದಾ ದ್ವೇ ಶೀರ್ಷೆ ಸಪ್ತ ಹಸ್ತಾಸೋ ಅಸ್ಯ. ಒಬ್ಬರು ಚತ್ವಾರಿ ಶೃಂಗಾ, ದೇವರು ಹೆಂಗಿದ್ದಾನೆ, 4 ಕೋಡುಗಳು ಮೂಡಿವೆ. ಚತ್ವಾರಿ ಶೃಂಗಾ ತ್ರಯೋಸ್ಯ ಪಾದ, 3 ಕಾಲುಗಳು ಅಂತ. ತ್ರಯೋಸ್ಯ ಪಾದ ದ್ವೇ ಶೀರ್ಷೆ, 2 ತಲಿ, 7 ಕೈಗಳು. ಸಪ್ತ ಹಸ್ತಾಸೋಸ್ಯ ತ್ರಿಧಾಬದ್ಧ, 3 ಕಡೆ ಕಟ್ಟ್ಯಾರ. ಇದಕ್ಕೆ ನಮ್ಮ ಗ್ರಿಫಿತ್ಸು, ವಿಲ್ಸನ್ನು, ಮ್ಯಾಕ್ಸ್ ಮುಲ್ಲರು ಭಾಳ ಚಂದ ಅನುವಾದ ಮಾಡ್ಯಾರ ಪಾಪ, ತಮ್ಮ ಬುದ್ಧಿಗೆ ಅನುಗುಣವಾಗಿ. ಸಾಯಂಕಾಲ ಒಬ್ಬ ಋಷಿ ಕೂತಿದ್ದಂತ ತನ್ನ ಆಶ್ರಮದಾಗ ಒಂದು ಆಕಾಶದಾಗ ಮೋಡ ಬಂತಂತ. ಆ ಮೂಡಿಗೆ ಮೋಡ ಆ ಮೋಡಕ್ಕೆ ಮೇಘಕ್ಕೆ 4 ಕೋಡುಗಳು ಮೂಡಿದಂಗೆ ಕಾಣಿಸ್ತಂತ. ಬದಲು ಬಿಟ್ಟ ಚತ್ವಾರಿ ಶೃಂಗಾಹ ಅಂತ. ಅಷ್ಟೆಲ್ಲ ಮೋಡ ರೂಪವನ್ನು ಬದಲಾಯಿಸಿ 3 ಕಾಲು ಮೂಡಿದಂಗೆ ಅದು ಅಂತ. ತ್ರಯೋಸ್ಯ ಪಾದ ಅಂತ ಬದಲಿದ. ಹಿಂಗೊಂದು ಮೋಡವನ್ನು ನೋಡಿ ಋಷಿ ಅದು ಯಾವ್ಯಾವ ಆಕಾರದಾಗ ತೋರಿಸ್ತದ ಹಂಗೆ ವರ್ಣ ಮಾಡಿದ್ದು ಅಂತ. ಪಾಪ ಇದು ಇಂಟರ್ಪ್ರಿಟೇಷನ್ನು ಅಲ್ಲ, ಇದಕ್ಕೆ ಅವರು ಮುನ್ನುಡಿ ಅಲ್ಲ. ಇದಕ್ಕೆ ಚತ್ವಾರಿ ಶೃಂಗ. ನಮ್ಮ ದೇವರಿಗೆ 4 ಕೋಡು ಮೂಡ್ಯಾವ. ಕೋಡು ಮುಡುವುದು ಅಂದರೆ ಈಗೇನೋ ಕೋಡು ಮೂಡ್ಯಾವ ಅಂತೀವಿ, ದೊಡ್ಡ ದೊಡ್ಡ ಅಧಿಕಾರದ್ದು ಬಂತು ಅಂದ್ರೆ. ನಮ್ಮ ದೇವರಿಗೆ 4 ಕೋಡು ಏನು ಅಂದರೆ ವೇದೈಶ್ಚ ಸರ್ವೈ ಅಹಮೇ ವೇದ್ಯ. ಇರು ವೇದ 4 ವೇದಗಳು ಅವನನ್ನೇ ಹೇಳ್ತಾವೆ. ಪೂರ್ಣ ಹೇಳಲಿಕ್ಕೆ ಆಗುದಿಲ್ಲ, ಹೋಗ್ತಾವ ತಿರುಗಿ ಬರ್ತಾವ. ಚತ್ವಾರಿ ಶೃಂಗಾ ಸಕಲ ವೇದ ಪ್ರತಿಪಾದ್ಯ. ತ್ರಯೋಸ್ಯ ಪಾದ. ಅಥರ್ವಣ ಉಪನಿಷತ್ ಹೇಳಿದ ದೇವರು ನಮ್ಮಲ್ಲಿ 3 ರೂಪದಿಂದ ಇದ್ದಾನೆ. ಅವಸ್ಥಾ 3: ಕಣ್ಣು, ಬಲಗಣ್ಣು. ಬಲಗಣ್ಣಿನೊಳಗೆ ಗಣಪತಿ ಆಕಾರದೊಳಗೆ ಭಗವಂತನ ರೂಪದ. ಭಗವಂತನ ರೂಪ ಗಣಪತಿಗೆ ಬಂದದ ಮತ್ತು ಅದು ಅದಕ್ಕೆ ವಿಶ್ವಂಭರ ಅಂತಾರೆ. ಇದಕ್ಕೆ ವಿಶ್ವರೂಪ ಈ ರೂಪದಿಂದ ಇದ್ದಾನೆ ಪರಮಾತ್ಮಿಂದ. ನಮ್ಮ ಎಚ್ಚರಿಕೆ ಎಂಬುದು ಜಾಗೃತ ಅವಸ್ಥಾ. ಒಂದು 10-12 ತಾಸು ಎಚ್ಚರಿಕೆ ಇರ್ತದೆ. ಆ ಅವಸ್ಥಾ ತಂದು ಕೊಡೋಮ, ಅದು ವಿಶ್ವರೂಪ. ಅದು ಕಂಠದಾಗ ತೈಜಸ. ಇವ ಸ್ವಪ್ನ ಆಗಾಗ ತನ್ನ ಇಚ್ಛೆಯಂತೆ ನಮಗೆ ಸ್ವಪ್ನವನ್ನು ತೋರಿಸ್ತಾನೆ, ಅವ ತೈಜಸ. ಇಲ್ಲಿದ್ದಾನೆ ಪ್ರಾಜ್ಞ, ಇವನು ನಿದ್ರೆ ಮಾಡುವ. ಹಿಂಗೆ ನಮಗಿರುವ ಅವಸ್ಥಾ 3. ತ್ರಯೋಸ್ಯ ಪಾದ. ಶತುದ್ವೀಪ ಅನಂತಾಸನ ವೈಕುಂಠ. ತ್ರಯೋಸ್ಯ ಪಾದ. ಭಗವಂತ ಪ್ರತಿಯೊಬ್ಬರ ಬುದ್ಧಿ, ಮನಸ್ಸು, ಇಂದ್ರಿಯಗಳಲ್ಲಿ ವಾಸ ಮಾಡ್ಕೊಂಡಿದ್ದಾನೆ. ತ್ರಯೋಸ್ಯ ಪಾದ ದ್ವೇ ಶೀರ್ಷೆ. ಅವ ಎಷ್ಟು ಕೋಮಲ ಅಷ್ಟೇ ಕಠೋರ. ನೀವು ಒಳ್ಳೆಯ ರೀತಿಯಿಂದ ಇದ್ದರೆ ನಿಮಗೆ ಬೇಕಾದ ಅನುಗ್ರಹ ಮಾಡ್ತಾನೆ. ನೀವೇನಾದ್ರು ತಪ್ಪು ಮಾಡಿದರೆ ಅಷ್ಟು ಕಠೋರ ಆಗ್ತಾನೆ. ದೇವ್ರು ಕಠೋರ ಆಗ್ಯಾನ ಅಂತಿಕೊಂಡ್ರೆ ಜಗತ್ತಿನಾಗ ದುಃಖ ತುಂಬೇದು. ಪ್ರತಿಯೊಬ್ಬ ವ್ಯಕ್ತಿ ಬದುಕಿನ ತುಂಬಿದ ದುಃಖ ಯಾಕೆ ತುಂಬೇದು? ನಾವು ಮಾಡಿದ ಪಾಪವನ್ನು ಪಾಪ ಬೋರ್ಡ್ ಹಾಕಿರ್ತಾರಲ್ಲ, ಅಲ್ಲಲ್ಲಲ್ಲೇ ನಮ್ಮ ಯೇಸುನ ಹತ್ರ ಬಂದುಬಿಡ್ರಿ, ನಿಮ್ಮೆಲ್ಲ ಪಾಪ ಮಾಫ್ ಮಾಡ್ತಾನೆ. ಯೇಸು ಪಾಪ ಮಾಡಿದ್ದ ಅಂತಂದ್ರೆ ಜಗತ್ತಿನಾಗ ಯಾವ ದವಾಖಾನೆ, ಯಾವ ಕೋರ್ಟು ಕಚೇರಿ ಏನೂ ಇರಬಾರ್ದಾಗಿತ್ತು. ಅಲ್ಲ, ಹಂಗೆ ದೇವರು ಹುಟ್ಟುತನ ಮಾಡೋದಿಲ್ಲ. ನಮ್ಮ ಅಪರಾಧನು ಗೌರ್ಮೆಂಟ್ನಾಗ, ಭಗವಂತನ ಗೌರ್ಮೆಂಟ್ನಾಗ ಅಪರಾಧಕ್ಕೆ ಕ್ರಮ ಇಲ್ಲ. ಸಾಧನೆ ಮಾಡಲಾರ್ದೆ ಯಾರಿಗೂ ಫಲ ಇಲ್ಲ, ಯಾರು ಫಿಕ್ಸ್ ಆಗಿದ್ದು. ಆದ್ದರಿಂದ ಇದು ವೇದ ಹೇಳ್ತದೆ. ಗೌರೀರ್ಮಿ ಮಾಯ ಸಲಿಲ ನಿತ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ. ಇವೆಲ್ಲ ಇವು ಅರ್ಥ ಆಗೋದಿಲ್ಲ ಮೇಲ್ನೋಟಕ್ಕೆ. ಇವು ವೇದದ ಮುಂಡಿಗೆ. ಹಿಂಗೆ ಏಕಯ ದ್ವೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿರ್ ವಶೀಕರು. ಇವು ಮಹಾಭಾರತದ ಮುಂಡಿಗೆಗಳು. ಇದೊಂದು ಕ್ರಮ ಅದ, ಇನ್ಡೈರೆಕ್ಟಾಗಿ ಹೇಳುವಂಥದ್ದು. ಅದೇ ರೀತಿಯಾಗಿ ಈ ಕ್ರಮ, ಈ ವೈದಿಕ ಆರ್ಷಕ್ರಮವನ್ನು, ಸಿದ್ಧಾಂತವನ್ನು ತಿಳಿಸ್ಲಿಕ್ಕೆ ಪುಂದಾಸರು ಬಯಸಾಕ ಭಾಳ ಚಂದದ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮಲ್ಲಿ ದೇವರು. ಸುಳ್ಳು ನಮ್ಮಲ್ಲಿ ಏನೂ ಇಲ್ಲ, ಯಾವುದೂ ಮಿಥ್ಯಾ ಅಲ್ಲ. ನೀವು ಮಾಡಿದ್ದೆಲ್ಲ ಮುಳುಗಿ ಹೋಯ್ತು ಅಂತ ಅನ್ಬೇಡ್ರಿ. ಸುಳ್ಳು ನಮ್ಮಲ್ಲಿ ಏನೂ ಇಲ್ಲ. ಕಡಿ ಲೈನ್ ಭಾಳ ಚಂದದ. ಅರಿಶಿಣ ಪುಡಿಯ ಬಿತ್ತೋದು ಕಂಡೆ, ಕಸಕಸಿಯನ್ನು ಎನಿಸೋದು ಕಂಡೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಅಂತ. ಅರಿಶಿಣ ಪುಡಿ ಬಿತ್ತಾರೆ,
ಅರಿಶಿಣ ಬೇರು ಬಿತ್ತಾರೆ, ಅರಿಶಿಣದ ಬೇರು ಬಿತ್ತಾರೆ. ಅರಿಶಿಣ ಪುಳಿ ಹಂಗೆ ಬಿಡ್ತಾರೆ, ಹಿಟ್ಟು ಪುಳಿ. ಹೌದು, ಅರಿಶಿಣ ಪುಳಿ ಭಾಳ ಸೂಕ್ಷ್ಮ, ಭಾರಿ ಸೂಕ್ಷ್ಮ ಹಿಟ್ಟದು. ಅದನ್ನು ಬಿತ್ತಾರೆ, ಅದನ್ನು ಬೆಳ್ಕೋತಾರೆ. ಅಂದರೆ ಏನು, ನಾವು ಮಾಡಿದ ಕಾರ್ಯಗಳು ಎಷ್ಟು ರೀತಿಯಿಂದ ಮಾಡ್ತೀವಿ. ಕಾಯೇನ ವಾಚ ಮನಸ ಇಂದ್ರಿಯೈ ಬುದ್ಧ. ಈ ದೇಹದ ಕಾಯೇನ, ದೇಹದಿಂದ ಏನೇನೇನೇನು ತಪ್ಪು ಮಾಡಿರಿ ನೀವು ಮಾಡಿದವರು ಮರ್ತಿರ್ಬೋದು, ಆದರೆ ಭಗವಂತನ ಸರ್ಕಾರ ಮರ್ತಿರ್ಲಿಲ್ಲ. ಅವ 22 ಮಂದಿ ಸಿ ಸಿ ಕ್ಯಾಮ್ರಾ, ಅವನು ಮೊದಲು ಶುರು ಮಾಡಿದ ಸಿ ಸಿ ಕ್ಯಾಮ್ರಾ ಅವ. ಅದಕ್ಕೆ ಒಂದು ಹೆಸರದ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ಚಿತ್ರಗುಪ್ತ ಅಂತಾರೆ. ನಿಮ್ಮ ಗುಪ್ತವಾದ ಚಿತ್ರ ಎಲ್ಲ ಅವನ ಕೈಯಾಗಿರ್ತಾವಲ್ಲ, ಎಲ್ಲರೂ ಗುಪ್ತ ಚಿತ್ರ, ಅವನ ಚಿತ್ರಗುಪ್ತ ಅಂತ. ಸ್ವಲ್ಪ ತಿನ್ನು ಮುಂದೆ ಉಣ್ಣು ಮುಂದೆ ಸ್ವಲ್ಪ ನೆನಪು ಮಾಡ್ಕೊಳ್ರಿ ಅವನು. ನೀವು ಏನೇ ಇದನ್ನ ಒಂದು ತುತ್ತು ಅನ್ನಕ್ಕೆ ಎಷ್ಟು ಮಂದಿನ ನೋಯಿಸಿರಿ, ಎಷ್ಟು ಮಂದಿಗೆ ತೊಪ್ಪಿ ಹಾಕಿರಿ, ಎಷ್ಟು ಡಬ್ಬ ಹಾಕಿರಿ, ಅವೇನು ಎಲ್ಲ ನೀವು ಮರ್ತರು. ಅದು ಅವ್ರು ಮರೆಯೋದಲ್ಲ, ಸಿ ಸಿ ಕ್ಯಾಮ್ರಾ ಅದ, ನಿಮ್ದೆಲ್ಲ ಗುಪ್ತ ಚಿತ್ರದ. ಅದಕ್ಕೆ ಅವ್ರು ಏನಂತಾರೆ, ಚಿತ್ರಗುಪ್ತರು ಅಂತಾರೆ. 22 ಮಂದಿ ಹಗಲು ರಾತ್ರಿ, ಸೂರ್ಯ ಚಂದ್ರ ವಾಯು ಪೃಥ್ವಿ ಅಪ ತೇಜ, ಇಷ್ಟು 22 ಕಡೆ ಒಂದು ರೆಕಾರ್ಡ್ ಆಗಿರ್ತದೆ. ಒಂದು ಸಣ್ಣ ಮನುಷ್ಯನೊಳಗೆ ಕಾಯೇನ ವಾಚ, ನಾವು ಆಡಿದ ಮಾತು ಆಡಿದವ್ರು ಮರೀತಾರೆ, ಆಡಿಸ್ಕೊಂಡವ್ರು ನೆನಪಿಟ್ಕೋತಾರೆ. ಮನಸ್ಸು, ಮನುಷ್ಯನಾಗ ಇನ್ನೊಬ್ಬರ ಬಗ್ಗೆ ಏನು ಕೆಟ್ಟ ಭಾವನೆ ಬಂದಿರ್ತಾವ, ನಾವು ಮರ್ತು ಬಿಡ್ತೀವಿ. ಆದರೆ ಅದೊಂದು ಕನ್ಸಿಡರ್ ಆಗಿರ್ತದೆ, ಆ ಚಿತ್ರ ಮುಗಿರ್ತದೆ. ಇಷ್ಟು ಸೂಕ್ಷ್ಮದ ಭಗವಂತನ ಸರ್ಕಾರದೊಳಗೆ ನಾವು ಮಾಡಿದ ಅಪರಾಧಗಳು ಕಾಯೇನ ವಾಚ ಮನಸ ಬುದ್ಧ, ಯಾವ್ಯಾವ ರೀತಿಯಿಂದ ಅಪರಾಧ ಮಾಡಿರ್ತೀವಿ ಅವು ನಾವು ಮರೆತರು ರೆಕಾರ್ಡ್ ಇರ್ತದೆ. ಅದರಿಂದ ಅದನ್ನು ಬಿತ್ತಿ ಬೆಳ್ಕೋಬೇಕಾಗ್ತದೆ. ನಮ್ಮ ರಾವ್ ಬಹದ್ದೂರ್ ಅಂತ ಹೇಳಿ ನಮ್ಮ ಜಮಖಂಡಿ ಕುಲಕರ್ಣಿ ಯಾರು ಒಂದು ನಾವೆಲ್ ಬರ್ತಾರೆ, ಬಿತ್ತಿ ಬೆಳೆದವರು ಅಂತ. ಹಾಗೆ ನಾವೆಲ್ಲ ನಮ್ಮ ಬಿತ್ತಿ ಬೆಳೆದವರು ಅಂದ್ರೆ ಏನು, ಇವತ್ತೇನು ನಮ್ಮ ವರ್ತಮಾನ ಲೈಫ್ ಅದ, ನಾವು ಏನು ಕರ್ಮ ಮಾಡಿ ಅದನ್ನು ಬಿತ್ತೀವಿ, ಅದನ್ನೇ ಬೆಳ್ಕೊಂಡಿವಿ. ನಮ್ಮೆಲ್ಲ ಸುಖ ದುಃಖ ಏರಿಳಿತ, ನಮ್ಮ ಸಮೃದ್ಧಿ, ನಮ್ದೆಲ್ಲನೂ ಕೂಡ ಅದ್ರ ಮೇಲೆ ಅವಲಂಬಿತ. ಅದಕ್ಕೆ ಏನು ಅಂದರೆ ಇದ್ರ ಮೇಲೆ ಅವಲಂಬಿತ ಆಗಿದೆ ಮನುಷ್ಯನೆಲ್ಲ ಬದುಕು. ಅದಕ್ಕೆ ಬಿತ್ತಿ ಬೆಳ್ಕೊಂಡಿವಿ. ಏನು ಬಿತ್ತೀವಿ, ಏನು ಬೆಳ್ಕೊಂಡಿವಿ, ಅದು ಇಷ್ಟು ಸೂಕ್ಷ್ಮ ಇರ್ತದೆ, ಅದು ಅಷ್ಟೇ ಸೂಕ್ಷ್ಮವಾಗಿ ಕನ್ಸಿಡರ್ ಆಗ್ತದೆ. ನಾವು ಮಾಡಿದ ಪಾಪ ಒಂದು ಕ್ಷಣ ಮನುಷ್ಯನಾಗ ಮಿಂಚಿ ಮಾಯ ಆಗಿರ್ಬೋದು, ಅದು ಇನ್ನೊಬ್ಬರ ಬಗ್ಗೆ ತಪ್ಪು ಕಲ್ಪನಾ ಅನಿಸ್ತದ ಒಂದು ಆಲೋಚನೆ ಮಾಡಿದ್ವೇನು, ಆಗಿಂದ ಮುಡಿರ್ತದ, ಅದು ತಕ್ಕಂತೆ ಶಿಕ್ಷೆ ಆಗುದೇ. ನಮ್ಮ ಬಗ್ಗೆ ಇನ್ನೊಬ್ಬರು ಮನುಷ್ಯಕ್ಕೆ ಅಂತ ಕೆಟ್ಟ ಭಾವನೆ ಬಂದ್ಬಿಡ್ತಾ. ಇದಕ್ಕೆ ಅರಿಶಿಣ ಪುಡಿಯ ಬಿತ್ತೋದು ಕಂಡು, ಅರಿಶಿಣ ಪುಡಿ ಯಾರೂ ಬಿತ್ತೋದಿಲ್ಲ, ಅಷ್ಟು ಸೂಕ್ಷ್ಮ. ಅಷ್ಟು ಸೂಕ್ಷ್ಮವಾದ ಜಗತ್ತಿನಾಗ ಬಿತ್ತಿ ಬೆಳೀಲಿಕ್ಕೆ ಅಶಕ್ಯ ಅಂತ ಭಾವಿಸಿದ ಎಲ್ಲ ನಮ್ಮ ಕರ್ಮಗಳು, ವೃತ್ತಿ ಪ್ರವೃತ್ತಿಗಳು, ಮನಸ್ಸಿನ ಬುದ್ಧಿಯ ಅವೆಲ್ಲನೂ ಕೂಡ ಕನ್ಸಿಡರ್ ಆಗ್ತವೆ. ಅದಕ್ಕೆ ಭಾಳ ಚಂದ ಇರಬೇಕು, ಸಾತ್ವಿಕವಾಗಿರಿ, ಚಲೋತ್ನಾಗಿರಿ, ಇನ್ನೊಬ್ಬರ ಬಗ್ಗೆ ಒಳ್ಳೆ ರೀತಿಯಿಂದ ಇರಿ ಅಂತ. ಇಲ್ಲಾಂದ್ರೆ ನೀವೇ ಅನುಭವಿಸ್ಬೇಕಾಗ್ತದೆ. ಅದೇ ಪ್ರತಿಕ್ರಿಯೆ ನಿಮಗೆ ಇನ್ನೊಬ್ಬರಿಗೆ ನೀವೇನು ಪ್ರತಿಕ್ರಿಯೆ ತೋರಿಸ್ತೇವೆ, ನಿಮ್ಮ ಬಗ್ಗೆ ಅಲ್ಲಿ ಅವರಿಂದ ಅಂತಂದ್ರೆ ಪ್ರತಿಕ್ರಿಯೆ ಸಿಗ್ತದೆ. ಅದಕ್ಕೆ ಅರಿಶಿಣ ಖಸಗಸಿಯನ್ನು ಎನಿಸೋದು ಕಂಡೆ. ಖಸಗಸಿ ಅಂದ್ರೆ ಗಸಗಸಿ ಅಂತೇನೋ ಅಂತಾರೆ, ಅದನ್ನು ಯಾರು ಎನಿಸ್ತಾರಪ್ಪ, ಸೂಕ್ಷ್ಮ ಅಂದ್ರೆ ಭಾರಿ ಸೂಕ್ಷ್ಮ. ಆ ಖಸಗಸಿ ಮಹಾರಾಷ್ಟ್ರದಾಗ ಎನಿಸ್ತಿರ್ತಾರೆ, ಚಾಟಿ ಮಾಡ್ತಿರ್ತಾನೆ. ಆ ಅನಾರಸ ಅಪ್ಪುಪ್ಪ ಅಂತೇನೋ ಮಾಡಿರ್ತಾನೆ, ಅನಾರಸ ಅದ್ರ ಮೇಲೆ ಹಾಕ್ತಿರ್ತಾರೆ ಖಸಗಸಿ, ಅಲ್ಲಿ ಎನಿಸ್ತಿರ್ಬೋದು. ಆದರೆ ಭಾಳ ಸೂಕ್ಷ್ಮ ವಸ್ತು, ಅದು ಹೆಂಗೆ ಕನ್ಸಿಡರ್ ಆಗ್ತದೆ, ಸೂಕ್ಷ್ಮವಾದದ್ದು ಕನ್ಸಿಡರ್ ಆಗ್ತದೆ. ಈ ಶುಗರು ಹಿಂಗೇನೋ ತುತ್ತು ಶುಗರ್ ನೋಡ್ತಿದ್ದು, ನಂದಾಗ ಏನೋ ರಕ್ತ ಒಂದು ಚೂರು ಹತ್ತಿಲ್ಲ, ಅದು ಹೆಂಗೆ ಕರೆಕ್ಟ್ ತೋರಿಸ್ತದೆ, ಆ ಕೆಳಗೆಲ್ಲ ಬರೋಬ್ಬರಿ ತೋರಿಸ್ತದೆ. ಅದು ರಕ್ತ ಭಾಳ ಸ್ವಲ್ಪ ಇರ್ಬೋದು, ಒಂದು ಸೂಜಿ ಮಣಿ ಹತ್ತುವಷ್ಟು ರಕ್ತ ನಿಮ್ಮ ಬರ್ತದೆ ನಾವು ತೆಗ್ದೀವಿ, ನಮಗೆ ಸಂಖ್ಯೆ ಸಿಗ್ತದೆ ಅಂತ ಅವರು, ನಾವು ಸಿಗುದಿಲ್ಲ ಅಂತ ನಮ್ಗೆ ಹೇಳಾಟ. ಭಾಳ ರಕ್ತ ಭಾಳ ಏನಿಲ್ಲ, ಒಂದು ಸಣ್ಣದಾದ್ರು ಅದು ಕನ್ಸಿಡರ್ ಆಗ್ತದೆ. ಎಲ್ಲೇ ನಮ್ಮ ಎಲೆಕ್ಟ್ರಾನಿಕ್ ಒಂದು ಮಷಿನ್ಯಾಗ ನಿಮ್ಗೆ ಎಷ್ಟು ಶುಗರ್ ಅದ ತಕ್ಷಣ ಕನ್ಸಿಡರ್ ಆಗ್ತದೆ. ಹಂಗೆ ಸಾಮಾನ್ಯ ನಿಮ್ಮ ಬದುಕಿನ, ನಿಮ್ಮ ದೇಹದ ಅಂಶಗಳೇ, ಅದರ ಪರಿಮಾಣಗಳು, ಪರಿಣಾಮಗಳು ಅದೇ ಕನ್ಸಿಡರ್ ಆಗುವಾಗ ನಮ್ಮ ಜೀವನದಲ್ಲಿ, ನಮ್ಮ ಮನುಷ್ಯನಾಗ ಎಲ್ಲಾದ್ರೂ ಏನೇನು ಭಾವನಾ ಅದಕ್ಕೆ ಖಸಖಸಿಯನ್ನು ಬಿತ್ತೋದು ಕಂಡು ಪ್ರತಿ ಕ್ಷಣದ ಬದುಕಿನ. ಅದಕ್ಕೆ ಪುರಂದಾಸಂದು ಸುಳ್ಳು ನಮ್ಮಲ್ಲಿಲ್ಲವೇ, ಎಲ್ಲ ಸುಳ್ಳೆ, ನಾವು ಮಾಡಿದ ಪಾಪ ಯಾರಿಗೂ ಗೊತ್ತಾಗಿಲ್ಲ.
ಹಂಗಲ್ರಪ್ಪ, ಪಾಪ ಇವೆಲ್ಲ ಲೋಕಾಯುಕ್ತ ದುರ್ಬಲ ಆಗಿರ್ಬೋದು, ಅದು ಎ ಸಿ ಬಿ ದುರ್ಬಲ ಆಗಿರ್ಬೋದು. ಭಗವಂತನ ಅವೇನು ಮಾಡಿರ್ತಾನೆ ನೋಡ್ರಿ, ಅಲ್ಲಿ ಅವು ಲಂಚ ತುಂಬು ಮಂದಿ ಯಾರೂ ಇಲ್ಲ. ಅವೆಲ್ಲ ಕಿತ್ತು ಸುಮ್ಮನೆ ನಾವೇನೋ ಒಂದಿಷ್ಟು ಅನ್ನ ಇಟ್ಟಿರ್ತೀವಿ ಅವ್ರು ನೆನಪಿಗೆ, ಅವ್ರು ತೊಗೊಂಡು ಹೋಗಲ್ಲ, ಏನಿಲ್ಲ, ಅವರು ಇಲ್ಲೇ ಇರ್ತದಲ್ಲ. ಆದ್ದರಿಂದ ಎಚ್ಚರಿಕೆ ಇರಲಿ. ಪುಂದಾಸರು ಅಂತಾರೆ ಅದಕ್ಕೆ ಕಸಕಸಿಯನ್ನು. ಸುಳ್ಳು ನಮ್ಮಲ್ಲಿಲ್ಲ. ಸುಳ್ಳೇ ನಮ್ಮ ಮನೆ ದೇವರು. ಈ ನಿಮ್ಮ ಮನೆ ಯಾವುದು? ಈ ದೇಹ ಪುರ. ನಿಮ್ಮ ಮನೆ ಒಳಗೆ ದೇವರಿದ್ದದ್ದು ಸುಳ್ಳು. ನೀವು ಸುಳ್ಳು ಅಂತ ತಿಳ್ಕೊಂಡಿರಿ ಅಂತ ತಿಳ್ಕೊಂಡ್ರೆ ಅಪರಾಧ ಆಗ್ಯಾವ. ದೇವರಿಲ್ಲೇ ಕೂತಾನ ಅಂತ ಯಾರಿಗೆ ನಂಬಿಕೆ ಬೆಳೆದದ ಅವರಿಂದ ಅಪರಾಧ ಆಗುವುದೇ ಇಲ್ಲ. ಆದ್ದರಿಂದ ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಸುಳ್ಳೇ ಏನು? ಸುಳ್ಳೇ ನಮ್ಮ ಮನೆ ದೇವರು. ಮನೆ ದೇವರು ಅಂದರೆ ನಿಮ್ಮ ಕುಲದೇವರು ಅಂದರೆ ನಿಮ್ಮ ಬಿಂಬ, ನಿಮ್ಮ ಜೋಡಿನೇ ಇರ್ತಾನೆ ಒಳಗೆ ಯಾವಾಗಲೂ ಪ್ರಾಜ್ಞೆ. ಅವ ಇಲ್ಲಿ ಇದ್ದದ್ದು ಸುಳ್ಳು. ಅವ ಇಲ್ಲಿ ಇದ್ದು ನೀವು ಮಾಡಿದ್ದೆಲ್ಲ ನೋಡಿ ಬಂದ ಅನಂತ ಜನ್ಮದಿಂದ ಮುಂದಿನ ಅನಂತ ಜನ್ಮದ ತನಕ ಅಂತಿಕೊಂಡೆ ಉಭಯೋರಪಿ ದೃಷ್ಟಂತಹ ಅನಯೋಸ್ ತತ್ವದರ್ಶಿ. ಅವ ನಿಮ್ಗೆ ಯಾವಾಗ ನೀವು ಮಾಡಿದ್ದಕ್ಕೆ ಏನು ಕೊಡಬೇಕು ಆ ಫಲ ಕೊಡ್ತಾನೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಸುಳ್ಳೇ ನಮ್ಮಲ್ಲಿ ದೇವರು. ಭಾಗ್ಯವನ್ನು ಏನಾದರೂ ಒಂದಾಗಲಿ 108 ದೇವರು ಮರತುಂಬ ಕಲ್ಲೆ. ಪುಂದಾಸದ ಇನ್ನೊಂದು ಹಾಡು. ಭಾಳ ಸುಲಭವಲ್ಲವೋ ಮಹದಾನಂದ ತನ್ನೊಳಗೆ ತಾನು ತಿಳಿಯೋ ತನಕ. ಜಯವದ ಈ ಮನೆತನಕ್ಕೆ ಜಗವೆಂಬೋ ಗಿಡ ಹುಟ್ಟಿ ತನ್ನ ಹಣ್ಣುಗಳೆರಡು ಇಲ್ಲಿ ಪ್ರಪಂಚದ ಒಂದು ಪರಿಚಯವನ್ನು, ಜಗತ್ತಿನ ಸಂಪೂರ್ಣವಾದ ಸ್ವಭಾವವನ್ನು, ಮನುಕುಲದ ಒಂದು ಚಿತ್ರಣವನ್ನು ಈ ಹಾಡನ್ನ ಮಾಡ್ಯಾರ. ಇದು ಏನು ಹಣ್ಣುಗಳೆರಡು ಐದಾವಪ್ಪ, 3 ಬುಡದ ಗಿಡಕ್ಕೆ ಅನ್ನ. ಹಂಗೆ ಏನಾದರೂ ಒಂದಾಗಲಿ 108 ದೇವರು ಮರತುಂಬ ಕಲ್ಲೆ. ಏನಾದರೂ ಒಂದು ಆಗ್ಬೇಕು. ಅವ್ರ ದೇವ್ರು ಬೇರೆ, ಇವ್ರ ದೇವ್ರು ಬೇರೆ, ಮುಸ್ಲಿಮರ ದೇವ್ರು ಬೇರೆ, ಕ್ರಿಶ್ಚಿಯನ್ರ ದೇವ್ರು ಬೇರೆ. ದೇವರು ಒಬ್ಬವನೇ. ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಬೇರೆ ಇರಬಹುದು. ಅಲ್ಲಿ ಜಗತ್ತಿನ ದೇವ್ರ ಮಾತು ಒಬ್ಬನೇನ. ಅಲ್ಲಿ ಇದು ವೇದದ ಸಿದ್ಧಾಂತ, ಇದು ವೈದಿಕ ಸಿದ್ಧಾಂತ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಏಕಂ ಸದ್ ವಿಪ್ರಾ ಬಹುಧಾ ವದಂತಿ ಯೋ ದೇವಾನಾಂ ನಾಮಧಾ ಏಕ ಏವ. ಭಗವಂತ ಒಬ್ಬನೇ ಇದ್ದಾನೆ, ಜಗತ್ತಿನ ಒಬ್ಬನೇ ದೇವರು. ಅದಕ್ಕೆ ಏನಾದರೂ ನೀವು ಮತ್ತು ನಾಮ ಗೀಮ ಬೇರೆ ಹಚ್ಕೊಡ್ರಿ, ಏನು ಅಡ್ಡಿಲ್ಲ. ಯಾವುದಾದ್ರು ಒಂದು ಎಲ್ಲರೂ ಒಬ್ಬ ಗಂಡನ್ನೇ ಮದುವೆ ಮಾಡ್ಕೊಂಬ ಪ್ರಸಂಗ ಏನಿಲ್ಲ. ನೀವು ಯಾವ್ಯಾವ ಮತದಾಗ ಏನೇನು ಗಂಡನ ಮದುವೆ ಮಾಡ್ಕೊಂಡ್ರಿ ಅಲ್ಲಿ ನಿಷ್ಠಾದಿಂದಿರಿ ಸಾಕು. ಕನಕಂತ ಕೆಟ್ಟು ಬೈತಾನ, ಎಲ್ಲ ಜಾತಿಯವ್ರನ್ನೂ ಟೀಕಾ ಮಾಡ್ಯಾನ. ಈ ಕಳ್ಳ ಕೂಗನ್ನು ಕೂಗಿ ಕಿವಿಯೊಳಗೆ ಬರ್ತಿತ್ತು ಕಳ್ಳ ಕೂಗೋರು ಇವೆಲ್ಲ ಅಲ್ಲಾಹನ ಹೆಸರು. ನೀವು ಖರೀನ ಪ್ರಾಮಾಣಿಕ ಮುಸ್ಲಿಂ ಆಗಲಿ, ಪ್ರಾಮಾಣಿಕ ಲಿಂಗಾಯತ್ ಆಗಲಿ, ಪ್ರಾಮಾಣಿಕ ಬ್ರಾಹ್ಮಣ ಆಗಲಿ, ಪ್ರಾಮಾಣಿಕ ಜೈನ್ ಆಗಲಿ, ತಮ್ಮ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಖರೀನ ಅದಕ್ಕೆ ನಿಷ್ಠಾವಂತಿಕೆ ಇದ್ದರೆ ಜಗತ್ತಿನ ಯಾವ ಧರ್ಮದೊಳಗೂ ಒಂದಕ್ಕೊಂದು ವಿರೋಧ ಬರುವುದಿಲ್ಲ ಅಂತ ಕನಕನ ದೃಷ್ಟಿಯಲ್ಲಿ. ಹಾಗೆ ನಮ್ಮ ಪುಂದಾಸರು ಅದಕ್ಕೆ ಏನಾದರೂ ಒಂದಾಗಲಿ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ನಿಮ್ಮ ಶ್ರದ್ಧಾ, ನಿಮ್ಮ ಸಂಸ್ಕಾರ, ನಿಮ್ಮ ಅಭಿರುಚಿಗಳು ಬೇರೆ ಬೇರೆ ಇರ್ಬೋದು. ಅದು ಏನಾದರೂ ದೇವರೊಬ್ಬನೇ, ದೇವ್ರ ಬಗ್ಗೆ ಎಂದೆಂದು ಅದ್ರ ಸಲುವಾಗಿ ಜಗಳ ತೋಟಿ ಮಾಡಿಕೋಬೇಡ. ಏನಾದರೂ ಒಂದಾಗಲಿ ಬಂದಿರಿ ಸಂಸಾರದಾಗ, ಇದ್ದೀರಿ ದೇವ್ರು ಕೊಟ್ಟು ಆಯುಷ್ಯ ಇರು ತನಕನೂ ಏನಾದ್ರು ಒಂದು ಮಾಡ್ಕೊಂಡು ಹೋಗಲಿಲ್ಲ. ಹಾಗೆ ಖಾಲಿ ಕೈಲಿ ಯಾಕೆ ಹೋಗ್ತೀರಿ? ಬಂದರು ಇದ್ದರು, ಅವ್ನು ಡಿಗ್ರಿ ಆಯ್ತು, ನೌಕರಿ ಮಾಡಿದ್ರು, PPF ಬಂತು, 60 ವರ್ಷಕ್ಕೆ ಒಂದು ಮನೆ ಕಟ್ಟಿದ್ರು, ಮುಂದೆ ಅಷ್ಟು ಇರಬೇಕು ಅಂದಿದ್ರು, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರು, ಅಷ್ಟಾಗಿ ಹೋಗೇ ಬಿಟ್ಟು ಕೃಷ್ಣಾರ್ಪಣ. ಇಷ್ಟೇನೋ ಜೀವನ ಅಂದ್ರೆ ಸ್ಕೆಚ್ ಹಾಕಲ್ಲ, ಲೈಫ್ ಸ್ಕೆಚ್. ಇಷ್ಟೇನೋ ಲೈಫಲ್ಲಿ ಸ್ಕೆಚ್ ಹಾಕೋದು ಇಷ್ಟೇನು. ಏನಾದ್ರು ಒಂದು ಜೀವನದಾಗ ಮಾಡಿ ಹೋಗಿ ನಾಲ್ಕು ಪರೋಪಕಾರ ಮಾಡಿರಿ. ಈ ವೈಯಕ್ತಿಕವಾಗಿ ಜೀವನದಾಗ ಒಂದು ಒಳ್ಳೆಯ ಧರ್ಮ, ಒಂದೇನೋ ಒಂದು ನೀತಿ, ಒಂದು ಜಪ, ಒಂದು ಅಧ್ಯಯನ, ಒಂದು ಪುಸ್ತಕ ನೀವು ಪಡಿ. ಫಲಾನಿ ತ್ರೀಣಿ ಶಿಕ್ಷಂತೆ, ಕಡಿಗೆ ಏನಿಲ್ಲ ಅಂದರೂ 3 ಫಲ ಉಳಿತಾ ಭೀಮಸೇನ ದೇವ್ರ ಥೇಲಿ. ಫಲಾನಿ ತ್ರೀಣಿ ಶಿಕ್ಷಂತೆ, ವಿದ್ಯಾ ಕರ್ಮ ಸುತ ಐತಿ. ನೀವು ಮಾಡಿದ ಕರ್ಮ ಅದೊಂದು ನಿಮ್ಮ ಜೋಡಿನೇ ಇರ್ತದೆ. ನೀವು ಮಾಡಿದ ಕರ್ಮ, ನೀವು ಪಡೆದ ವಿದ್ಯೆ, ಜಗತ್ತಿಗೆ ಕೊಟ್ಟ ವಿದ್ಯೆ, ಅದು ನಂಬರ್ 2, ಅದೊಂದು ಜೀವನ ಇರ್ತದೆ. ನೀವು ಹೋದ್ಮೇಲೆ ಉಳಿಯುವುದು. 3ನೇದು ಸುತ ಐತಿ. ನೀವೇನು ಜಗತ್ತಿಗೆ ಸಂತಾನ ಕೊಟ್ಟಿರ್ತಿಲ್ಲ, ಅದೊಂದು ಉಳಿತದೆ. ಆ ಮುದುಕಿನ ಕುಡಿಸ್ಕೊಂಡು ತೂಗ್ತಿರ್ತಾನೆ. ಅವರವ್ವ ಮುದುಕಿ 85-90 ವರ್ಷದ ಮುದುಕಿದ. ಅವನು ನರೇಂದ್ರ ಮೋದಿ
ತನ್ನ ಅದೇನು ತನ್ನ ವೀಲ್ ಚೇರ್ನಾಗ ಕೂರಿಸ್ಕೊಂಡು ತಾನು ಈಗ ಪ್ರೈಮ್ ಮಿನಿಸ್ಟರ್ ಆದಮೇಲೆ. ಯಾಕಂದರೆ ಆ ಮುದುಕಿ ಏನು ಕೊಟ್ಟರು ಅಂದರೆ ಇದನ್ನು ಕೊಟ್ಟಲ್ಲ ಪಾಪ ಅವ್ನು ಚಾಯ್ ವಾಲನ್ನು ಕೊಟ್ಟಿದ್ಲು, ಅವು ಏನಾಗ್ತದ ಅಂದ್ರೆ ಜಗತ್ತಿನಾಗ ಏನು ಫಲ ಉಳಿತದಂದ್ರೆ ನೀವು ಕೊಟ್ಟು ಒಂದು ಸಂತಾನ, ನೀವು ಪಡೆದ ನೀಡಿದ ವಿದ್ಯಾ, ನೀವು ಮಾಡಿದ ಕರ್ಮ, ಇವು ಉಳಿಲಿಕ್ಕೆ ಬೇಕು. ನೀವು ಹೋದು ಉಳಿದು ನಿಮ್ಮ ಹಿಂದೆ ಇವು ಮೂರು. ಅದಕ್ಕೆ ಏನಾದರೂ ಒಂದು ಮಾಡಿರಿ, ಒಳ್ಳೆ ಕರ್ಮರೇ ಮಾಡಿರಿ, ಒಳ್ಳೆಯ ಉಪಕಾರರೇ ಮಾಡಿರಿ, ಒಳ್ಳೆಯ ಜಪ ತಪಾರೇ ಮಾಡಿರಿ, ಏನಾದ್ರು ಒಂದು ಒಳ್ಳೇದು ಮಾಡ್ಕೊಂಡು ಹೋಗ್ರಿ ಜೀವನದಾಗ. ಹಾಗೆ ಬಂದು ಹಾಗೆ ಕೈ ಬಿಸೋದು ಬರೋದು, ಕೈ ಬಿಸೋದು ಹೋಗೋದು ಬೇಡ. ಇಷ್ಟೇನಾದ್ರು ತೊಗೊಂಡು ಹೋಗಿ ಏನು ಮಾಡ್ಕೊಂಡು ಹೋಗಿ. ಅದಕ್ಕೆ ಏನಾದರೂ ಒಂದಾಗಲಿ, ಏನಾದರೂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೇಚ ಮಧ್ಯಚ ವಿಷ್ಣು ಸರ್ವತ್ರ ಗೀಯತೆ. ಏನು ಇಷ್ಟೆಷ್ಟು ವಾಂಗ್ಮಯ ಅದ, ದೊಡ್ಡ ವೇದ ವಾಂಗ್ಮಯ, ಉಪನಿಷತ್ತು ಪುರಾಣ, ಏನಾದರೂ ಎಲ್ಲ ವಸ್ತು ವಾಂಗ್ಮಯದ ವಿಚಾರ ಮಾತ್ರ ಒಂದೇ ಇರ್ತದೆ. ಏನಾದರೂ ಒಂದಾಗಲಿ, ಏನಾದರೂ ಸಾಧನಕ್ಕೆ ಬಂದು ಕೂತೀರಿ, ಏನಾದರೂ ನಿಮ್ಮ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ನಿಮ್ಮ ಮನಸ್ಸು ಏನಾದರೂ ಒಂದಾಗಬೇಕು. ಇದಕ್ಕೆ ಏಕಾಗ್ರತ ಅಂತಾರೆ. 11 ಒಂದಾಗೋದಕ್ಕೆ ಏಕಾಗ್ರತ ಅಂತಾರೆ. ಅದಕ್ಕೆ ಏನಾದರೂ ಇವೆಲ್ಲ ಒಂದಾಗಬೇಕು. ಮನಸ್ಸೇಕಂ ವಚಸ್ಸೇಕಂ. ಮನುಷ್ಯನಾಗ ಮುಹ ಮೇ ರಾಮ್ ಬಗಲ್ ಮೇ ಚೂರಿ ಅಂದಂಗೆ ಮನುಷ್ಯನ ಮಾಡಿದ ವಿಚಾರನೆ ಬೇರೆ, ಬಾಯಿಂದ ಆಡುವುದೇ ಬೇರೆ, ಕೃತಿಯಿಂದ ಮಾಡುವುದೇ ಬೇರೆ. ಹೇ ಅಂತ ನಗುದು ಹಿಂದಿಂದ, ಬಾಯಿಂದ ಒಳಗೆ ಚೂರಿ ಹಾಕೋದು, ಇವು ಬೇಡ. ಏನಾದರೂ ಒಂದು ನಿಮ್ಮ ಮಾತು, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ವಿಚಾರ ಒಂದಾಗಬೇಕು. ನಿಮ್ಮ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಒಂದಾಗಬೇಕು. ಅಂದರೆ ಸಾಧನ ಆಗ್ತದೆ, ಧ್ಯಾನ ಆಗ್ತದೆ. ಏನಾದರೂ ಒಂದಾಗಲಿ. ಎಷ್ಟು ಪ್ರತ್ಯಕ್ಷ ಅನುಮಾನ ಆಗಮ, ಎಷ್ಟು ಅನುಭವ. ಒಂದು ಪ್ರಮಾಣಕ್ಕೆ ಇನ್ನೊಂದು ಪ್ರಮಾಣದಿಂದ ಬರುವ ಜ್ಞಾನ ವಿರೋಧಿ ಆಗಬಾರ್ದು. ಎಲ್ಲ ಪ್ರಮಾಣದಿಂದ ಬರುವ ಜ್ಞಾನ ಒಂದೇ ಇರಬೇಕು. ಒಂದೇ ಪ್ರಮಾಣ ಒಬ್ಬರಿಗೆ ಒಂದು ನಮೂನೆ ತಿಳಿಸ್ತದೆ. ಹಂಗಾರೆ ಪ್ರಮಾಣದಾಗ ತಪ್ಪು ಇಲ್ಲ, ನೀವು ಪ್ರಮಾಣ ನಿರ್ಧಾರ ನೀವೇ ತಪ್ಪಿಲ್ಲ. ಏನಾದರೂ ಒಂದಾಗಲಿ. 108 ದೇವರು ಮರ ತುಂಬ ಕಲ್ಲವೇ, ಮರದಾಗ ಕಲ್ಲಿದ್ದಂಗವು. 108 ದೇವರಲ್ಲ, ಒಂದೊಂದೇ ಹೇಳ್ತಾರೆ. ಅತ್ತೆಯ ಕಣ್ಣು ಹೋಗಲಿ, ಮಾವನ ಕಾಲು ಮುರಿಯಲಿ. ಅತ್ತಿ ಕಣ್ಣು ಹೋಗಬೇಕು. ಸಾಧನ ಕ್ಷೇತ್ರದಾಗ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಒಂದೇ ದಾರಿಯೊಳಗೆ ಹೋಗಲಿಕ್ಕೆ ಏನು ಬೇಕು ಅಂದ್ರೆ ಅತ್ತೆಯ ಕಣ್ಣು ಹೋಗಲಿ. ಅತ್ತಿ ಕಣ್ಣು ಅಂದರೆ ಸಂಶಯ, ಎಲ್ಲರ ಮನೆ ಅನುಭವ. ಆ ಅತ್ತಿ ಅಂದರೆ ಸೊಸಿನ ಯಾವಾಗಲೂ ಸೊಸೆಯನ್ನು ಸಂಶಯ ದೃಷ್ಟಿಯಿಂದಲೇ ಮಗ ಸೊಸೆಯನ್ನು ನೋಡುವಳು ಯಾರು, ಅವಳಿಗೆ ಅತ್ತಿ ಅಂತ ಕರೀತಾರೆ. ಯಾರ ಮನೆಗೆ ಬಂದರು ಏನು ಸಸಿ ಪಸಿ ಕಾಣಿಸ್ತಾ ಆಕೆಲ್ಲ ಅವ್ನು ಏನು ಕೊಡ್ತಾಳೇನೋ ಅಂತ ಆಕೆನೂ ಸಂಶಯನು. ಮಗ ಯಾವಾಗಲೂ ಆಕೆ ಮಾತು ಕೇಳ್ತಾನೆ, ಹೆಣ್ತಿದ್ದು ನಾನು ಕೇಳುವುದಿಲ್ಲ. ಹಿಂಗೆ ಒಟ್ಟು ಸಂಶಯ ದೃಷ್ಟಿ ಜೀವನದಾಗ ಸಾಧನ ಕ್ಷೇತ್ರದಾಗ ಸಂಶಯದಿಂದ ನಿಮಗೆ ಮುಂದುವರಿಲಿಕ್ಕಾಗಲ್ಲ. ನಿಶ್ಚಯ ಬೇಕು. ಅದಕ್ಕೆ ಅತ್ತೇನು ಸಾಯಬೇಕು ಅಂತ ಅನ್ನೋದಿಲ್ಲ, ದೃಷ್ಟಿ ಬೇಕು. ಕಣ್ಣು ಹೋಗಲಿ. ಎಲ್ಲರೂ ದೇವರು ಏನೋ ಎಂತ ಅವ್ರೇನೋ ಅಂದ್ರಪ್ಪ, ಮತ್ತೇನೋ ನಾವು ಒಂದು 3 ಸರ್ತೆ ಆ ದೇವ್ರ ಗುಡಿಗೆ ಹೋಗಿ ಬರೋದಕ್ಕೆ ನಮ್ಮ ಕೆಲಸ ಆಗ್ಯದಂತ ಆಗ್ತದೋ ಇಲ್ಲೋ ಯಾರೂ ಕೂಡ ಜಗತ್ತಿನ ಪ್ಯೂರ್ಲಿ ನಿಶ್ಚಯ ಮಾಡಿಕೊಂಡು ಆಸ್ತಿಕರಾಗಿ ಧರ್ಮದೊಳಗೆ ಇರುವುದಿಲ್ಲ. ಎಲ್ಲರಿಗೂ ದೇವರ ಬಗ್ಗೆ, ಧರ್ಮದ ಬಗ್ಗೆ, ವೃತ್ತ ನಿಯಮಗಳ ಬಗ್ಗೆ, ಹಬ್ಬ ಹುಣ್ಣಿಮೆಗಳ ಬಗ್ಗೆ, ಬದುಕಿನ ಎಲ್ಲ ವೃತ್ತಿಗಳ ಬಗ್ಗೆ ಸಂಶಯ. ಅದಕ್ಕೆ ಅತ್ತಿ ಕಣ್ಣು ಹೋಗ್ಬೇಕು. ನೀವು ಬಿಸ್ನೆಸ್ನಾಗ ಅಲ್ಲ, ಬಿಸ್ನೆಸ್ನಾಗ ಫೇಲ್ ಆದರೆ ಹೆಂಗೆ ಮಾಡೋದು? ರೈತ ಮಳೆಗಾಲ ಆಯ್ತು, ಬೀಜ ಬಿತ್ತಬೇಕು, ಬೀಜ ಬಿತ್ತಿದೆ, ಮುಂದೆ ಮಳೆ ಬರಲಿಲ್ಲ ಅಂದರೆ ಏನು ಮಾಡೋದು? ಅಲ್ಲ, ಈಗ ಒಂದು ತಿಂಗಳು ಮಳೆ ಬಂತು, ಬೆಳೀತು, ಮುಂದೇನಾದ್ರು ಮಳೆ ಬರಲೇ ಇಲ್ಲ, ಒಣಗಿದ್ರೆ ಏನು ಮಾಡಲಿ ಅಂತ ಹಿಂಗೆ ನೀವು ಜೀವನದಾಗ ಕೂಗ್ತೀರಿ ಅಂದ್ರೆ ಯಾವ ಕ್ಷೇತ್ರದಾಗೂ ಆಗುವುದೇ ಇಲ್ಲ. ಅದಕ್ಕೆ ಎಲ್ಲ ಕ್ಷೇತ್ರದಾಗ ಮೊದಲು ಬೇಕಾದದ್ದೇನು ಅಂದ್ರೆ ಅತ್ತೆಯ ಕಣ್ಣು ಹೋಗ್ಬೇಕು. ಬದುಕಿನಾಗ ಜೀವನದಾಗ ಒಂದು ಭರವಸೆ ಇಟ್ಕೊಂಡು ಪ್ರಯತ್ನವನ್ನು ಮಾಡಬೇಕು ಹೊರತು ಎಲ್ಲದಕ್ಕೂ ಭರೋಸ ಅಧೈರ್ಯದ ಪರಿಕಲ್ಪನಾ ಮಾಡಿಕೊಂಡು ನೀವು ಎಲ್ಲದಕ್ಕೂ ಅಳ್ಕೋತ ಕೂಗ್ತೀರಿ ಅಂದ್ರೆ ಅಲ್ಲ. ಅದಕ್ಕೆ ಅತ್ತಿ ಕಣ್ಣು ಹೋಗ್ಬೇಕು. ದೇವರು, ಧರ್ಮ, ಶಾಸ್ತ್ರ, ತತ್ವಜ್ಞಾನ, ರಕ್ಷತೀತ್ವ ವಿಶ್ವಾಸ ಈ ಕ್ಷೇತ್ರದಾಗ ಎಷ್ಟು ಬೇಕೋ ನಿಮ್ಮ ಲೌಕಿಕ ಕ್ಷೇತ್ರದಾಗೂ ಭರವಸೆಯಿಂದ ಮನುಷ್ಯ ಮುಂದುವರಿಬೇಕು. ನಾನು ನೋಡಿದಾಗ ಈ 50 ವರ್ಷದ ಹಿಂದೆ ಸೋಮಯ್ಯ ಅಂತ ಕರಂಸಿ ಭಾಯಿ ಸೋಮಯ್ಯ ಅಂತ ನೋಡಿದ್ದ, 6 ಅಡಿ ಫುಟ್ಟಿದ್ದ. ಅವ ರಾಜಸ್ಥಾನದಿಂದ ಕಟ್ ಪೀಸ್ ಮಾಡ್ತಿದ್ದ ಲೋಕಲ್ ಟ್ರೈನ್ಯಾಗ. ಇವತ್ತು ಅವ್ರ ಹೆಸರು 5 ಊರವ. ಇಲ್ಲಿ ವಿದ್ಯಾವಿಹಾರ ಅಂತ ಬಾಂಬೆದಾಗ ದೊಡ್ಡ ಯೂನಿವರ್ಸಿಟಿ. ಅದು ಸೋಮಯ್ಯನ ಮಗ. ಇಲ್ಲಮ್ಮ ಸಮೀರ್ವಾಡಿ ಅಂತದ, ಸಾಖರ್ವಾಡಿ ಅಂತದ. ಒಂದು 10-15 ಊರವ. ದೊಡ್ಡ ಶ್ರೀಮಂತ ಅದ. ಅದಕ್ಕೆ ನಾನು ಕಟ್ ಪೀಸ್ ಮಾಡಿದ್ರೆ ಇದು ಹೊಟ್ಟೆ ಹೆಂಗೆ ತುಂಬ್ತದೆ,
ನಾ ಮುಂದೆ ಹೆಂಗೆ ಬರೋದು, ಬಿಸ್ನೆಸ್ ಹೆಂಗೆ ಮಾಡೋದು, ಏನಿಲ್ಲ. ದೇವರಿದ್ದಾನೆ ಅಂತ ಅನ್ನೋ ಧೈರ್ಯದಿಂದ ಮತ್ತು ಏನಾದರೂ ಅದಕ್ಕೆ ಅತ್ತೆಯ ಕಣ್ಣು ಹೋಗಿ ಇದಂತೆ ಅಂಥ ಟಾಟಾ ಬೆಳೆದ, ಜಮ್ಶೆಡ್ಜಿ ಬೆಳೆದ, ಸೋಮಯ್ಯ ಬೆಳೆದ, ಇಂಥ ಅಂಬಾನಿ ಏನಿದ್ದ ಧೀರುಭಾಯಿ ನಾವು ಪ್ರತ್ಯಕ್ಷ ನೋಡಿದ್ವಿ. ರಿಲಯನ್ಸ್ ಒಂದು ಸಣ್ಣ ಫ್ಯಾಕ್ಟ್ರಿ, ಸಣ್ಣದಿತ್ತದು ಯಾವಾಗ 50-40 ವರ್ಷದ ಹಿಂದೆ. ನಾವು ಗುರುಕುಲ್ದಾಗಿದ್ದ ಮುಂಬೈಯಾಗ. ಇವತ್ತೇನಿಲ್ಲಿ ಜಗತ್ತಿನಾಗೆ ಶ್ರೀಮಂತ ಆಗಿ ಕೂತಾನೆ. ಜೀವನದಾಗ ಏನಾದರೂ ಏನಾದ್ರೆ ಅತ್ತೆಯ ಕಣ್ಣು ಹೋಗ್ಬೇಕು. ಯಾವಾಗಲೂ ಸಂಶಯ ಸಂಶಯ ಸಂಶಯ. ಹಂಗಾಗಲಿಲ್ಲ ಅಂದ್ರೆ ಹೆಂಗೆ ಮಾಡೋದು, ನಾವು ಬಿತ್ತಿದ್ವಿ ಮಳಿನೇ ಆಗಲಿಲ್ಲ ಅಂದ್ರೆ ಏನು ಮಾಡೋದು, ಹಿಂಗೆ ಏನೇನೂ ಆಗೋಲ್ಲ. ಮುಂದುವರಿಲಿ ಪ್ರಯತ್ನ ಬೇಗ ಮುಗಿಸು. ಅದಕ್ಕೆ ಅತ್ತೆಯ ಕಣ್ಣು ಹೋಗಲಿ, ದೇವ್ರ ಬಗ್ಗೆ ಧರ್ಮದ ಬಗ್ಗೆ. ಮಾವನ ಕಾಲು ಮುಗಿಯಲಿ, ಕೂತಿರಿ ಖರೆ ವ್ಯಯ ಆಯ್ತು ಅಂದಾಕ್ಷಣ ಮುಗಿಲಿ, ಇನ್ನೂ 5 ಮಿನಿಟ್ಸ್ ಇನ್ನೂ ಲಗುನೆ ಮುಗಿಸ್ಬೇಕೈತೆ, ಇನ್ನೂ 1 ಮಿನಿಟ್ ತಡ ಮಾಡಿದ್ರು ಅಂತ ನಾವು ಕೂತೀವಿ. ಇಲ್ಲೇ ಮನಸ್ಸು ಎಲ್ಲಿ ಹೋಗ್ತು ಈಗ ಅಲ್ಲೇ ಭಾಳ ಚಂಚಲ. ಅದು ಕೂತಲ್ಲಿ ಒಂದು ಕಡೆ ಎಂದೂ ಮನಸ್ಸು ಕೂಡುವುದಿಲ್ಲ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ. ಅದಕ್ಕೆ ಭಾರಿ ಚಂಚಲ, ಭಾರಿ ಅವ್ಯವಸ್ಥೆ ಮನಸ್ಸು. ಯಾರು ಮನಸ್ಸು ಎಲ್ಲಿ ಕೂತೀವಿ ಫಿಸಿಕಲಿ, ಮನಸ್ಸು ಎಲ್ಲೆಲ್ಲೋ ಹೋಗ್ಯದು. ಈಗ ಎಲ್ಲೆಲ್ಲೋ ಹೋಗ್ಯದು. ಮನೆಗೆ ಫೋನ್ ಬರೋದಿತ್ತು, ಶನಿವಾರ ಸಾಯಂಕಾಲ ಎಲ್ಲ ಅಮೇರಿಕಾದಿಂದ ಫೋನ್ ಮಾಡ್ತಾರೆ ಮಕ್ಕಳು ಅಂತ, ಇಷ್ಟಾಗೆ ಎಲ್ಲಿ ಹೋಗಿಬಿಟ್ಟರು. ಅದಕ್ಕೆ ಮಾವನ ಕಾಲು ಮುರಿಬೇಕು. ನಮ್ಮ ಮನೆ ಆರಾಮ, ನಮ್ಮ ಗಂಡನ ಕೊಟ್ಟಾಮ ಮನಸ್ಸು ಅದೇ ಮುಖ್ಯವಾದದ್ದು. ಮನೆಯೇವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋ. ಅವನು ನಮ್ಮ ಮಾವ. ಆ ಮಾವಗೇನು ಕೆಟ್ಟ ಆಗಲಿ ಅಂತ ಬಯಸೋದಿಲ್ಲ, ಕಾಲು ಮುಗಿಬೇಕಷ್ಟೇ ಅಂದ್ರೆ ಒಂದು ಕಡೆ ಸುಮ್ಮ ಕೂಡ್ತಾನ. ಹಂಗೆ ನಮ್ಮ ಮನಸ್ಸು ಸಾವಿರಾರು ಹವ್ಯಾಸದಿಂದ ದೂರ ಸರಿದು ಒಂದೇ ಒಂದು ಕಡೆಗೆ ಅದು ಏಕತ್ರಿತ ಆಗಬೇಕು. ಅದಕ್ಕೆ ಹಿತ್ತಲ ಮನೆ ಬೀಳಲಿ, ಮಾವನ ಅತ್ತೆಯ ಕಣ್ಣು ಹೋಗಲಿ, ಮಾವನ ಕಾಲು ಮುರಿಯಲಿ, ಹಿತ್ತಲ ಗೋಡೆ ಬೀಳಲಿ ಅಂತ. ಎಲ್ಲಿ ತನಕ ಹಿತ್ತಲ ಕರ್ಮ, ಹಿತ್ತಲ ಅಂದರೆ ಹಿಂದಿನ ಜನ್ಮದ ಕರ್ಮ ಪ್ರಬಲವಾಗಿ ಕೂತಿರ್ತದ, ಅದು ಇಲ್ಲಿ ಇರೋ ತನಕ ನಮ್ಗೆ ಏನು ಮಾಡಿರ್ಬೋದು, ಮತ್ತು ಅದನ್ನ ಅನುಭವಿಸ್ಲಿಕ್ಕೆ ಬೇಕು ನಾವು. ಕೇಸ್ 1-2 ಕೇಸ್ ಈಗಿನ ತಕ್ಕೊಂಡ್ರು, ಇನ್ನೂ ಒಂದು 10-20 ಕೇಸ್ ಅವಲ್ಲ ಹಿಂದಿನ. ವಸ್ತು ಕೇಸ್ ಕ್ಲಿಯರ್ ಆಗ್ಬೇಕಲ್ಲ, ಒಂದೇನು ಯಾರು ಕೆಲವು. ಅದಕ್ಕೆ ಹಿತ್ತಲ ಗೋಡೆಯಿಂದ ಈಗಾಗಲೇ ಮಾಡಿದ ಅಪರಾಧಗಳ ದೊಡ್ಡ ಲಿಸ್ಟು, ಸಂಚಿತ ಕರ್ಮ ಅದೆಲ್ಲ ನಾಶ ಆಗಲಿ ಅಂತ. ಅದಕ್ಕೆ ಹಿತ್ತಲು ಗಾಡಿ ಬೇಡಿ ಅಂತ ಭಾಳ ಚಂದದ ಇದು. ಇನ್ನು ಈ ಹಾದು ಉಣಬಂದ ಮೈದು ನಾವು ಹೊರಗಲಿ ಅಂತಾಗಲಿ, ಅತ್ತಿಗೆ ನಾದಿನಿಯರ ಬಗ್ಗೆ ಆಗಲಿ, ಹಿಂಗೆ ಒಂದು ರೂಪಕದೊಳಗೆ ಪುಂದಾಸರು ಇಡೀ ಬದುಕಿನ ಚಿತ್ರ. ಇಂಥ ಒಂದಲ್ಲ, 40-45 ಮುಂದಿಗೆಗಳನ್ನು ಬರ್ದಾರೆ ಪುಂದಾಸರು. ಇಷ್ಟೇ ಬರ್ದಾನೆ ಕನಕ. ಅವನು ಭಾರಿ ಕಠಿಣ. ಆಲಯವು ಬಯಲೊಳಗೆ, ಬಯಲು ಆಲಯದೊಳಗೆ, ನೀ ಮಾಯೋಳು ನಿನ್ನೋಳು ಮಾಯೋಳು. ಹಿಂಗೆ ಒಂದು ಅದ್ಭುತವಾದ ಸಾಹಿತ್ಯ. ಸ್ವಲ್ಪ ಪ್ರತಿಯೊಬ್ಬರಿಗೂ ಬುದ್ಧಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ, ವಿಚಾರ ಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೆ ಪುಂದಾಸರು ಭಾಳ ನಮ್ಮ ಅಧ್ಯಯನಕ್ಕೆ, ನಮ್ಮದೇ ಆದ ಜ್ಞಾನಕ್ಕೆ ಒಂದು ಒಳ್ಳೆಯ ಪ್ರೇರಣಾ ಕೊಟ್ಟು ಅದು ಇನ್ನಿಷ್ಟು ವೃದ್ಧಿ ಮಾಡಲಿಕ್ಕೆ ಇಂಥ ಪುಂದಾಸರು ನಮ್ಮವರು ಕರ್ನಾಟಕದವರು ಎಂಬುದು ಭಾಳ ದೊಡ್ಡ ಹೆಮ್ಮೆ. ಅಂಥ ಪುಂದಾಸರು ಇಷ್ಟು ದೊಡ್ಡ ಸಾಹಿತ್ಯ, ಇಷ್ಟು ಸರ್ವಾಂಗಪೂರ್ಣವಾದ ಸಾಹಿತ್ಯವನ್ನು ನಮ್ಮ ಕನ್ನಡಿಗರಾಗಿ ಕನ್ನಡದೊಳಗೆ ಒದಗಿಸಿಕೊಡ್ತಾರೆ. ಅದನ್ನು ಹೆಮ್ಮೆ ಪಡುವಂಥದ್ದು. ಅಂಥ ದಾಸರ ಬಗ್ಗೆ ಕಳೆದ 5 ದಿನಗಳಿಂದ ಮೊದಲನೇ ದಿವಸ ಚನ್ನಬಸವಣ್ಣವ್ರ ಬಗ್ಗೆ, 4 ದಿವಸ ಪುಂದಾಸರ ಆ ಮೇರು ಪರ್ವತದೊಳಗಿನ ನನಗೆ ಶಕ್ತಿ ಇದ್ದಷ್ಟು ಒಂದು ಸಮುದ್ರದ ನೀರು ಭಾಳ. ನಾವು ಎಷ್ಟು ಭಾಂಡಿ ಒಯ್ದಿದ್ವಿ ಪಾತ್ರೆ, ಅಷ್ಟೇ ನೀರು ತುಂಬ್ಕೊಂಡು ಬಂದೀನಿ. ಅದಕ್ಕೆ ನಾನು ನಿಮಗೆ ಅಷ್ಟೇ ಕೊಡ್ತೀನಿ ನೀರು. ಅದನ್ನು ಈ 4 ನಿಮಿಷದ ಕಾರ್ಯಕ್ರಮ ಪುಂದಾಸರಿಗೆ ಅರ್ಪಣೆ ಮಾಡ್ತಾ, ಇದನ್ನು ಆಯೋಜನೆ ಮಾಡಿದ ಈ ಸಂಸ್ಥೆ ನನ್ನನ್ನು ತಂದು 10 ವರ್ಷದಿಂದ ಇಲ್ಲಿ ಪರಿಚಯ ಮಾಡಿಸಿದ. ಈ ಕಾರ್ಯಕ್ರಮಕ್ಕೆ ನಮ್ಮ 10 ವರ್ಷದ ಶ್ರೋತೃ ವೃಂದದ ಅವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ಸತ್ಯವತಿಯವರು, ದೇವರು ಅವರಿಗೂ ಪರಿವಾರಕ್ಕೂ ಎಲ್ಲರಿಗೂ ಕೂಡ ನೀವು ಬಂದು ತಡ ಅದು ಕೂತು ಕೇಳಿದ್ದಕ್ಕೆ ನಿಮಗೂ ಕೂಡ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ.